ಭಾರತಕ್ಕೆ ಯುರೋಪಿಯನರ ಆಗಮನ. ಯುರೋಪಿಯನರ ಆಗಮನ ಅಂತ ನೋಡಿದ್ರೆ ಯಾರ್ಯಾರು ಬರ್ತಾರೆ ಇಲ್ಲಿ ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನ್ಹರು, ಫ್ರೆಂಚರು, ಕಾರ್ನಾಟಿಕ್ ಕದನಗಳು, ಪ್ಲಾಸಿ ಬಕ್ಸರ್ ಕದನಗಳು, ಗವರ್ನರ್ ಜನರಲ್ಗಳು, 1857ರ ಸಿಪಾಯಿ ದಂಗೆ, ಸಾಮಾಜಿಕ ಸುಧಾರಣಾ ಚಳವಳಿಗಳು, ಕಾಂಗ್ರೆಸ್ ಸ್ಥಾಪನೆ, ಮಂದಗಾಮಿ ತೀವ್ರಗಾಮಿ ಕ್ರಾಂತಿಕಾರಿಗಳು, ಗಾಂಧಿ ಯುಗ, ಭಾರತಕ್ಕೆ ಸ್ವಾತಂತ್ರ್ಯ, ನೆಹರು ಯುಗ. ಎಂತ ಯುಗ ರೀ? ಹೌದಾ, ನೆಹರು ಯುಗ ಅಂತ ನೆನಪರ್ ಹೊಡ್ತೀವಿ. ನೆಹರು ಯುಗ ಆಯ್ತಾ? ಪಾಯಿಂಟ್ ಮಾಡಿದ್ರಿ? ನೆಹರು ಯುಗ ಬರದ್ರಲ್ಲ? ಇದು ತೆಗೋಣ. ಮೊದಲನೇ ಟಾಪಿಕ್ ಹಾಕ್ರಿ ನೀವು, ಭಾರತಕ್ಕೆ ಯುರೋಪಿಯನರ ಆಗಮನ. ಭಾರತಕ್ಕೆ ಯುರೋಪಿಯನರ ಆಗಮನ ಅಂತ ಹೊರಡ್ತೀವಿ. ಭಾರತಕ್ಕೆ ಯುರೋಪಿಯನರ ಆಗಮನ ಯಾಕ್ರಿ? ಭಾರತಕ್ಕೆ ಯಾಕೆ ಯುರೋಪಿಯನರು ಯಾಕೆ ಬಂದ್ರು, ಮೊದಲು ಇದ್ರ ಉದ್ದೇಶ ಏನಾಗಿತ್ತು ಅಂತ ನೋಡ್ತಾ ಹೋದ್ರ ನೋಡ್ರಿ. ಯುರೋಪ್ ಖಂಡ, ಈ ಮ್ಯಾಲ ಅರ್ಧ ಭಾಗ ಏನ್ ನಾವು ನೋಡ್ತೀವಲ್ಲ ಯುರೋಪ್ ಖಂಡ ಅಂತ ನೆನಪರ್ ನೋಡ್ತೀವಿ. ಹೌದಾ? ಹಾಗಾದ್ರೆ ಭಾರತೀಯರಿಗೂ ಮತ್ತು ಯುರೋಪಿಯನರಿಗೆ ಏನ್ ಸಂಬಂಧ ಅಂತ ನೋಡ್ತಾ ಹೋದ್ರ ಭಾರತೀಯರಿಗೂ ಯುರೋಪಿಯನರಿಗೆ ಯಾವುದೇ ಸಂಬಂಧ ಇರಲಿಲ್ಲ. ಅರಬ್ಬರಿಗೂ ಭಾರತೀಯರಿಗೆ ಬಹಳ ಸಂಬಂಧ ಇತ್ತು. ಹೆಂಗೆ ಇವ್ರ ಸಂಬಂಧ ಯಾವ ರೀತಿ ಏನ್ಪಾರ್ ಬೆಳೀತು ಅಂತ ನೋಡ್ತಾ ಹೋದ್ರೆ ನೋಡ್ರಿ. ಅರಬ್ಬರು ಯಾರ್ರಿ? ಅರಬ್ಬರು ಇಸ್ಲಾಂ ಧರ್ಮ ಪ್ರಚಾರ ಮಾಡುವ ಒಂದು ಹಂಬಲದಲ್ಲಿದ್ದರು. ಪ್ರಪಂಚದಾದ್ಯಂತ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡುವ ಮತ್ತು ಪ್ರಚಾರ ಮಾಡುವಂತ ಉದ್ದೇಶದಲ್ಲಿದ್ರು. ಭಾರತ ದೇಶ ಅತ್ಯಂತ ಒಂದು ದೊಡ್ಡ ರಾಷ್ಟ್ರ ಆಗಿದ್ರು ಕೂಡ ಈ ಭಾರತ ದೇಶದಕ್ಕಿಂತನೂ ಮುಂಚೆ, ಹೌದಾ, ಭಾರತ ದೇಶದಕ್ಕಿಂತ ಮುಂಚೆ ಯಾವ ದೇಶದಲ್ಲಿ ಇಸ್ಲಾಂ ಧರ್ಮ ಪ್ರಚಾರ ಆಗಿತ್ತು ಅಂತ ನೋಡ್ತಾ ಹೋದ್ರ ಶ್ರೀಲಂಕಾದಾಗ ಪ್ರಚಾರ ಆಗಿತ್ರಿ. ಯಾವ ಲಂಕಾ? ಶ್ರೀಲಂಕಾದಾಗ ಪ್ರಚಾರ ಆಗಿತ್ತು. ಇವ್ರು ಶ್ರೀಲಂಕಾಕ್ಕ ಹಡಗಿನ ಮೂಲಕ ವ್ಯಾಪಾರ ಮಾಡಿಕೊಂಡು ಧರ್ಮ ಪ್ರಚಾರಕ್ಕೋಸ್ಕರ ಅರಬ್ಬರು ಓಡಾಡ್ತಾ ಇದ್ರು. ಒಮ್ಮೆ ಏನಾಯ್ತು ಅಂತಂದ್ರ ಬಿರುಗಾಳಿ ಬಿಟ್ಟು, ಯಾವ ಗಾಳಿ? ಹೌದಾ, ಬಿರುಗಾಳಿ ಬಿಟ್ಟು ಈ ಅರಬ್ಬರ ಹಡಗು ಯಾಕಡೆ ಹೋಯ್ತು ಅಂತಂದ್ರೆ ಗಾಳಿ ತಪ್ಪಿ, ಹೌದಾ, ಭಾರತದ ಕಡೆ ಏನ್ಪರ್ ಹೋಗ್ಬಿಡ್ತ್ರಿ. ಯಾಕಡೆ ಹೋಯ್ತ್ರಿ? ಭಾರತದ ಕಡೆ ಹೋಯ್ತು. ಭಾರತದ ಕಡೆ ಹೋದ ಸಂದರ್ಭದಲ್ಲಿ, ಹೌದಾ, ಭಾರತದ ಕಡೆ ಹೋದ ಸಂದರ್ಭದಲ್ಲಿ ಅವ್ರಿಗೆ ಅರಬ್ಬರಿಗೆ ಏನ್ ಗೊತ್ತಾಯ್ತು ಅಂದ್ರೆ ಭಾರತ ಒಂದು ದೊಡ್ಡ ರಾಷ್ಟ್ರ ಅದ, ಇಲ್ಲಿ ಇಸ್ಲಾಂ ಧರ್ಮ ಇಲ್ಲ. ಏನಿಲ್ಲ? ಇಸ್ಲಾಂ ಧರ್ಮ ಇಲ್ಲ, ಅಂದ್ರೆ ಮುಸ್ಲಿಂ ಸಮುದಾಯದವ್ರು ಯಾರೂ ಇಲ್ಲ. ಮತ್ತು ಭಾರತದಲ್ಲಿ ಅಪಾರವಾದ ಮಸಾಲೆ ಪದಾರ್ಥ ಅದ. ಎಂತ ಪದಾರ್ಥ ರೀ? ಹೌದಾ, ಮಸಾಲೆ ಪದಾರ್ಥ ಅದ. ಈ ಮಸಾಲೆ ಪದಾರ್ಥನೂ ತಗೋಬೇಕು ಮತ್ತು ಭಾರತದಲ್ಲಿ ಇಸ್ಲಾಂ ಧರ್ಮ ಪ್ರಚಾರನೂ ಮಾಡಬೇಕು ಅಂತೇಳಿ ಭಾರತದಲ್ಲಿ ಇಸ್ಲಾಂ ಧರ್ಮ ಪ್ರಚಾರ ಮಾಡ್ಕೋತ ನಿಂತರು. ಮತ್ತು ಮಸಾಲೆ ತಗೊಂಡು, ಭಾರತ ಮಸಾಲೆ ತಗೊಂಡು ಇವ್ರು ಎಲ್ಲಿಂದ ಭಾರತದ ಮಸಾಲೆ ತಗೊಂಡು ಅರಬ್ಬ ಮತ್ತು ಇಲ್ಲಿ ಟರ್ಕಿ ಬರ್ತದ್ರಿ. ಹೌದಾ, ಟರ್ಕಿದಿಂದ ಎಲ್ಲಿಗೆ ತಗೊಂಡು ಹೋಗ್ಲತ್ತರು ಅಂದ್ರೆ ಯುರೋಪ್ ಖಂಡಕ್ಕೆ ತಗೊಂಡು ಹೋಗ್ಲತ್ತರು. ಯುರೋಪಿಯನರೆಲ್ಲರೂ ಮಾಂಸಾಹಾರಿಗಳೇ ಆಗಿದ್ರು. ಅವ್ರಿಗೆ ಭಾರತದ ಮಸಾಲೆ ಭಾಳ ರುಚಿ ಹತ್ತಿತ್ತು. ಹೆಂಗ್ ಹತ್ತತ್ರಿ? ಭಾರತದ ಮಸಾಲೆ ಭಾಳ ರುಚಿ ಹತ್ತಿತ್ತು. ಹೌದಾ, ನೀವು ಕೂಡ ಮಸಾಲೆ ಅದು ಹಾಕಿ ಏನ್ ಮಾಡ್ತೀರಿ? ವೈಟ್ ರೈಸ್ ಮಾಡ್ತೀರಿ. ಹೌದಾ, ಭಾರತದ ಮಸಾಲೆ ಇವ್ರಿಗೆ ಏನ್ಪಾರ್ ಭಾಳ ರುಚಿ ಹತ್ತಿತ್ತು. ಅರಬ್ಬರು ಭಾರತದ ಸಂಪತ್ತು, ಭಾರತದ ಮಸಾಲೆ, ಶ್ರೀಗಂಧ, ಹೌದಾ, ಮತ್ತು ವಜ್ರ ವೈದುರ್ಯಗಳ ತಗೊಂಡೇನ್ಪಾರ ಅವ್ರು ಶ್ರೀಮಂತರಾಗ್ಲತ್ತರು. ಈ ಅರಬ್ಬರ ಶ್ರೀಮಂತಿಕೆ ಯಾರಿಗ ಇಷ್ಟ ಆಗಲ್ ಹೋಯ್ತು ಅಂದ್ರ ಈ ಟರ್ಕಿಯ ಅರಸ ಮೊಹಮ್ಮದ್ ಅಲಿ ಅಂತಕ್ಕಂಥ ಅರಸಿದ್ರಿ. ಎಲ್ಲಿ? ಹೌದಾ, ಮೊಹಮ್ಮದ್ ಅಲಿ. ಚಂದ ಕೇಳ್ರಿ, ನಾನು ನೀಟಾಗಿ ನಿಮ್ಗೆ ಬರೆಸ್ತೀನಿ. ಹೌದಾ, ಮೊಹಮ್ಮದ್ ಅಲಿ ಅಂತಕ್ಕಂಥ ಒಬ್ಬ ಅರಸಿದ್ದ. ಎಂತ ಅಲಿ ರೀ? ಮೊಹಮ್ಮದ್ ಅಲಿ. ಈ ಮೊಹಮ್ಮದ್ ಅಲಿ ಏನ್ ಮಾಡ್ದ ಅಂತಂದ್ರ ಈ ಅರಬ್ಬರಿಗೆ ನಮ್ಮ ಪ್ರದೇಶದಿಂದನೇ ಹೋಗ್ತಾರ, ಇಲ್ಲೇ ನಾವು ಪ್ರದೇಶವನ್ನು ಕ್ಲೋಸ್ ಮಾಡಿದ್ರ ಆಯ್ತಲ್ಲ ಅಂತೇಳಿ 1453 ಎಷ್ಟ್ರದಾಗ್ರಿ? 1453 ಒಳಗೆ ಏನ್ ಮಾಡಿದ್ರು ಅಂದ್ರ
ಕಾನ್ಸ್ಟಾಂಟಿ ನೋಪಲ್ ಅಂತಕ್ಕಂಥ ಒಂದು ನಗರ, ನೋಪಲ್ ಅಂತಕ್ಕಂಥ ನಗರ ಇದು ಟರ್ಕಿಯ ರಾಜಧಾನಿ ಕೇಂದ್ರ ಆಗಿದ್ದಾಗ. ಹೌದಾ, ಈಗ ಇದಕ್ಕೆ ಇಸ್ತಾಂಬುಲ್ ಅಂತ ಏನ್ಪರ್ ಕರಿತೀವಿ. ಈ ನಗರ ಏನ್ ಮಾಡಿದ್ರು ಅಂದ್ರೆ 1453ರಲ್ಲಿ ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ಅಲಿ ಸೈನಿಕರು ಸೇರಿ ಕ್ಲೋಸ್ ಮಾಡಿಬಿಟ್ರಿ, ವಶಪಡಿಸ್ಕೊಂಡು ಅರಬ್ಬರಿಗೆ ಯುರೋಪಿಗೆ ಹೋಗಕ್ಕೇನ್ಪರ್ ಬಿಡ್ಲಿಲ್ಲ. ಬಿಟ್ರೇನ್ರಿ? ಅರ್ಥ ಅಲ್ಲತ್ತದ ಹೇಳೋದು. ಹೌದಾ, ಯುರೋಪಿಗೆ ಹೋಗಕ್ಕೇನ್ಪರ್ ಬಿಡ್ಲಿಲ್ಲ. ಯಾವಾಗ ಈ ಪ್ರಾಂತ್ಯ ಕ್ಲೋಸ್ ಮಾಡಿದ್ರು ಕಾನ್ಸ್ಟಾಂಟಿನೋಪಲ್, ಈ ಯುರೋಪಿಯನ್ರಿಗೇನ್ಪರ್ ಮಸಾಲಿ ಇಲ್ಲದೆ ದಿಕ್ಕು ತಪ್ಪದಂತ ಐತ್ರಿ. ಇವ್ರಿಗೆ ಮಸಾಲಿ ಇಲ್ಲದೆ ದಿಕ್ಕು ತಪ್ಪದಂತ ಆಯ್ತದ. ಹೌದಾ, ಈಗ ಮಸಾಲಿ ಬೇಕೇ ಬೇಕಂತ ಕುಂತ್ರಿ ಇವ್ರು. ಎಲ್ಲಿಂತಾರ ಮಸಾಲಿ ಈಗ? ಹೌದಾ, ನೋಡ್ರಿ, ಬರೀ ಮಸಾಲಿಗೋಸ್ಕರ ಒಂದು ಭಾರತ ಅಂತಕ್ಕಂಥ ಭೂಭಾಗಕ್ಕೆ ಏನ್ಪರ್ ಜಲಮಾರ್ಗ ಕಂಡು ಹಿಡ್ದವ್ರಿ ಯುರೋಪಿಯನ್. ಕಂಡು ಹಿಡ್ದಾರ, ಹಿಡಿತಾರ, ಇನ್ನ ಹಿಡ್ದಿಲ್ಲ, ಹಿಡಿತಾರ. ನೋಡ್ರಿ, ಈಗ ನೀವು ಏನ್ರ ಸಾಂಬಾರ್ ಮಾಡೋ ಟೈಮ್ನಾಗ ಮಸಾಲಿ ಏನ್ರ ಕಂಬಿತ್ತು ಅಂತಂದ್ರ ಮಾರ್ಕೆಟಿಗೆ ಹೋಗಿ ಮಸಾಲಿ ತಂದು ಸಾಂಬಾರ್ ಮಾಡ್ತಿರೋ, ಇರ್ಲ್ ಬಿಡೋಪ ಇವತ್ತೊಂದ್ ದಿನ ಅಂತೇಳಿ ಸುಮ್ಮನೆ ಆಗ್ತೀರಿ. ಏನ್ ಮಾಡ್ತೀರಿ? ಮಸಾಲಿ ತೊಗೊಂಬರ್ತೀರಿ ಮಾರ್ಕೆಟಿಗೆ ಹೋಗಿ. ಮಸಾಲಿ ತಂದೆ ಸಾಂಬಾರ್ ಮಾಡೋದಂದ್ರ ಏನ್ ಇರ್ಲ್ ಬಿಡು ಇವತ್ತೊಂದ್ ದಿನ ನಡೀತದಂತೀರಿ? ನಡೀತದಂತೀರಿ ಏನ್ ಹೆಂಗ್ ಮಾಡ್ತೀರಿ ಮೇಡಮ್? ದುಕಾನ್ದಾಗ ಇರ್ತಾವ, ಬಾಜು ದುಕಾನ್ ಅದ ರೀ. ಬಾಜು ದುಕಾನ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಹಂಗೆ ಮಾಡ್ಬಿಡ್ತೀರಿ. ಏನ್ ಮಾರ್ಕೆಟಿಗೆ ಅದು ಬಂದು ತಗೊಂಡ್ ಹೋಗ್ತೀರಿ? ಹೌದಾ, ಇಲ್ಲಿ ನೋಡ್ರಿ, ಯುರೋಪಿಯನರಿಗೆ ಏನಾಯ್ತು ಅಂದ್ರ ಹೇಗಾದರೂ ಮಾಡಿ ಭಾರತಕ್ಕ ಜಲಮಾರ್ಗ ಕಂಡು ಹಿಡಿಲೇಬೇಕು. ಈ ಒಂದು ಘಟನೆಗೆ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಸ್ಥಿತ್ಯಾಂತರ ಘಟನೆ ಅಂತ ಹೇಳ್ತೀವಿ. ಸ್ಥಿತ್ಯಾಂತರ ಘಟನೆ ಎಂತ ಘಟನೆ? ಹೌದಾ, ಸ್ಥಿತ್ಯಾಂತರ ಘಟನೆ ಅಂತ ಏನ್ಪರ ಹೇಳ್ತಾರ. ಹಾಗಾದ್ರೆ ಯುರೋಪ್ ಅರಸರೆಲ್ಲ ಏನ್ ಹೇಳಿದ್ರು ಅಂದ್ರ, ಅರಸರು ಹೇಳ್ತಾರ ನಮಗ್ ಭಾರತದ ಮಸಾಲಿ ಬಹಳ ಇಷ್ಟ ಆಗ್ಯದ. ಏನಾಗ್ಯದ? ಹೌದಾ, ಭಾರತದ ಮಸಾಲಿ ಬಹಳ ಇಷ್ಟ ಆಗ್ಯದ. ಯಾರ ಭಾರತ ದೇಶಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿತೀರೋ ಅವ್ರಿಗೆ ಆರ್ಥಿಕ ಸಹಾಯ ಮಾಡ್ತೀವಿ ನಾವು. ಹೌದಾ, ನೀವು ಯಾರು ಹೋಗ್ತೀರಿ ಅಂತೀರಿ, ಕೈ ಎತ್ತಿರಿ ಅಂತ ಏನ್ಪರ್ ಹೇಳ್ಬಿಟ್ರಿ. ಆಗ ಕೈ ಎತ್ತಿರೋ ರಾಷ್ಟ್ರ ಯಾವ್ದು ಗೊತ್ತಾ? ಪೋರ್ಚುಗಲ್ ರೀ. ಯಾವಾಗಲ್ಲ? ಹೌದಾ, ಪೋರ್ಚುಗಲ್ ಅಂತಕ್ಕಂಥ ಒಂದು ರಾಷ್ಟ್ರ ನಾ ಹೋಗ್ತೀನ್ರಿ ಮಾಲಕ್ರಿ ಅಂದ್ಬಿಡ್ತೀರಿ. ಇದು ನಾ ಹೋಗ್ತೀನಿ ಅಂದ ತಕ್ಷಣ 1ನೇ ಜಾನ್ ಅಂತಕ್ಕಂಥ ಅರಸ, ಎಷ್ಟನೇ ಜಾನ? 1ನೇ ಜಾನ್ ಅಂತಕ್ಕಂಥ ಅರಸ ಏನ್ ಮಾಡ್ದಂದ್ರ ಪೋರ್ಚುಗಲ್ ರಾಷ್ಟ್ರಕ್ಕೆ ಏನ್ಪರ್ ಸಹಾಯ ಮಾಡ್ತಾನ. ಫಸ್ಟ್ ಹೊರಟಂತ ವ್ಯಕ್ತಿ ಯಾರು ಅಂದ್ರ ಬರ್ತಲೋಮಿಯೋ ಡಯಾಸ್ ರೀ. ಯಾವ ಲೋಮಿಯೋ ಡಯಾಸ? ಬರ್ತಲೋಮಿಯೋ ಡಯಾಸ್ ಅಂತಕ್ಕಂಥ ವ್ಯಕ್ತಿ. ಹೌದು, ಬರ್ತಲೋಮಿಯೋ ಡಯಾಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ದ ಅಂತಂದ್ರ ಭಾರತದಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿತೀನಿ ಅಂದ ತಕ್ಷಣ ಅಲ್ಲಿನ ಜನ ಬಹಳ ಖುಷ್ ಆದ್ರು. ಮತ್ ನಮಗ್ ಭಾರತ್ ಮಸಾಲಿ ಸಿಗ್ತದಲ್ಲ ಅಂತೇಳಿ. ಮತ್ ಮಸಾಲಿ ಸಿಗ್ತಂದ್ರ ಖುಷಿ ಆಗಲ್ರಿ? ಆಗ್ತದಾಗಲ್ರಿ? ಈಗ ನಿಮಗೂ ಮಸಾಲಿದ್ ಏನ್ರ ಮಾಡ್ತಾರಂದ್ರ ಖುಷಿ ಆಗ್ತದೇನು? ಯಾವ್ದೋ ಒಂದು ಆಹಾರ, ವಿಶೇಷವಾದ ಆಹಾರ ಪದಾರ್ಥ ಮಾಡತ್ತಾರ, ಖುಷಿ ಆಗ್ತದ? ಸರ್, ಮಸಾಲಿ ಅಂದ್ರೆ ಬಾಯಿ ನೀರು ಕಡಿಲತ್ತಾವ ಆಲ್ರೆಡಿ ಅಂತಂತಾರ. ಹೌದು, ನೋಡ್ರಿ, ಇಲ್ಲಿ ಏನಾಯ್ತು, ಅಲ್ಲಿನ ಜನ ಬಹಳ ಖುಷಿಯಾಗಿ ಏನ್ಪರ್ ಬರ್ತಣ್ಣಗ, ಯಾವಣ್ಣಗ? ಹೌದಾ, ಬರ್ತಣ್ಣಗ ಏನ್ಪರ್ ಹೂವಿನ ಹಾರ ಗೀರ ಎಲ್ಲಾ ಹಾಕಿ ಏನ್ ಮಾಡಿದ್ರು ಅಂತಂದ್ರ ಅಡಿಗಿನ ಕುಂಡ್ರಸ್ಲಾಕ್ ಬಂದ್ರಿ. ಎಲ್ಲಿಂದ? ಪೋರ್ಚುಗಲ್ ರಾಜಧಾನಿ ಲಿಸ್ಬನ್. ಯಾವನ್ನ? ಹೌದಾ, ಲಿಸ್ಬನ್ ನಗರದ ಮೂಲಕ ಇವನಿಗೆ ಬರ್ತಲೋಮಿಯೋ ಡಯಾಸನಿಗೆ ಏನಪ್ಪ ಅಂದ್ರ ಹೂವಿನ ಹಾರದು ಹಾಕಿ ಕುಂಡ್ರಸ್ಬಿಡ್ತಾರ್ರಿ. ಯಾವ ಹಾರ? ಹೌದಾ, ಹೂವಿನ ಹಾರ. ಒಬ್ಬ ಹಲಗಿ ಉಳ್ಳ್ಯಾಕ್ ಬಂದಿನ್ರಿ. ಯಾರಿಗೆ? ಬರ್ತಣ್ಣಗ್ ಮತ್ ಕಳಿಸ್ಬೇಕಾಗ್ಯದಲ್ಲ, ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿಬೇಕಾಗ್ಯದ. ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದ್ರೆ ಮಸಾಲಿ ಸಿಗ್ತದ, ಇಲ್ಲ ಅಂದ್ರೆ ಎಲ್ಲಿಂದ ಸಿಗ್ತದ? ಹೌದಾ, ಸಿಗೋದಿಲ್ಲ. ಹಾಗಾಗಿ ಇವನಿಗೆ ಹೂವಿನ ಹಾರದು ಹಾಕಿ ಏನ್ಪರ್ ಕುಂಡ್ರಿಸಿ ಕಳಿಸ್ಬಿಡ್ತಾವ್ರಿ. ಕಳಿಸ್ಬಿಡ್ತಾವ. ಇವನು ಕೂಡ ಏನ್ಪರ್ ಅದೇ ಜೋಶ್ನಾಗ ಹೊಂಟ್ರಿ. ಇಲ್ಲಿ ನೋಡ್ರಿ, ಯುರೋಪ್ ಖಂಡದಿಂದ ಹ್ಯಾಂಗ ಬಂದ ಅಂತ ನೋಡ್ತಾ ಹೋದ್ರ ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಏನ್ಪರ್ ಬಂದ್ಬಿಡ್ತಾನ್ರಿ. ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಇದು ಯಾವಾಗ ಎಂಟ್ರಿ ಆಗಿದ್ದೀವಿ ಅಂದ್ರೆ 1487ರಲ್ಲಿ ಬರ್ತಲೋಮಿಯೋ ಡಯಾಸ ಆಫ್ರಿಕಾದಿಂದ, ಇದು ಯುರೋಪ್ನಿಂದ ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಬರ್ತಾನ್ರಿ. ಹೌದು, ದಕ್ಷಿಣ ಆಫ್ರಿಕಾದ ತುದಿ ಭಾಗಕ್ಕೆ ಏನ್ಪರ್ ಬಂದ್ ನಿಂತು ಬಿಡ್ತಾನ. ಇಲ್ಲಿ ಏನಾಗಿತ್ತು ಅಂದ್ರೆ ಬಿರುಗಾಳಿ ಬೀಸ್ತಾ ಇದ್ದು ರೀ. ಯಾವ ಗಾಳಿ?
ಹೌದಾ, ಬಿರುಗಾಳಿ ಬೀಸ್ತಾ ಇತ್ತು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಭಾರತ ಬರ್ತದ್ರಿ. ಎಲ್ಲಿ? ಆದ್ರೆ ಅವನಿಗೆ ಮಾರ್ಗ ಗೊತ್ತಾಗ್ಲಿಲ್ಲ. ಎದುರು ಏನ್ಪರ್ ಚಂಡಮಾರುತ ಬಿರುಗಾಳಿಗಳನ್ನು ಬೀಸ್ತಾ ಇದ್ದಾವ. ಅಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರ ಈತ ವಾಪಸ್ ಹೋಗ್ಬಿಡ್ತಾನ್ರಿ. ಯಾರು? ಬರ್ತಲೋಮಿಯೋ ಡಯಾಸ್ ವಾಪಸ್ ಹೋಗ್ಬಿಡ್ತಾನ. ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇದಕ್ಕೆ ಏನಂತ ಕರೆದ ಅಂದ್ರೆ, ಈ ದಕ್ಷಿಣ ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಬಿರುಗಾಳಿಯ ಭೂಸಿರ ಅಂತ ಕರಿತಾನ್ರಿ. ಯಾವ ಸಿರ? ಹೌದಾ, ಬಿರುಗಾಳಿಯ ಭೂಸಿರ ಅಂತ ಏನ್ಪರ್ ಕರಿತಾನ. ಹೌದಾ, ಬಿರುಗಾಳಿಯ ಭೂಸಿರ ಅಂತೇಳಿ ಕರ್ದ ಏನ್ಪರ್ ಹೋಗ್ಬಿಟ್ರಿ. ವಾಪಸ್ ಹೋಗ್ತಾನ. ಇವ ಬರೋದ್ ಗೊತ್ತಾಗ ಏನ್ಪರ್ ಜನ ಎಲ್ಲ ಸೇರ್ ಬಿಡ್ತ್ರಿ ಇಲ್ಲಿ. ಎಲ್ಲಿ? ಮಸಾಲಿ ತೊಗೊಂಡ್ ಹೊಂಟಾನ, ಬರ್ತಾನ. ಇವತ್ ಕೋಳಿ ಕತ್ತರ್ಸದೆ. ಏನ್ ಕತ್ತರ್ಸೋದು? ಹೌದಾ, ಮಸಾಲಿ ತೊಗೊಂಡ್ ಹೊಂಟಾನ, ಬರ್ತಾನ. ಯಾವಣ್ಣ? ಇವತ್ ಕಟ್ ಮಾಡದೆ ಕೋಳಿ. ಹೌದ್ರಿ, ಇವತ್ ಕತ್ತರ್ಸದೆ. ಹೌದಾ ಇಲ್ರಿ? ಮತ್ ಮಸಾಲಿ ತೊಗೊಂಡ್ ಹೊಂಟ್ರ ಕೋಳಿ ಕತ್ತರ್ಸ್ಬಿಡುದು? ಕತ್ತರ್ಸ್ಬೇಕ್ರಿ. ಕತ್ತರ್ಸದೆ ರೀ. ಏನ್ರಿ ಸಾಂಬಾರ್ ಮಾಡ್ತೀರಿ? ನಾರ್ಮಲ್ ಸಾಂಬಾರ್ ಮಾಡ್ತೀರೇನ್ರಿ ಮೇಡಮ್? ಹೌದಾ, ನೋಡ್ರಿ ಇಲ್ಲಿ ಏನಾಯ್ತು. ಆ ಹಲಗಿ ಬಾರ್ಸವನು ಏನ್ಪಾರ್ ಬಂದಿದ್ರಿ. ಹೌದಾ, ಅವ ಭಾಳ ಜೋಸ್ನಾಗಿದ್ದೆ. ಹಂಗ ಸಾಂಬಾರ್ ಏನ್ಪಾರ್ ಹೋಗೋ ಟೈಮ್ನಾಗನು ಹಲಗಿ ಬಾರಿಸ್ಕೊಂಡ್ರಸನವ. ಯಾರು? ಹೌದಾ, ಹಲಗಿ ಬಾರಿಸ್ತಕ್ಕಂಥ ವ್ಯಕ್ತಿ ಬರ್ತಣ್ಣಗ ಹಲಗಿ ಬಾರಿಸಿ ಏನ್ಪಾರ್ ಕುಂಡ್ರಸನ್. ಬಂದ ತಕ್ಷಣ ನನಗೆ ಫಸ್ಟ್ ಕೊಡ್ಬೇಕು ಅಂತೇಳಿ ಅವಾಗ ಇವನು ಖಾಲಿ ಕೈ ನೋಡಿದ್ನು. ಇವನ ಹಲಗಿ ಸೌಂಡ್ ಕೂಡ ಕಮ್ಮಿ ಆಗ್ಲತ್ರಿ. ಫಸ್ಟಿಗೆ ಬಾರ್ಸವ ಹಲಗಿ ಒಡದ್ ಹೋಗಂಗ್ ಬಾರ್ಸವ. ಆಮೇಲೆ ಏನ್ಪಾರ ಸಣ್ಣ ಆಯ್ತು ಸೌಂಡ್. ಯಾಕ ಖಾಲಿ ಇದ್ದನಲ್ಲ, ಕೈ ಖಾಲಿ ಇತ್ತು. ಖಾಲಿ ಇದ್ದಿದ್ ನೋಡಿ ಏನಪ್ಪಾರ ಸಣ್ಣ ಆಯ್ತು. ಯಾಕೋ ಏನಪ್ಪಾರ ಖಾಲಿನೇ ಹೇಳ್ದ್ರಿ ಹಲಗಿದಂದು. ಹೌದಾ, ಅವನೇ ಹಲಗಿ ಬಾರಿಸ್ದವನೇ ಬಂದು ಬೈತಾನ. ನನಗ್ ಮೊದಲೇ ಗೊತ್ತಿತ್ತು ನೀ ತರ್ಲ. ನೀನು ಮಸಡಿ ನೋಡಿದ್ರ ನೀ ಇಲ್ಲೇ ಎಲ್ಲರ ತಿರುಗಿಸ್ಕೊಂಬಂದಿದ್ ಹಡಗ್. ನೀ ಆಫ್ರಿಕಾಕ್ ಹೋಗಿದ ಅಂತ ಹೇಳ್ತಿದ್ದಲ್ಲ, ಇದು ಸುಳ್ಳೇ ಹೇಳತ್ತಿದ್. ನೀ ಆಫ್ರಿಕಾಕ್ನು ಹೋಗ ಮಗ ಅಲ್ಲ ನೀ. ಹೌದಾ, ಇಲ್ಲೇ ಎಲ್ಲರ ಹಡಗ್ ತಿರ್ಸ್ಕೊಂಬಂದ್ ಏನ್ಪಾರ ನಮಗೆ ಹುಲ್ಲು ಬನಸ್ತೇನೋ ಅಂದ್ಬಿಟ್ರು. ಹೌದಾ, ಹಾಗಾಗಿ ಜಾನ್ ಕೂಡ ಏನಂದ್ಬಿಟ್ರು ಅಂತಂದ್ರೆ, ಒಂದನೇ ಜಾನ ಈ ಆಫ್ರಿಕಾದ ಇದು ನೋಡ್ರಿ, ಬರ್ತಲೋಮಿಯೋ ಡಯಾಸ್ ಬಿರುಗಾಳಿಯ ಭೂಸಿರ ಅಂತ ಏನ್ಪಾರ ಹೇಳ್ಬಿಟ್ಟ. ಹಾಗಾದ್ರೆ ಒಂದನೇ ಜಾನ್ ಏನ್ ಹೇಳ್ತಾನ ಅಂತಂದ್ರ, ಕೇಪ್ ಆಫ್ ಗುಡ್ ಹೋಪ್ ಅಂತ ಏನ್ಪಾರ ಹೇಳ್ತಾನ. ಅಂದ್ರೆ ಇದ್ರ ಮೇಲೆ ಹೋಪ್ ಕಳ್ಕೊಳಂಗಿಲ್ಲ. ಇದೇ ಮಾರ್ಗದಿಂದ ನಾವು ಭಾರತಕ್ಕ ಹೋಗೋಣ ಅಂತ. ಹೌದಾ, ಜನಕ್ಕೆ ನಿರಾಶೆ ಮಾಡಿಲ್ರಿ. ಯಾರು? ಬರ್ತಲೋಮಿಯೋ ಡಯಾಸ್. ಮತ್ ಬಿರುಗಾಳಿ ಬಿಟ್ಟವ ಅಂತ ಸಂದರ್ಭದಲ್ಲಿ ಮುಂದಕ್ಕೆ ಹೋಗಂದ್ರೆ ಹೆಂಗತ್ತದ್ರಿ? ಬರೀ ಮಸಾಲಿ ಸಲಿಯಕ್ ಆತದ? ನೀವ್ಯಾರ ಹೋಗ್ತೀರೇನ್ರಿ ಹಿಂದೆ? ಹೌದಾ, ಹಡಗಿನಾಗ ಬರ್ತಲೋಮಿಯೋ ಡಯಾಸ್ ಸ್ಥಾನದಾಗ ನೀವ್ಯಾರ ನಿಂತರು ಹೋಗ್ತಿದ್ರಿ? ಅಪ್ಪಿ, ನಿಮ್ಮ ಹೆಸರೇನು? ಹಾ, ಸಿದ್ಧಾರ್ಥ ಹೋಗ್ತಿದ್ದೇನ? ಹಾ, ಹೋಗ್ತಾ ಇರ್ಲಿಲ್ಲ, ವಾಪಸ್ ಬರ್ತಿದ್ವಿ. ಈ ಕಡೆ ಶರಣು ಹೋಗ್ತಿಲ್ಲ, ವಾಪಸ್ ಬರ್ತಿದ್ವಿ. ಏನೇ ಕಾಲ ಜನರಿಗೆ ಮಸಾಲಿ ಉಣಸಾರಿ ಅಂತೇಳಿ ಹೋಗ್ತಾ ಇರ್ಲಿಲ್ಲ ಅಂದ್ರ. ಹೌದು, ನೋಡ್ರಿ ಏನ್ರಿ? ಹೌದಲ್ಲ, ಮಸಾಲಿ ತರ್ಲಕ್ ಹೋದ್ರ ನಾವೇ ಇರಲ್ಲ ಅಂತೀರಿ ನೀವು. ಹೌದು, ನೋಡ್ರಿ ಮುಂದೆ ಏನಾಯ್ತು. ಇನ್ನೂ ಕೆಲವು ವರ್ಷಗಳ ನಂತರ ವಾಸ್ಕೋಡಿ ಗಾಮ ಬರ್ತಾನ. ಯಾವ ಗಾಮ? ಹೌದಾ, ವಾಸ್ಕೋಡಿ ಗಾಮ ನಾ ಹೋಗ್ತೀನಿ ಭಾರತಕ್ಕ ಅಂದ್ಬಿಟ್ರಿ. ಮತ್ ಜೋಸ್ ಕ್ರಿಯೇಟ್ ಮಾಡಿದಿವ. ಯಾರು? ಯುರೋಪಿಯನ್ ಜನಕ್. ಮತ್ ನಾ ಮಸಾಲಿ ತರ್ತೀನಿ. ಹೌದಾ ಮೇಡಮ್ ಅವ್ರೆ, ಕೋಳಿ ಕೊಯ್ಯಟ್ರಿ ನೀವು. ಏನ್ ಕೊಯ್ಯಟ್ರಿ? ಹೌದಾ, ವಾಸ್ಕೋಡಿ ಗಾಮ ಹೇಳಿದ್ರಿ. ಯಾರಿಗೆ? ಬಸಮ್ಮ ಮೇಡಮ್ ರೀ. ಏನಂತ ಹೇಳ್ದ? ನೀವು ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾ ಮಸಾಲಿ ತಗೊಂಬರ್ತೀನಿ. ಹೌದಾ, ಎಲ್ಲಿ ಸುಡ್ಗಾಡ್ದಾಗ ಯಾಕಿರ್ಲಿಕ್ಕದು. ಹೌದಾ, ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟ. ಹೌದಾ, ತಗೊಂಬರ್ತೀನಿ ಅಂತೇಳಿ ಇವನಿಗೆ ವಾಸ್ಕೋಡಿ ಗಾಮಾಗ ಸಹಾಯ ಮಾಡಿದ ಅರಸ ಯಾರು ಅಂತ ನೋಡ್ತಾ ಹೋದ್ರ. ವಾಸ್ಕೋಡಿ ಗಾಮಾಗ ಸಹಾಯ ಮಾಡಿರ್ತಕ್ಕಂಥ ಅರಸ ಯಾರು ಅಂತ ನೋಡಿದ್ರೆ ಇಮ್ಯಾನ್ವೆಲ್ ಅಂತಕ್ಕಂಥ ಅರಸರಿ. ಯಾವೆಲ್ರಿ? ಹೌದಾ, ಇಮ್ಯಾನ್ವೆಲ್ ಅಂತಕ್ಕಂಥ ಅರಸ ಸಹಾಯ ಮಾಡ್ತಾನ. ಇಮ್ಯಾನ್ವೆಲ್ ನೇತೃತ್ವದಲ್ಲಿ ಏನಾಯ್ತು ಅಂದ್ರ 1498ರಲ್ಲಿ ಸಾವೋ ಗ್ಯಾಬ್ರಿಯಲ್ ಅನ್ನುವ ಹಡುಗ್ರಿ. ಸಾವೋ ಗ್ಯಾಬ್ರಿಯಲ್
ಇನ್ನು ಸಾವೋ ರೆಫಲ್, ಸಾವೋ ರೆಫಲ್, ಸಾವೋ ಸಾವೋ ಮಿಗುಚೆಲ್, ಸಾವೋ ಬ್ರಾಸ್. ಇವ ಬಂದಿರ್ತಕ್ಕಂಥ ಹಡಗ್ರಿ. ಇವ ಬಂದಿರೋದು ಯಾವ ಹಡಗ ಅಂದ್ರೆ ಸಾವೋ ಗ್ಯಾಬ್ರಿಯಲ್ ಅಂತಕ್ಕಂಥ ಹಡಗ. ಇವನ ಜೊತೆ ಇನ್ನೂ ಹೆಚ್ಚಿನ ಜನಕ್ಕೆ ಏನಪ್ಪ ಕರ್ಕೊಂಬರ್ತಾನ. ಯಾರು? ವಾಸ್ಕೋಡಿ ಗಾಮ. ಯಾಕ ಹೆಚ್ಚಿನ ಜನಕ್ಕೆ ಕರ್ಕೊಂಬಂದ್ರೆ ಒಬ್ಬನೇ ಬಂದ್ರೆ ಭಯ ಆಗ್ತದ, ಬಿರುಗಾಳಿ ಗಿರ್ಗಾಳಿ ಏನಾರ ಬಿಡ್ತಂದ್ರೂ ಏನಾರ ಒಂದು ಉಪಾಯ ಮಾಡ್ಕೊಂಡು ಮುಂದೆ ಭಾರತಕ್ಕೆ ಏನಪ್ಪ ಕಂಡು ಹಿಡಿಬೇಕಾಗ್ತದ. ಭಾರತಕ್ಕೆ ಏನಪ್ಪ ಸಂಶೋಧನೆ ಮಾಡ್ಕೊಂಡು ಜಲಮಾರ್ಗಕ್ಕೆ ಮುಂದೆ ಹೋಗಿ, ಹೌದ, ಜಲಮಾರ್ಗ ಸಂಶೋಧನೆ ಮಾಡಿ ಒಟ್ಟ ಯುರೋಪಿಯನರಿಗೆ ಮಸಾಲೆ ಪದಾರ್ಥ ಉಣಿಸ್ಬಿಡೋಣ ಅಂತೇಳಿ ಈ 4 ಹಡಗು ತಗೊಂಡ್ಬರ್ತಾನ್ರಿ ಇವ. 118 ಜನ ವರ್ತಕರು. ಎಷ್ಟು ಜನ? 118 ಜನ. ಈ 4 ಹಡಗಿನೊಳಗ ವಾಸ್ಕೋಡಿ ಗಾಮ ಕುಂತಿರೋ ಹಡಗ್ ಯಾವುದು ಅಂತಂದ್ರ ಸಾವೋ ಗ್ಯಾಬ್ರಿಯಲ್ ಅಂತಕ್ಕಂಥ ಹಡಗ. ಎಂತ ಹಡಗ? ಸಾವೋ ಗ್ಯಾಬ್ರಿಯಲ್ ಅಂತಕ್ಕಂಥ ಹಡಗಿನಾಗ ಏನಪ್ಪ ಹೊರಟ್ರಿ. ಹೌದಾ, ಇವನಿಗೂ ಹಲಗಿ ಬಾರಿಸೋ ಬಂದ್ರಿ ಇವ. ಹೌದಾ, ಯಾರು? ನೋಡಪ್ಪ, ಭರ್ತಣ್ಣರ ಏನೂ ಕೊಟ್ಟಿಲ್ಲ. ಯಾವಣ್ಣ? ಭರ್ತಣ್ಣರ ಏನೂ ಕೊಟ್ಟಿಲ್ಲ. ನೀರ ಏನ್ರ ತರ್ಲೇಬೇಕು, ಮಸಾಲೆ ತರ್ಲೇಬೇಕು. ಹೌದಾ, ಇಲ್ಲ ಕರಿ ಮೆಣಸರ ತೊಂಬ ಅಟ್ಲೀಸ್ಟ್. ಯಾವ ಮೆಣಸ? ಹೌದಾ, ಕರಿ ಮೆಣಸರ ತೊಂಬ ಅಟ್ಲೀಸ್ಟ್. ಸುಮ್ಮ ಏನಪ್ಪ ಅಂದ್ರ ಅದೇ ಹೆಂಗ ಉಣ್ತೀವಿ, ಏನ್ ಮಾಡ್ತೀವಿ? ಹೌದಾ, ಹೆಂಗೋ ಉಣ್ತೀವಿ ನೋಡಪ್ಪ ವಾಸ್ಕೋಡಿ ಗಾಮ ಅಂತೇಳಿ ಅವನಿಗೂ ಹಲಗಿ ಬಾರ್ಸ್ ಏನ್ಪಾರ ಕಳಿಸ್ಬಿಟ್ಟ. ಹೌದಾ, ಕಳಿಸಿ ಇವರು ಕೂಡ ಬರ್ತಲೋಮಿಯೋ ಡಯಾಸನ ಮಾರ್ಗದಲ್ಲೇ ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಬಂದ್ಬಿಟ್ರು. ಯಾರು? ವಾಸ್ಕೋಡಿ ಗಾಮ. ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಬಂದಾದ ಬಳಿಕ ಇಲ್ಲಿ ಇವನಿಗೂ ಕೂಡ ದಾರಿ ಗೊತ್ತಾಗದೆ ಹೋಯ್ತು. ಹೌದಾ, ದಕ್ಷಿಣ ಆಫ್ರಿಕಾ ಭಾಗಕ್ಕೆ ಏನಪ್ಪ ಬಂದ್ ಬಳಕ ದಾರಿ ಗೊತ್ತಾಗದೆ ಹೋಯ್ತು. ಅದ್ರ ಮುಂದೆ ಮಡಗಾಸ್ಕರ್ ದ್ವೀಪಕ್ಕೆ ಹೋಗ್ತಾನ್ರಿ ಇವ. ಹಿಂದಕ್ಕೆ ಸರಿಲಿಲ್ಲ. ಯಾರು? ವಾಸ್ಕೋಡಿ ಗಾಮ. ಹಿಂದಕ್ಕೆ ಹೋಗೋದು ಬೇಡ, ಏನ್ಯಾಕಾಗಲ್ಲ. ಯಾಕ ಬರ್ತಣ್ಣಗ ಉಗುಳು ಉಪ್ಪಿನಕಾಯಿ ಹಾಕಿದ್ರು ಇವ್ರೆ. ಹಲಗಿ ಹಾಕದವಂತೂ ಸಿಕ್ಕಂಗ ಬೈದ್ ಬಿಟ್ಟಿದ್ದ. ಬೈದಿಲ್ರಿ. ಮತ್ ನಾನು ವಾಪಸ್ ಹೋದ ಅಂದ್ರೆ ನನಗೂ ಅದೇ ಕತಿ ಮಾಡ್ತಾವ ಜನ. ಮೊದಲೇ ಮಂದಿ ಡೇಂಜರ್ ಅವ. ಇಲ್ಲಿನು ಯುರೋಪ್ ಭಾರತದಾಗ ಭಾಳ ಗರೀಬ್ ಇದ್ದಿರ್ಬೇಕ್ರಿ. ನೀವು ನೋಡಿದ್ರಿ ಅನಿಸ್ತದ ಭಾಳ ಗರೀಬ್ ಇದ್ದೀರಿ ಅಂತೇಳಿ. ಅನಿಸ್ತದ ಅನ್ಸಲ್ಲ? ಹೌದಾ, ಇಲ್ಲ ನೋಡ್ರಿ, ಮಂದಿ ಮೊದಲೇ ಡೇಂಜರ್ ಅವ, ಬೈತಾವ, ಹೋಗೋದ್ ಬ್ಯಾಡ ವಾಪಸ್ ಅಂತೇಳಿ ಏನ್ ಮಾಡ್ದ ಅಂದ್ರೆ ಮಡಗಾಸ್ಕರ್ ದ್ವೀಪಕ್ಕೆ ಬರ್ತಾನ್ರಿ. ಯಾವ ದ್ವೀಪ? ಮಡಗಾಸ್ಕರ್ ದ್ವೀಪಕ್ಕೆ ಬಂದಾಗ ದೂರದಲ್ಲೊಬ್ಬ ಹಡಗಿನಾಗ ಮೀನ್ ಹಿಡಿತಾ ಇದ್ದ. ಹೌದಾ, ಮೀನ್ ಹಿಡಿತಾ ಇದ್ದ. ಈ ಹಡಗ್ ಕಾಣಿಸ್ತು. ಇವ ಯಾವಿದ್ದ ಅಂದ್ರ ಮಾಜೀದ್ ಅಲಿ ಅಂತ ಏನಪ್ಪ ಹುಡ್ತೀವಿ. ಯಾವ ಅಲಿ? ಇವ ಒಬ್ಬ ಅರಬ್ ನಾವಿಕನಾಗಿದ್ದ. ಹೌದಾ, ಆ ಹಡಗ್ ಯಾವಾಗ ಕಾಣಿಸ್ತಾವ ವಾಸ್ಕೋಡಿ ಗಾಮಾಗ, ಈ ಸಾವೋ ಗ್ಯಾಬ್ರಿಯಲ್ ಅಂತಕ್ಕಂಥ ಒಂದು ಹಡಗ್ ಏನಪ್ಪ ಆತನ ಹತ್ರ ಹೋಗ್ಬಿಡ್ತಾರೆ. ಅವನಿಗೆ ಹೋಗಿ ಕೇಳ್ದ. ಏನಂತ ಕೇಳ್ದ? ನಾವ್ ಹಿಂಗ್ ಭಾರತಕ್ಕೆ ಹುಡ್ಕೊಂಡು ಹೊಂಟಿದೀವಿ, ನಮಗ್ ಒಟ್ಟು ಭಾರತ ಸಿಗಲಾಗ್ಯದ. ಹೌದಾ, ಅವ ಹೇಳ್ತಾನೆ ಸಿಗ್ಲಾಕದೇನು ಕಳ್ದದ ಅಂತೇಳಿ. ಯಾರು? ಹೌದಾ, ಮಾಜೀದ್ ಅಲಿ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಹೇಳ್ತಾನೆ ಸಿಗ್ಲಾಕದೇನು ಕಳ್ದದ ಮಗನೇ. ಹೌದಾ, ಹಿಂಗೆ ಮುಂದಕ್ಕೆ ಹೋಗು. ಹೌದಾ, ಭಾರತ ಸಿಗ್ತದೆ. ಇದೇ ಮಾರ್ಗ. ಯಾವ ಮಾರ್ಗ? ಈಗ ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಮಾಜೀದ್ ಅಲಿರ ಆಡ್ ಚಂದ ಹೇಳಿನೋ ನೀವು ಹೇಳತ್ತೀರ ನೋಡ್ರಿ. ಇದೇ ಮಾರ್ಗ. ಯಾವ ಮಾರ್ಗ? ಇದೇ ಮಾರ್ಗ ಏನ್ಪಾರ ಹೋಗು ಅಂತ ಏನ್ಪಾರ ಹೇಳ್ತಾನ. ಆಗೇನ್ಪಾರ ಹೋಗೋ ಟೈಮ್ನಾಗ ವಾಸ್ಕೋಡಿ ಗಾಮ ಹೋಗೋ ಟೈಮ್ನಾಗ ಕೇಳ್ತಾನ್ರಿ ಮಾಜೀದ್ ಅಲಿ, ಇಲ್ಲ ಭಾರತಕ್ಕೆ ಯಾಕೆ ಹೋಲತ್ತಿದೆ ಅಂತ. ಅದು ನಿನ್ಗ್ಯಾಕೆ ಹೇಳಿ ಅಂದ್ಬಿಟ್ರಿ ಅವ. ಅವನಿಂದನೇ ಹಾದಿ ಕೇಳನವ. ಹೌದಾ, ನಿನ್ಗ್ಯಾಕೆ ಹೇಳಿ? ಭಾರತದಾಗ ಸಿಗು, ನಿನಗೆ ಹೇಳ್ತೀನಿ ಮಗನೇ, ನನಗೆ ಭಾರತ ಕಳೆದೇನೆ ಅಂತೇಳಿ ಮಜಾಕ್ ಮಾಡ್ತಿ. 6 ತಿಂಗಳಾಯ್ತು ಹೊಂಟಿದ ನಾನು ಇರಾಕ್. ಎಷ್ಟು ತಿಂಗಳಾಯ್ತು? 6 ತಿಂಗಳ ಹೊಂಟಿದಾನ. ಎಸೋ ಸಲ ಏನ್ಪರ್ ಚಂಡ ಮಾರ್ತಾ ಬಡ್ದು ಹಡುಗ ಏನ್ಪರ್ ಉಳ್ಳಾವ್ ದೇವ್ರ ಭಗವಂತನ ದಯದಿಂದ ಮತ್ತೇನ್ಪರ್ ಸೀದಾ ಆಗ್ಯವ್. ಮತ್ ಭಾರತ್ ಕಳೆದೇನಂತ ಕೇಳ್ತಿ ಮಗನೇ ಅಂದ್ಬಿಟ್ರಿ ಅವ. ಯಾರು? ವಾಸ್ಕೋಡಿ ಗಾಮ. ಹೌದಾ, ಹಾಗಾಗಿ ಏನ್ಪರ್ ಭಾರತಕ್ಕೆ ಬಂದು ತಲುಪ್ತಾನ. ಎಷ್ಟಿದಾಗ ಬಂದು ತಲುಪ್ದ ಅಂದ್ರ 1498 ಮೇ 17. ಹೌದಾ, 1498 ಮೇ 17 ಏನಾಯ್ತು ಅಂದ್ರೆ ಈತ ಭಾರತಕ್ಕೆ ಬಂದು ತಲುಪ್ತಾನ. ಯಾರು? ಹೌದಾ, ವಾಸ್ಕೋಡಿ ಗಾಮ. 4 ಹಡಗುಗಳು ನೋಡ್ರಿ ಇಲ್ಲಿ ಬಂದ್ ಏನ್ಪರ್ ತಲುಪಿರ್ತಕ್ಕಂಥ ಚಿತ್ರ ಏನ್ಪರ್ ನೀವು ನೋಡ್ಬೋದು. ಹೌದಾ, 4 ಹಡಗುಗಳು ಯಾವ್ಯಾವು? ಸಾವೋ ಗ್ಯಾಬ್ರಿಯಲ್, ಸಾವೋ ರೆಫಲ್, ಸಾವೋ ಮಿಚುಗಲ್, ಸಾವೋ ಬ್ರಾಸ್. ಎಂತ ಬ್ರಾಸ?
ಹೌದಾ, ಸಾವೋ ಬ್ರಾಸ್ ಅಂತಕ್ಕಂಥ 4 ಹಡಗಿನೊಳಗ ಯಾರು ಬಂದ್ ನಿಂತ್ರು? ಹೌದಾ, ಇದು ಎಲ್ಲಿ ಯಾವ ಜಾಗ ಗೊತ್ತಾ? ಇದು ಕೇರಳದ, ಹೌದಾ, ಕೇರಳದ ಕಲ್ಲಿಕೋಟೆಯ ಕಪ್ಪಾಡ್ ಅಂತಕ್ಕಂಥ ಸ್ಥಳ ರೀ. ಯಾವ ಪಾಡ? ಕಪ್ಪಾಡ್ ಅಂತಕ್ಕಂಥ ಸ್ಥಳಕ್ಕೆ ಏನ್ಪಾರ್ ಬಂದ್ಬಿಟ್ರಿ 118 ಜನ ಮತ್ತು ವಾಸ್ಕೋಡಿ ಗಾಮ ಸಾವೋ ಗ್ಯಾಬ್ರಿಯಲ್ ಅಂತಕ್ಕಂಥ ಒಂದು ಹಡಗಿನೊಳಗ ಯಾರು ಬಂದ್ ಇಳಿದ್ರು ಅಂತಂದ್ರ, ಹೌದಾ, ಈತ ಬಂದ್ ಇಳಿತಾನ. ಇಲ್ಲಿ ಕಲ್ಲಿಕೋಟೆ ಅರಸ ಯಾವಿದ್ದ ಅಂತಂದ್ರ, ಹೌದಾ, ಕಲ್ಲಿಕೋಟೆಯ ಅರಸ ಜಾಮೋರಿಯನ್. ಅರ್ಥ ಆಲತ್ತದ್ರಿ ನೀಟಾಗಿ? ಹೌದಾ, ಜಾಮೋರಿಯನ್ ಅಂತಕ್ಕಂಥ ಒಬ್ಬ ಅರಸನಿದ್ದ, ಅಥವಾ ಇವನಿಗೆ ಮಾನ ವಿಕ್ರಮ ಅಂತ ಹೇಳ್ತೀವಿ. ಎಂತ ವಿಕ್ರಮ? ಮಾನ ವಿಕ್ರಮ ಅಂತ ಹೇಳ್ತೀವಿ. ಇವನು ಹೊಲಿಗೆ ಹಚ್ಚದ್ರಿ ಇವನಿಗೆ ಕರ್ಕೊಂಡ್ಲಕ್. ಅವಾಗ ಒಂದೇ ಮ್ಯೂಸಿಕ್, ಹೌದಾ, ಬೇರೆ ಬೇರೆ ಮ್ಯೂಸಿಕ್ ಇದ್ದಿಲ್ಲ. ಹೌದಾ, ಸತ್ತಾಗ ಹಚ್ಚದ್ನು ಅದೇ, ವೆಲ್ಕಮಿಗೆ ಹಚ್ಚದ್ನು ಅದೇ. ಹೌದಾ, ಏನ್ರ ತೊಟ್ಟಲ ಕುಬ್ಸ ಕಾರ್ಯಕ್ರಮ ಅವು ಇದ್ರು ಅದೇ ಹಚ್ಚದ್. ಹೊಡಿ ಡಡ್ ಹಂಗ್ ಅಂತೇಳಿ ಪರ ಅಲ್ಲೂ ಡಡ್ ಹಂಗ್ ಹೊಡೆದೇ ಕಳ್ಸಿವು. ಮಸಾಲಿ ತೊಂಡ್ರ ವಾಪಸ್ ಬಾ, ಇಲ್ಲ ನೀ ಆ ಕಡೆ ಹೋಗು. ಯಾಕಡೆ ಹೋಗು? ಹೌದಾ, ಆ ಕಡೆ ಹೋಗನ್ನೋ ಮಟ್ಟಕ್ಕೆ ಏನಪ್ಪ ಅಂದ್ರ ಹಲಿಗೆ ಹಚ್ ಕುಂತವ್ರಿದ್ರು ಇವ್ರು. ಹೌದಾ, ನಂತರ ಈ ಮಾನ ವಿಕ್ರಮ ಅಥವಾ ಜಾಮೋರಿಯನ್ ಏನ್ ಮಾಡ್ದ? ಇವನಿಗೂ ಹಲಿಗೆ ಹಚ್ಚಿ ಕರಸೆನ್ಪರ್ ವೆಲ್ಕಮ್ ಮಾಡ್ಕೊಂಡು, ಹೌದಾ, ತನ್ನ ಅರಮನೆ ಕರ್ಕೊಂಡು ಹೋಗ್ತಾನ್ರಿ. ಹೌದಾ, ಅರಮನೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಅರಮನೆ ದಾರಿಯಲ್ಲೂ ಕೂಡ ಮಸಾಲಿ ಮಾರ್ಕೆಟ್ಗಳಿದ್ದು. ಯಾವ ಮಾರ್ಕೆಟ್? ಮಸಾಲೆ ಪದಾರ್ಥದ ಮಾರುಕಟ್ಟೆ ಅಂದ್ರೆ ದುಕಾನ್ಗಳಿದ್ದು. ಮಸಾಲಿ ನೋಡ್ ಬೆಚ್ಚ ಬಿದ್ದ. ಎಂತ ಮಟ್ಟದ ಮಸಾಲಿ ಇದ ಭಾರತದಾಗ. ಹೌದಾ, ನಮ್ಮ ಜನಕ್ಕೆ ಏನಪ್ಪಾರ ಒಂದ್ ಚೂರ್ ಮಸಾಲಿ ಸಿಗಲಾಗ್ಯದ. ಹೌದಾ, ಇಷ್ಟು ಮಸಾಲಿ ಏನಪ್ಪ ರೋಡ್ ಮೇಲೆ ಇಟ್ಕೊಂಡು ಮಾರ್ಲತ್ತಾರಲ್ಲ ಅಂತೀವಿ. ಇವಾಗ್ಲೂ ಮಸಾಲಿ ಮಾರ್ಕೆಟ್ಗಳಿಗೆ ಎಲ್ಲಿ ನೋಡ್ಬೋದು ನೀವು ಅಂತಂದ್ರೆ ಗೋಕರ್ಣದಾಗ ನೋಡ್ಬೋದ್ರಿ. ಹೌದು, ಗೋಕರ್ಣದಾಗ ಆತ್ಮಲಿಂಗ ಟೆಂಪಲ್ ಅದಲ್ಲ, ಆತ್ಮಲಿಂಗ ಟೆಂಪಲ್ ಮುಂದ ಮಸಾಲಿ ಮಾರ್ಕೆಟ್ಗಳೇ ಅದಾವ. ಹೌದಾ, ಮಸಾಲಿ ಪದಾರ್ಥದ ಬಿಟ್ರೆ ಸಪರೇಟ್ ಮಸಾಲಿ ಪದಾರ್ಥದ ಮಾರ್ಕೆಟ್ಗಳು ಎಲ್ಲೂ ಇಲ್ಲ. ಹೌದಾ, ಗೋಕರ್ಣದೊಳಗೆ ಮಸಾಲಿ ಮಾರ್ಕೆಟ್ಗಳು ಕಂಡು ಬರ್ತಾವ. ಇಲ್ಲಿ ಕೊಚ್ಚಿ, ಹೌದಾ, ಕಲ್ಲಿಕೋಟೆಯ ಅರಮನೆಗೆ ಹೋಗುವ ಸಂದರ್ಭದಲ್ಲಿ ಹಾದಿ ಒಳಗೆ ಏನ್ ನೋಡ್ದ ಅಂತಂದ್ರೆ ಮಸಾಲಿ ಮಾರ್ಕೆಟ್ಗಳು ನೋಡ್ಬಿಟ್ರಿ. ಯಾರು? ವಾಸ್ಕೋಡಿ ಗಾಮ. ಎಂತ ಗಾಮ? ವಾಸ್ಕೋಡಿ ಗಾಮ ಏನ್ಪರ್ ಮಸಾಲಿ ನೋಡೇನಪ್ಪಾ ಅಂದ್ರ ಬೆಚ್ಚ ಬಿದ್ದ. ಎಂತ ಪ್ರಮಾಣದ ಮಸಾಲಿ ನೋಡ್ರಿ, 6 ತಿಂಗಳು ಉಳಿದ್ರಿ. ಹೌದಾ, ಅರಸನ ಜೊತೆ ಏನ್ಪರ್ ಬಹಳ ಆಪ್ತ ಸ್ನೇಹದೊಂದಿಗೆ ಉಳಿದು 60ರಷ್ಟು ಸಂಪತ್ತು ದೋಸ್ತ ನೀವು ಭಾರತದಲ್ಲಿ. 60ರಷ್ಟು ಸಂಪತ್ತು, ಮಸಾಲಿ ಪದಾರ್ಥ, ವಜ್ರ, ಶ್ರೀಗಂಧ, ಏನೇನು ಬೇಕು ಅವನಿಗೆ ಎಲ್ಲಾ ತಗೊಂಡು ಪುನಃ ಏನ್ ಮಾಡ್ತಾನಂದ್ರೆ ತನ್ನ ತಾಯ್ನಾಡಿಗೆ ಹೋಗಿ ಬರ್ತಾನ. ಯಾವ ನಾಡಿಗೆ? ತಾಯ್ನಾಡು. ಯಾವುದು? ಹೌದಾ, ಭಾರತದಿಂದ ಪುನಃ ಎಲ್ಲಿಗೆ ಹೋದ ಅಂತಂದ್ರ ಪೋರ್ಚುಗಲ್ ರಾಷ್ಟ್ರಕ್ಕೆ ಎನ್ಪೋರ್ ಹೋಗ್ಬಿಟ್ಟು. ಪೋರ್ಚುಗಲ್ ರಾಷ್ಟ್ರಕ್ಕೂ ಈತ ಹೋದ ಸಂದರ್ಭದಲ್ಲಿ, ಹೌದಾ, ಪೋರ್ಚುಗಲ್ ರಾಷ್ಟ್ರಕ್ಕಿಂತ ಹೋದ ಸಂದರ್ಭದಲ್ಲಿ ಭಾರತಕ್ಕೆ ಬಂದಂತ ಮತ್ತೋರ್ವ ನಾವಿಕ ಯಾವಾಗಿದ್ದಂದ್ರ ಫೆಡ್ರೋ ಅಲ್ವಿರೇಜ್ ಕ್ಯಾಬ್ರಾಲ್. ಈತ 1500 ಎನ್ಪರ್ ಬಂದಿರ್ತಾನ. ಎಷ್ಟು ನೂರು? 1500 ಪೋರ್ಚುಗಲ್ ನಿಂದ ಮತ್ತೊಬ್ಬ ನಾವಿಕ ವಾಸ್ಕೋಡಿ ಗಾಮಾನಂತೆ. ವಾಸ್ಕೋಡಿ ಗಾಮಾನೇ ಇವನಿಗೆ ಕರ್ಸಿರ್ತಾನ. ಹೆಂಗ್ ವಾಸ್ಕೋಡಿ ಗಾಮ ಬಂದಿದ್ನಲ್ಲ, ಅದೇ ರೀತಿ ಫೆಡ್ರೋ ಅಲ್ವಿರೇಜ್ ಕ್ಯಾಬ್ರಾಲ್ ಅಂತಕ್ಕಂಥ ವ್ಯಕ್ತಿ ಏನಪ್ಪಾರ ಭಾರತಕ್ಕೆ ಬರ್ತಾನ. ಭಾರತಕ್ಕೆ ಬಂದು ಇದು ಏನ್ ಮಾಡ್ತು? ಕೆಟ್ಟ ಉಡಾಳಿತ್ರಿ ಇದು. ಹೌದಾ, ಉಡಾಳ್ ಅಂದ್ರೆ ನೀಚ್. ಹೌದಾ, ಒಂದ್ ಜಾಗಿ ಕೂಡಂದ್ರೆ 7 ಜಾಗ ಸುತ್ತಾಡ್ ಬರವ. ಯಾರು? ಫೆಡ್ರೋ ಅಲ್ವಿರೇಜ್ ಕ್ಯಾಬ್ರಾಲ್ ಅಂತಕ್ಕಂಥ ವ್ಯಕ್ತಿ ಕೆಟ್ಟ ನೀಚ್ ಇದ್ದ. ಇದು ಏನ್ ಮಾಡ್ತು ಅಂತಂದ್ರ ನೋಡ್ರಿ, ದುಕಾನ್ದವ್ರ ಜೊತೆ ಮಸಾಲಿ ದುಕಾನ್ದವ್ರು ಹೋಗ್ಬಲ್ ಕೂಡಾದ್ರಿ, ಅವ್ರ ಜೊತೆ ದೋಸ್ತಿ ಕಟ್ಟೋದು. ಏನ್ ಮಾಡೋದು? ದೋಸ್ತಿ ಕಟ್ಟೋದು. ದೋಸ್ತಿ ಕಟ್ಟಿದ ತಕ್ಷಣ ನಮ್ಮ ದೇಶ ದೇಶ ಸ್ನೇಹಕ್ಕೆ ಮುಂದಿರ್ತಕ್ಕಂಥ ರಾಷ್ಟ್ರ. ಹೌದಾ, ಏನ್ ಬೇಕಾದ್ರೂ ಕೊಡಲ್ರಿ? ಹೌದಾ, ಹಾಗಾಗಿ ಇವ ಮಸಾಲಿ ಕೊಟ್ಟನ್ರಿ. ಒಂದನೇ ದುಕಾನ್ದವ್ ಸ್ವಲ್ಪ ಮಸಾಲಿ ಇಟ್ಟು ತೊಗೊಂತು, ಕರಿ ಮೆಣಸ ಅದು ಇದು ತಗೊಂತು. ಮತ್ತೊಬ್ಬನ ಸಂಗಡ ದೋಸ್ತಿ ಕಟ್ತ್ರಿ, ಅವನ ಬಲ್ ಬಿ ಮಸಾಲಿ ತೊಗೊಂಡು. ಮತ್ತೊಬ್ಬನ ಸಂಗಡ ದೋಸ್ತಿ ಕಟ್ತ, ಅವನ ಬಲ್ಲಿ ಮಸಾಲಿ ತೊಗೊಂತು. ಓಸು ಮಂದಿ ಬಲ್ ಮಸಾಲಿ ಗೊಳ ಮಾಡಿ ಏನ್ ಮಾಡ್ತು ಅಂದ್ರೆ ತಂದೆ ಒಂದ್ ದುಕಾನ್ ಹಾಕೊಂಡ್ ಕುಂತ್ರಿ ಇಲ್ಲಿ. ಯಾವುದು? ಈ ಫೆಡ್ರೋ ಅಲ್ವಿರೇಜ್ ಕ್ಯಾಬ್ರಾಲ್. ಇದು ಏನ್ ಅರಮನೆ ಮಾನ ವಿಕ್ರಮ ಅಥವಾ ಜಾಮೋರಿಯನ್ ಅಂತ ಹೇಳಿದ್ವಲ್ಲ, ಜಾಮೋರಿಯನ್ ಅರಮನೆಗೆ ಹೋಗ್ಬೇಕಾದ ದಾರಿಯಲ್ಲಿ ಮಸಾಲಿ ಅಂಗಡಿಗಳೇನಿದ್ವಲ್ಲ, ಅಂಗಡಿದವ್ರ ಸಂಗಡ ದೋಸ್ತಿ ಕಟ್ತಾನ. ದೋಸ್ತಿ ಕಟ್ಟಿ ಫ್ರೀ ಮಸಾಲಿ ತಗೋತಾನ. ಏನ್ ತೊಗೊಂಡ? ಫ್ರೀ ಮಸಾಲಿ ತಗೊಂಡು, ಹೌದಾ, ಅವ್ರ ಬಲ್ ಫ್ರೀ ತಗೊಂಡು ದೋಸ್ತನ ಸುಮ್ ಕೊಟ್ಟು ಬಿಡಾರ ಒಂದ್ ಸ್ವಲ್ಪ, ನಮ್ಗೇನ್ ಮಸಾಲಿ ಕಮ್ಮಿ ರೀ ಭಾರತೀಯರಿಗೆ. ಹೌದಾ,
ಭಾರತೀಯರಿಗೆ ಏನರ ಕಮ್ಮಿ ಅದ ಏನ್ರಿ? ಇಂಥ ವಸ್ತುದಿಂದ ಏನರ ಕಮ್ಮಿ ಅದ ಅನ್ನೋದು ಏನರ ಭಾರತದಾಗ ಅದ ಏನ್ರಿ? ಶಿಕ್ಷಣ ಕಮ್ಮಿ ಅದಾರ ಇಲ್ಲಿ. ಯಾವುದು? ಹೌದಾ, ಶಿಕ್ಷಣದ ಜ್ಞಾನದ ಬಗ್ಗೆ ಏನಪ್ಪ ಬಹಳ ಕಮ್ಮಿ ಅದ, ಇನ್ನ ಅದು ತಿಳ್ಕೊಳ್ಬೇಕು ನೋಡ್ರಿ. ಇಲ್ಲಿ ಏನಾಯ್ತು, ಮಸಾಲೆ ತಗೊಂಡ್ ಏನಪ್ಪ ಇವನೇ ದುಕಾನ್ ಹಾಕೊಂಡು ಕುಂತ, ಇವು 10 ರೂಪಾಯಿ ಕಿಲೋ ಅಂದ್ರೆ ಇದು 8 ರೂಪಾಯಿ ಕಿಲೋ ಫ್ರೀ ಇದ್ದಿದ್ದದ, ಅವನಿಗೇನು ವ್ಯಾಲ್ಯೂ ಗೊತ್ತಿರ್ತದ? ಹೌದಾ, ಹಾಗಾಗಿ 8 ರೂಪಾಯಿ ಕಿಲೋ 8 ರೂಪಾಯಿ ಕಿಲೋ ಅಂತ ಮಾರ್ಲತ್ತು. ಇದರಿಂದ ಏನಪ್ಪ ರೊಚ್ಚಿಗೆದ್ರಿ ಇವ್ರ ಜನ. ರೊಚ್ಚಿಗೆದ್ದ ಬಳಿಕ ಜಾಮೋರಿಯನಿಗೆ ಹೇಳ್ತಾರ ಅರಸನಿಗೆ, ನೋಡ್ರಿ ನಮ್ ಗಿರಾಕಿ ಎಲ್ಲ ಇವ ಹಾಳ ಮಾಡತ್ತಾನ. ಹೌದಾ, ನಂಬಲ್ಲೇ ಪುಗ್ಸಟೆ ಮಸಾಲೆ ತಗೊಂಡ್ ಹೋಗಿ ನಮ್ಮೆದ್ರೆ ದುಕಾನ್ ಹಾಕೊಂಡ್ ಕುಂತಾನ. ಹೌದಾ, ದುಕಾನ್ ಹಾಕೊಂಡ್ ಕುಂತಾನ, ಹಾಗಾಗಿ ನಮ್ಮ ಮಸಾಲೆ ವ್ಯಾಪಾರ ಎಲ್ಲ ಹಾಳು ಮಾಡತ್ತನ್ರಿ ಅಂದ ತಕ್ಷಣ ಜಾಮೋರಿಯನ್ ಹೇಳ್ತಾನ. ಏನಂತ ಹೇಳ್ದ ಅಂದ್ರ, ಆ ಫೆಡ್ರೋ ಅಲ್ವಿರೇಜ್ ಕಬ್ರಾಲ್ಗೆ ಏನಪ್ಪ ಕರೆಸ್ತಾನ್ರಿ ಅರಮನಿಗೆ. ಕರೆಸ್ ಇನ್ನೊಂದ್ಸಲ, ಮಗನೇ ಈ ಏರಿಯಾದಾಗ ನೀ ಮಸಾಲೆ ದುಕಾನ್ ಕಂಡ ನಿನ್ ಕಂಡಲ್ ಸಿಳ್ತಾ ನೋಡು ಅಂದ್ಬಿಟ್ರಿ. ಯಾರು? ಈ ಏರಿಯಾದಾಗ ಏನಾರ ಮಸಾಲೆ ದುಕಾನ್ ಹಾಕೊಂಡಿದ್ ಏನಾರ ನೋಡ್, ಅದು ಪುಗ್ಸಟೆ ತಗೊಂಡು ನಮ್ಮೆದುರೇ ಹಾಕ್ತಿ ಅಂದ್ರೆ ಏಡ್ ತಾಕತ್ತಿರ್ಬೇಕು ನಿನಗೆ. ಹೌದಾ, ಪುಗ್ಸಟೆ ಮಸಾಲೆ ತಗೊಂಡು ಅವ್ರ ದುಕಾನ್ ಮುಂದೆ ದುಕಾನ್ ಹಚ್ಕೊಂಡ್ ಕೊಡ್ತಾನ್ರಿ. ಹಿಂಗ್ ಮಾಡ್ಬೇಕೇನ್ರಿ? ಹಿಂಗ ಮಾಡ್ಬೇಕೇನ್ರಿ ಮೇಡಮ್ ಅವ್ರೆ? ಮಾಡ್ಬೇಕೇನ್ ಹಿಂಗ? ಈ ಕಡೆ ಮಾಡ್ಬೇಕೇನ್ರಿ? ಹಿಂದೆ ಮಾಡ್ಬೇಕು. ಯಾರು ಹೇಳ್ತಾರಿ ಮಾಡ್ಬೇಕಂತ? ಮಾಡ್ಬೇಕ್ರಿ ಮೇಡಮ್, ಅವನಿಷ್ಟ ಅಲ್ರಿ. ಫ್ರೀ ಮಸಾಲೆ ತಗೊಂಡು ಅವ್ರ ಎದ್ರೆ ದುಕಾನ್ ಹಾಕಿದ್ರೆ ಸಿಟ್ಟು ಬರಲ್ರಿ ಅವ್ರಿಗೆ? ಬರ್ತದಲ್ಲ ನೋಡ್ರಿ. ಇಲ್ಲಿ ಏನಾಯ್ತು, ನಿನ್ನ ಕಂಡಲ್ ಸೀಳ್ತಾ ಅಂತೇಳಿ ಅಂದ ತಕ್ಷಣ ಇದು ತಲೆ ಕೆಟ್ಟಿದಿತ್ತಲ್ಲ, ಮೊದಲೇ ಕೆಟ್ಟ ಉಡಾಳಿತ್ತಿದು. 7 ಅವರ ಎಂತ ಅವರ? 7 ಅವರ ಇತ್ತು. ಇದು ಏನ್ ಮಾಡ್ತು ಅಂತಂದ್ರ, ಕೊಚ್ಚಿ ಅರಸನ ಜೊತೆ ಸ್ನೇಹ ಮಾಡ್ತೀರಿ ಮತ್ತ. ಯಾಕ ಕೊಚ್ಚಿ ಅರಸ ಈ ಜಾಮೋರಿಯನ್ ವೈರಿಯಾಗಿದ್ದ. ಯಾವ ವೈರಿ? ಹೌದಾ, ಜಾಮೋರಿಯನ್ ವೈರಿಯಾಗಿದ್ದ. ಈ ಅರಸನ ಜೊತೆ ಕೆಬ್ರಾಲ್, ಫೆಡ್ರೋ ಅಲ್ವಿರೇಜ್ ಕೆಬ್ರಾಲ್ ಏನ್ ಮಾಡದಂದ್ರ, ಇವ್ರಿಬ್ಬರ ಸ್ನೇಹ ಬೆಳೀತು. ಇವ್ರಿಬ್ಬರ ಸ್ನೇಹ ಬೆಳೆದು ಜಾಮೋರಿಯನ್ ವಿರುದ್ಧನೇ ಸಂಚ್ ಮಾಡೋದು. ಅದು ಜಾಮೋರಿಯನ್ ವಿರುದ್ಧ ಸಂಚ್ ಮಾಡಿ, ಜಾಮೋರಿಯನ್ ಪರ ಇದ್ದವ್ರು ಯಾರಿದ್ರು ಅಂದ್ರೆ ಅರಬ್ಬರು ಇದ್ದರಿ. ಅರಬ್ಬರು ಕೂಡ ಬಂದು ಭಾರತದಲ್ಲಿ ವ್ಯಾಪಾರ ಮಾಡ್ತಿದ್ರು. ಈ ಅರಬ್ಬರಿಗೆ ಮತ್ತು ಜಾಮೋರಿಯನ್ಗೆ ಏನಪ್ಪ ಹೊಡಿಬೇಕು ಅಂತೇಳಿ ಏನ್ ಮಾಡ್ದ ಅಂತಂದ್ರೆ, ಕೆಬ್ರಾಲ ಕೊಚ್ಚಿ ಅರಸನ ಜೊತೆ ಸೇರಿ ಹೌದಾ ಅರಬ್ಬರನ್ನು ಸೋಲಿಸ್ಬಿಡ್ತಾನ. ಹೌದಾ, ಅರಬ್ಬರನ್ನು ಸೋಲಿಸಿ ಅರಬ್ಬರಿಗೆ ಹೇಳ್ತಾನ, ಇವತ್ತು ನಿಮಗ್ ಹೊಡೆದಿದ, ನಾಳೆಗೆ ನಿಮ್ ಅರಸು ಹುಡಿತೀನಿ. ಯಾರಿಗೆ? ಜಾಮೋರಿಯನಿಗೆ ಹುಡಿತೀನಿ. ಅವ ನನಗೆ ಕಂಡಲ್ ಸೀಳ್ತಾನಂತ. ಬಾ ಅಂತೇಳಿ ಮಗನಿ, ಹೌದಾ, ಸೀಳಕ್ ಬಾ ಅಂತೇಳು. ಹೌದಾ, ನಿಮಗ್ ಹ್ಯಾಂಗ ಇವತ್ತು ಹೊಡೆದಿದಲ್ಲ, ನೆಕ್ಸ್ಟ್ ಒಂದಿನ ಏನ್ ಮಾಡ್ತೀನಿ, ಜಾಮೋರಿಯನ್ಗೂ ಹುಡಿತೀನಿ ಅಂತ ಹೇಳ್ಬಿಟ್ರಿ. ಜಾಮೋರಿಯನ ಅವಕಾಶ ಕೊಟ್ಟಿದ್ರಿ ಇರ್ಲಾಕ್ ಇವನಿಗೆ. ನೋಡ್ರಿ, ಇವನಿಗೆ ಅದು ಏನೋ ಅಂತಾರಲ್ಲ, ಕರ್ಸ್ ಹೊಡ್ಸ್ಕೊಂಬದ್ ಅಂತಾರಲ್ಲ, ಇದೇ ಅಂತಾರ ನೋಡು. ಹೌದಾ, ನನಗೆ ಹುಡಿತಾನ ಅಂತ ಇದು ಸುದ್ದಿ ಗೊತ್ತೈತ್ರಿ. ಅರಬ್ಬರು ಹೋಗಿ ಇದಕ್ಕೆ ಹೇಳ್ತಾವ, ಜಾಮೋರಿಯನ್ ಹೇಳ್ತಾವ, ನೀನೇ ಕರ್ಸಿದದಕ್ಕ ನಿನಗೆ ಹುಡಿತಾಲತ್ತು ನೋಡುದು ಅಂತ. ಹೌದಾ, ಬರ್ಲ್ ವಾಸ್ಕೋಡಿ ಗಾಮ ಇವನಿಗೆ ತೋರಿಸ್ತಾವ ಒಂದ್ ಕೈ, ನಾ ಏನು ಅನ್ನೋ ತೋರಿಸ್ತೀನಿ ಅಂತೇಳಿ ಅಂದು ಇದು ಸುಮ್ಮನಾಯ್ತು. ವಾಸ್ಕೋಡಿ ಗಾಮ ಬಂತ್ರಿ. ರಿಟರ್ನ್ ನೋಡ್ರಿ, ಇವನೇ ನೋಡ್ರಿ ವಾಸ್ಕೋಡಿ ಗಾಮ. ಯಾವ ಗಾಮ? ಚಂದನ ಚಂದನ ಏನ್ರಿ? ಇವನೇ ವಾಸ್ಕೋಡಿ ಗಾಮ. ಹೆಂಗನ ಹಿಂದ ಮಸ್ತನ. ಹೌದಾ, ಇದು ವಾಪಸ್ ಯಾವಾಗ ಬಂತು ಅಂತಂದ್ರ 1501 ಏನಪ್ಪ ಭಾರತಕ್ಕೆ ವಾಪಸ್ ಬರ್ತದೆ. ವಾಪಸ್ ಬಂದ ತಕ್ಷಣ ಜಾಮೋರಿಯನ್ ಇವನಿಗೆ ಭೇಟಿ ಆಗ್ತಾನ. ಜಾಮೋರಿಯನ್ ಈತನಿಗೆ ಭೇಟಿ ಆಗ್ತಾನ. ಭೇಟಿಯಾಗಿ ಏನಪ್ಪ ಹೇಳ್ತಾನ್ರಿ, ಏನಂತ ಹೇಳ್ದ ಅಂದ್ರೆ, ನೀ ಕರ್ಸಿದಲ್ಲಪ್ಪ ಅದು 7 ಉಡಾಳ. ಹೌದಾ, ಫೆಡ್ರೋ ಅಲ್ವಿರೇಜ್ ಕೆಬ್ರಾಲ್ ಅದ. ಏನು ಕೆಬ್ರಾಲ ಏನು ಕೆಪ್ರದವು? ಹೌದಾ, ಕೆಟ್ಟ ಪಾಗಲದವು. ಎಂತೆಂತವಕರ ಕರ್ಸಿದ್ ನಮ್ ಜೀವ ತಿಲ್ಲಕ. ನಮ್ ಜೊತೆ ಅರಬ್ಬರು ಭಾಳ ಚಂದ ಇದ್ರು, ಎಷ್ಟೋ ವರ್ಷಗಳಿಂದ ನಾವು ಸ್ನೇಹಿತರಿದ್ದೀವಿ. ಹೌದಾ, ಅವರಿಗೆ ಹೊಡೆದಾನವ. ಹೌದಾ, ಹೊಡೆದಾನ. ಅವನಿಗೆ ಹೇಳು ಅಂದ ತಕ್ಷಣ ಇವ ಏನಂದ, ಅವ ಮಾಡಿದ ತಪ್ಪೇನದ ಅಂದ್ಬಿಟ್ರಿ. ಇವ ಬಂದು, ನಾವ್ ಇಬ್ರು ಸೇರ್ ಹೊಡಿತೇವೆ. ಈಗ ನಿನಗ ಕರ್ಸಿದಲ್ಲ ನೀ ಭಾರತಕ್ಕ, ಜಾಗ ಕೊಟ್ಟಿದ್ದಲ್ಲ ಇರ್ಲಾಕ, ನಾವ್ ಇಬ್ರು ಸೇರ್ ಹೊಡಿತೇವ ಅಂತ ಏನ್ ಮಾಡ್ತು ಅಂತಂದ್ರ, ಜಾಮೋರಿಯನ್ ವೈರತ್ವ ಇವನು ಕಟ್ಕೊಂಡ. ಯಾರು? ವಾಸ್ಕೋಡಿ ಗಾಮ. ಎಂತ ಗಾಮ ನೋಡ್. ಈತ ಸೆಕೆಂಡ್ ಟೈಮ್ ಬಂದ ತಕ್ಷಣ ಏನ್ ಮಾಡ್ದಂದ್ರೆ, ಫಸ್ಟ್ ವ್ಯಾಪಾರ ಕೇಂದ್ರ ತೆರಿತಾನ್ರಿ. ಎಲ್ಲಿ? ಕೊಚ್ಚಿ. 2ನೇ ಟೈಮಿಗೆ ಕೊಚ್ಚಿಯಲ್ಲಿ ಒಂದು ವ್ಯಾಪಾರ ಕೇಂದ್ರ ಏನಪ್ಪ ನಿರ್ಮಾಣ ಮಾಡ್ದ. ಇದು PSI ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು. ಹೌದಾ, PSI ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು.
ಪೋರ್ಚುಗೀಸರ ಪ್ರಥಮ ವ್ಯಾಪಾರ ಕೇಂದ್ರ ಯಾವುದು? ಹೌದು, ಪ್ರಥಮ ವ್ಯಾಪಾರ ಕೇಂದ್ರ ಯಾವ ಕೇಂದ್ರ ರೀ? ವ್ಯಾಪಾರ ಕೇಂದ್ರ ಕೊಚ್ಚಿ ಅಂತ ನೆನಪರ್ ಹೊಡ್ತೀವಿ. ಹೌದಾ, ವ್ಯಾಪಾರ ಕೇಂದ್ರ ಕೊಚ್ಚಿ. ನೋಡಿ, ಕೊಚ್ಚಿ ಒಳಗ ವ್ಯಾಪಾರ ಕೇಂದ್ರ ತೆರೆದ ಯಾರು? ವಾಸ್ಕೋಡಿ ಗಾಮ. ಇನ್ನೊಂದು ಕಪ್ಪಾಡ. ಯಾವಾಡ? ಕಪ್ಪಾಡ್ನಲ್ಲಿ ಒಂದು ವ್ಯಾಪಾರ ಕೇಂದ್ರ ನಿರ್ಮಾಣ ಆಗ್ತದ್ರಿ. ಕಪ್ಪಾಡ್ನಲ್ಲಿ ಒಂದು ವ್ಯಾಪಾರ ಕೇಂದ್ರ ನಿರ್ಮಾಣ ಆಗ್ತದ. ನಂತರ ಏನ್ ಆಯ್ತಂದ್ರ ವಾಸ್ಕೋಡಿ ಗಾಮ ಮತ್ತೆ ಊರಿಗೆ ಹೋಗ್ತಾನವ, ತನ್ನ ತಾಯ್ನಾಡಿಗೆ ಹೋಗ್ತಾನ. ಹೌದಾ, ಯಾಕಂದ್ರ ಪರ್ಗಳೆಲ್ಲ ಅಳ್ಳತ್ತೀವ್ರಿ, ಪಪ್ಪ ದೌಡ್ ಬಾ ಅಂತೇಳಿ. ಹೌದಾ, ಪಪ್ಪ ದೌಡ್ ಬಾ, ನಮಗ್ ಮಸಾಲಿ ತಗೊಂಡ್ ಬಾ ಬರಪರಿ ಹೆಂಗೆ. ಹೌದಾ, ನೀವು ಪಪ್ಪ ಅದು ನಮ್ಮ ಪೇರೆಂಟ್ಸ್ ಅದು ಯಾಕಡ್ರ ಜಾತ್ರೆಗೆ ಹೋದ್ರ ನನಗೊಂದ್ ಚೆಂಡು ತೊಂಬ ಅಂತ ಹೇಳ್ತೀವಿ. ಏನ್ ತೊಂಬ? ನೀವು ಹೇಳಿರ ಏನ್ರ ತೊಂಬ ಅಂತೇಳಿ ಪಪ್ಪಾಗದು ಹೇಳಿರಿ. ಒಂದು ಚೆಂಡು ತೊಂಬ ನೀವು ಹೇಳಿರಿ. ಜಾತ್ರೆಗೆ ಅದು ಹೋದ್ರ ಪಪ್ಪ ಏನ್ ತೊಂಬ ಅಂತ ಹೇಳಿರಿ? ಏನು ಹೇಳಿಲ್ಲ ನೀವು, ಯಾರು ಏನು ಹೇಳಿಲ್ರಿ. ಹೇಳಿರಿ, ಏನ್ ಹೇಳಿರಿ? ಆಟ ಸೋಮನ್ ತೊಂಬ. ಏನ್ ಹೇಳಿರಿ? ಏನು ಹೇಳಿಲ್ಲ. ನೀವ್ ಯಾರು ಏನು ಹೇಳಿಲ್ಲ, ಯಾರು ಏನು ಹೇಳಿಲ್ಲ. ಹಿಂದ ಚೆಂಡು ತೊಂಬ ಬಾ ಯಪ್ಪ. ಇವೆಲ್ಲ ಪರ್ಗಳು, ಇರೋ ಪರ್ಗಳು ಏನ್ ಹೇಳ್ತೀವು? ಯಪ್ಪ ಕರಿ ಮೆಣಸ್ ತೊಂಬ ಯಪ್ಪ, ಹೋಸಲ ಸಾಂಬಾರ್ ಜರ ಖಾರ ಆಗಿಲ್ಲ, ಸಾಪಗಾಗಿತ್ತಪ್ಪ ಬಾಯಿ. ಹೌದಾ, ತುಕ್ ಹಿಡ್ದಂಗ ಆಗ್ಯದ. ಏನ್ ಹಿಡ್ದಂಗ ಆಗ್ಯದ? ಹೌದಾ, ಬಾಯಿ ತುಕ್ ಹಿಡ್ದಂಗ ಆಗ್ಯದಪ್ಪ, ಜರ ಮೆಣಸ್ ಜಾಸ್ತಿ ತೊಂಬಯಪ್ಪ ಅಂತೇಳಿ ಇದು ಮತ್ ಹೋಯ್ತ್ರಿ. ಇದು ವಾಸ್ಕೋಡಿ ಗಾಮ. ಯಾವ ಗಾಮ? ನೆಕ್ಸ್ಟ್ ಮತ್ 1524 ಬರ್ತದ ಇದು. ಇವನ್ ಪೂರ್ಣ ಏನಪ್ಪ ನೋಡ್ಬಿಡೋಣ. 1524 ಈತ ವೈಸರಾಯನಾಗ ಬರ್ತಾನ. ಯಾವ ರಾಯ? ವೈಸರಾಯನಾಗ ಬರ್ತಾನ. ಬಂತ್ರಿ, ವಯಸ್ಸಾಗಿತ್ತು. ಹೌದಾ, ಇಲ್ಲೇ ಬಂದ್ ಸತ್ರಿ. ಇದು ಯಾವುದು? ಹೌದಾ, ಕೊಚ್ಚಿ ಒಳಗೆ ಇವತ್ತನ ಸಮಾಧಿ ಇಲ್ಲೇ ಅದ. ಯಾರ್ದು? ವಾಸ್ಕೋಡಿ ಗಾಮನ ಸಮಾಧಿ ಎಲ್ಲದ ಅಂದ್ರ ಕೊಚ್ಚಿ ಒಳಗ. ಕೊಚ್ಚಿ ಒಳಗೆ ಈ ಒಂದು ಪೋರ್ಚುಗೀಸರ ಫಸ್ಟ್ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡಿದ್ ಯಾರು ಅಂದ್ರೆ ವಾಸ್ಕೋಡಿ ಗಾಮ ಅಂತ ನೆನಪರ್ ಹುಡ್ತೀವಿ. ಎಂತ ಗಾಮ? ಹೌದಾ, ವಾಸ್ಕೋಡಿ ಗಾಮ ಅಂತ ನೆನಪರ್ ಹುಡ್ತೀವಿ. ಹಾಗಾದ್ರೆ ಇಲ್ಲಿ ಏನ್ ಆಯ್ತು ಅಂದ್ರೆ ನಾವಿಕರಿಗೆ ಕಳ್ಸೋದ್ ಯಾಕೆ ಸ್ಟಾಪ್ ಮಾಡಿದ್ರು? ಹೌದಾ, ನಾವಿಕರಿಗೆ ಕಳ್ಸೋದ್ ಯಾಕೆ ಸ್ಟಾಪ್ ಮಾಡಿದ್ರು ಅಂದ್ರೆ ದೇಶೀಯ ಅರಸರ ಜೊತೆ ಜಗಳ ಆಡತ್ರಿ. ಯಾವ? ಫೆಡ್ರೋ ಅಲ್ವಿರೆಸ್ ಕ್ಯಾಬರಲ್ ಅಂತ ದೇಶೀಯ ಅರಸನ ಜೊತೆ ಜಗಳ ಮಾಡದಲ್ಲ. ಹಾಗಾಗಿ ನಾವಿಕರಿಗೆ ಕಳ್ಸೋದ್ ಬೇಡ, ನಾವು ಕಳ್ಸರಿಗೆ ಯಾರಿಗೆ ಕಳ್ಸೋಣ ಅಂತಂದ್ರ ವೈಸರಾಯರಿಗೆ ಕಳ್ಸೋಣ, ಗವರ್ನರ್ಗಳಿಗೆ ಕಳ್ಸೋಣ ಅಂತೇಳಿ ಭಾರತಕ್ಕೆ ಬಂದ ಪ್ರಥಮ ಪೋರ್ಚುಗೀಸ್ ವೈಸರಾಯ ಯಾರು ಅಂತ ನೋಡ್ತಾ ಹೋದ್ರ ಪೋರ್ಚುಗೀಸ್ ವೈಸರಾಯ ಯಾವ ರಾಯ? ವೈಸರಾಯ ಫ್ರಾನ್ಸಿಸ್ ಡಿ ಅಲ್ಮೇಡಾ. ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತ ನೆನಪರ್ ಹೊಡ್ತೀವಿ. ಎಂತ ಅಲ್ಮೇಡಾ? ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತಕ್ಕಂಥ ವ್ಯಕ್ತಿ ಭಾರತಕ್ಕೆ ಬಂದ ಪ್ರಥಮ ಪೋರ್ಚುಗೀಸ್ ವೈಸರಾಯರ್. ಇದು 1503 ರಿಂದ 1509 ತನಕ ಭಾರತದಲ್ಲಿ ಇರ್ತದೆ. ಯಾವುದು? ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತಕ್ಕಂಥ ವ್ಯಕ್ತಿ. ಇದನ್ನು ಕೆಟ್ಟ ಓಡಾಡಿತ್ರಿ. ಇದು ವೈಸರಾಯ ಇದ್ರು ಕೂಡ ಕೆಟ್ಟ ಬದಮಾಸಿತ್ತು. ಇವರೊಂದು ಇರ್ತಾವ ನೋಡ್ರಿ ಬದಮಾಸವ, ನೋಡಿದ್ರೆ ಗೊತ್ತಾತಾವ ಏಟ್ ಬದಮಾಸವ ಅಂತ ಹೇಳಿ. ಗೊತ್ತಾಗಲ್ಲ? ನೋಡಿದ್ರೆ ಗೊತ್ತಾಗಲ್ರಿ ಬದಮಾಸವ ಅಂತ? ನಿಮಗೆ ಕೇಳ್ತಾ ಇರೋದ್ರಿ. ಗೊತ್ತಾತ ಸಿದ್ಧಾರ್ಥ? ಹ್ಯಾಂಗ್ ಫೈಂಡ್ ಔಟ್ ಮಾಡ್ತೇಪಿ? ಸುಮ್ಮನೆ ಹೇಳ್ದಲ್ಲ ಗೊತ್ತಾಗ್ತದ ಅಂತೇಳಿ. ಹೌದಾ, ಕೆಟ್ಟ ಬದಮಾಸಿದ್ರಿ ಮನು ಕೂಡ. ಇವ ಬಂದು ಏನ್ ಮಾಡುದು? ಎಲ್ಲೆಲ್ಲಿ ವ್ಯಾಪಾರ ಕೇಂದ್ರ ತೆರಿತಾನ ನೋಡ್ರಿ. ಕೊಚ್ಚಿ ಒಳಗ ಇನ್ನೊಂದು ವ್ಯಾಪಾರ ಕೇಂದ್ರ ತೆರದ್ರಿ. ಕೊಚ್ಚಿ ಅಂಜು ದ್ವೀಪ ಕರ್ನಾಟಕದಾಗ ನೋಡ್ರಿ. ಅಂಜು ದ್ವೀಪ, ಕಿಲ್ವಾನ, ಕಣ್ಣಾನೂರ್. ಯಾವ ನೂರು? ಕಣ್ಣಾನೂರ್. ಇಲ್ಲೆಲ್ಲ ವ್ಯಾಪಾರ ಕೇಂದ್ರವನ್ನು ತೆರಿತಾನ. ಯಾರು? ಫ್ರಾನ್ಸಿಸ್ ಡಿ ಅಲ್ಮೇಡಾ. ಯಾವ ಮೇಡ? ಹೌದಾ, ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತಕ್ಕಂಥ ವ್ಯಕ್ತಿ ಏನ್ಪರ್ ವ್ಯಾಪಾರ ಕೇಂದ್ರ ತೆರಿತಾನ. ಮತ್ತು ಕೊಚ್ಚಿ ಒಳಗೊಂದು ನೌಕಾಪಡೆ ನಿಲ್ಲಿಸ್ಬಿಡ್ತಾನ. ಯಾವ ಪಡೆ? ಕೊಚ್ಚಿ ಒಳಗ ಒಂದು ನೌಕಾಪಡೆ ಏನ್ಪರ್ ನಿಲ್ಲಿಸ್ಬಿಡ್ತಾನ. ಮತ್ತು ಈತನಿಗೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ಸಂಪೂರ್ಣವಾಗಿ ಅರಬ್ಬಿ ಸಮುದ್ರದ ಏನ್ ಭಾಗ ಅದಲ್ಲ, ಈ ಅರಬ್ಬಿ ಸಮುದ್ರ ಏನದ ಅಲ್ಲ ನೋಡ್ರಿ,
ಈ ಭಾಗ ಸಂಪೂರ್ಣವಾಗಿ ನಮ್ಮದು ಮಾಡ್ಕೊಳ್ಬೇಕು ಅಂದ್ರೆ ಪೋರ್ಚುಗೀಸರು ಇಲ್ಲಿ ಯಾರೂ ವ್ಯಾಪಾರ ಮಾಡಬಾರ್ದು. ಎಲ್ಲಿ ಪೋರ್ಚುಗೀಸರು ಬಿಟ್ರ ಈ ಅರಬ್ಬಿ ಸಮುದ್ರೊಳಗ ಬೇರೆ ಯಾರೂ ವ್ಯಾಪಾರ ಮಾಡಬಾರ್ದು. ಇವನೇ ನೋಡ್ರಿ ಫ್ರಾನ್ಸಿಸ್ ಡಿ ಅಲ್ಮೇಡಾ. ಯಾವ ಮೇಡ? ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತಕ್ಕಂಥ ವ್ಯಕ್ತಿ. ಇವನೇ ಅರಬ್ಬಿ ಸಮುದ್ರ ಸಂಪೂರ್ಣವಾಗಿ ಹಿಡಿತ ಸಾಧಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ದ ಅಂದ್ರೆ ಅರಬ್ಬರನ್ನು ಸೋಲಿಸ್ಬಿಡ್ತಾನ್ರಿ. ಹೌದಾ, ಅರಬ್ಬರನ್ನು ಒಂದು ಸಲ ಹೊಡೆದು ಬಿಡ್ತಾನ. ಇಲ್ಲಿ ಕೊಚ್ಚಿಯಲ್ಲಿರ್ತಕ್ಕಂಥ ಕೊಚ್ಚಿಯಲ್ಲಿರ್ತಕ್ಕಂಥ ಜಾಮೋರಿಯನಿಗೆ ಕೇಳ್ಕೊಂಡ್ ಬರ್ತವ್ರಿ ಇವು. ಯಾವ್ರಿಯನ್ನ? ಜಾಮೋರಿಯನ್. ನೋಡಪ್ಪ, ನೀ ಇರ್ಲಾಕ್ ಅವ್ರಿಗೆ ಅವಕಾಶ ಕೊಟ್ಟಿ ಈಗ ಅಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಮಗೆ ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲವ ಫ್ರಾನ್ಸಿಸ್ ಡಿ ಅಲ್ಮೇಡಾ, ಈಗ ಹ್ಯಾಂಗ್ ಮಾಡಾಮಿ ಅಂತ ಕೇಳಿದಾಗ ಈ ಜಾಮೋರಿಯನ್ ಹೇಳ್ತಾನೆ. ಏನ್ ಹೇಳ್ದ ಅಂತಂದ್ರ, ಅರಬ್ಬರು ನೀನು, ಹೌದಾ, ಜಾಮೋರಿಯನ ಮತ್ತು ಅರಬ್ಬರು, ಇನ್ನೊಬ್ಬ ಇಲ್ಲಿ ಈಜಿಪ್ಟ್ ಬರ್ತವ್ರಿ ಇಲ್ಲಿ. ಹೌದಾ, ಈಜಿಪ್ಟ್ ಬರ್ತದ. ಈಜಿಪ್ಟ್ ಒಬ್ಬ ಅರಸರಿ. ಹೌದಾ, ಈಜಿಪ್ಟ್ ಅರಸರು, ಅರಬ್ಬರು ಮತ್ತು ಕೊಚ್ಚಿಯ ಜಾಮೋರಿಯನ್, ಇವ್ರು ಮೂರೂ ಪಡೆ ಏನ್ಪಾರ್ ಸೇರ್ಬಿಡ್ತ್ರಿ. ಒಂದಾದ್ರು ಇವ್ರು ಯಾರಿಗ್ ಸೋಲಿಸ್ಲಕ್ಕ? ಪೋರ್ಚುಗೀಸರ ಫ್ರಾನ್ಸಿಸ್ ಡಿ ಅಲ್ಮೇಡಾ. ಯಾವ ಮೇಡ? ತಿಳಿಲತ್ತದ? ಅರ್ಥ ಆಲತ್ತದ? ಹೌದಾ, ಫ್ರಾನ್ಸಿಸ್ ಡಿ ಅಲ್ಮೇಡಾ ಭಾರತಕ್ಕೆ ಬಂದು ಏನ್ ಮಾಡ್ದ ಅಂತಂದ್ರ, ಮೊದಲೆಲ್ಲ ಎಲ್ಲಾ ಕಡೆ ಎಲ್ಲರೂ ವ್ಯಾಪಾರ ಮಾಡ್ತಾ ಇದ್ರು ಈ ಅರಬ್ಬಿ ಸಮುದ್ರದಾಗ. ಹೌದಾ, ಅರಬ್ಬರು ವ್ಯಾಪಾರ ಮಾಡ್ತಿದ್ರು. ಹೌದಾ, ಕೊಚ್ಚಿಯ ಕಾರ್ಮಿಕರು ವ್ಯಾಪಾರ ಮಾಡ್ತಿದ್ರು ಮತ್ತು ಈಜಿಪ್ತರು ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ಈತ ಬಂದ್ ಏನ್ ಮಾಡ್ಬಿಟ್ಟ ಅಂತಂದ್ರ, ಸಂಪೂರ್ಣ ಅರಬ್ಬಿ ಸಮುದ್ರ ನಂದೇ. ಈತನ ನೀತಿಗೆ ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳ್ತೀವಿ. ಯಾವ ಪಾಲಿಸಿ? ಹೌದಾ, ಬ್ಲೂ ವಾಟರ್ ಪಾಲಿಸಿ ಅಂತ ಏನ್ಪರ್ ಹೇಳ್ತೀವಿ. ಹೌದಾ, ಈ ರೀತಿ ಏನ್ಪರ್ ಬ್ಲೂ ವಾಟರ್ ಪಾಲಿಸಿ. ಹೌದಾ, ಬ್ಲೂ ವಾಟರ್ ಪಾಲಿಸಿ ಅಂತ ಏನ್ಪರ್ ಹುಡ್ತೀವಿ. ಯಾವಾಗ ಈತ ಸಂಪೂರ್ಣ ಈ ಭಾಗ ನಂದು ಅಂತೇಳಿ ನಿಂತ್ನೋ, ಆಗ ಇಲ್ಲಿಂದ ಕೊಚ್ಚಿಯ ಅಥವಾ ಕಣ್ಣಾನೂರ್ನ ಜಾಮೋರಿಯನ್ ಮತ್ತು ಅರಬ್ಬರು ಮತ್ತು ಈಜಿಪ್ತರು ಓಸು ಮಂದಿ ಏನ್ಪರ್ ಒಗ್ಗಟ್ಟಾಗ್ಬಿಡ್ತಾರ. ಯಾವಾಗ ಇವ್ರು ಹೊರಗಿನವ್ರು ಬಂದು ನಮ್ಮ ಪ್ರದೇಶವನ್ನು ಹಿಡಿತಕ್ ತಗೋತಾರ ಅಂದ್ರೆ ಇವ್ರಿಗೆ ಸುಮ್ಮ ಬಿಡಬಾರ್ದು ಅಂತೇಳಿ ಈ ಮೂರೂ ಪಡೆ ಒಂದಾಯ್ತು. ಮೂರೂ ಪಡೆ ಒಂದಾಗಿ 1508ರೊಳಗೆ 1508ರಲ್ಲಿ ಏನ್ ಮಾಡಿದ್ರು ಅಂದ್ರ, ದಿವು ದಮಾನ್ ಸಮೀಪ, ಹೌದಾ, ದಿವು ದಾಮಾನ ಸಮೀಪ ಏನ್ ಮಾಡಿದ್ರು ಅಂತಂದ್ರ, ಈ ಕೊಚ್ಚಿಯ ಇದು ಜಾಮೋರಿಯನ್ ಅರಸ ಏನಿದಾನಲ್ಲ, ಕಲ್ಲಿಕೋಟೆ ಅರಸ, ಹೌದಾ, ಜಾಮೋರಿಯನ್ ಇವನಿಗೆ ಹೇಳ್ತಾನ್ರಿ, ಇವನಿಗೆ ಫ್ರಾನ್ಸಿಸ್ ಡಿ ಅಲ್ಮೇಡಾ ಯಾವ್ದಕ್ಕೂ ಅವನೇ ಕರ್ಸಿರ್ತಾನ, ಅವನೇ ಅವಕಾಶ ಕೊಟ್ಟಿರ್ತಾನಲ್ಲ, ಇರ್ಲಾಕ್ ಜಾಗ ಕೊಟ್ಟಿರ್ತಾನಲ್ಲ, ಒಂದ್ಸಲ ಹೇಳ್ತಾನ, ನೋಡಪ್ಪ ನಮ್ಗ ನಿಮ್ಗ ಯುದ್ಧ ಬೇಡ. ಏನ್ ಬೇಡ? ನಮ್ಗ ನಿಮ್ಗ ಯುದ್ಧ ಬೇಡ. ಸುಮ್ ವ್ಯಾಪಾರ ಮಾಡತ್ತೀರಿ, ಅರಬ್ಬಿ ಸಮುದ್ರದಾಗ ವ್ಯಾಪಾರ ಮಾಡತ್ತೀರಿ, ಎಲ್ಲರೂ ವ್ಯಾಪಾರಕ್ಕೆ ಅವಕಾಶ ಕೊಡು. ಅರಬ್ಬರು ಕೂಡ ಬಹಳ ವರ್ಷಗಳಿಂದ ನಮ್ಮ ಹತ್ರ ವ್ಯಾಪಾರ ಮಾಡ್ತಾರ. ಇನ್ನೊಂದು, ನಮ್ಮದೇ ಕಾರ್ಮಿಕರಿಗೆ ನೀವು ಬಿಡಲಾಗಿದಂತ. ಎಲ್ಲಿ? ಅರಬ್ಬಿ ಸಮುದ್ರದಾಗ ವ್ಯಾಪಾರ ಮಾಡಕ್ಕ. ಹೌದಾ, ಇವೆಲ್ಲ ನನ್ನ ಎದುರು ಬೇಡ. ಯಾರೆದುರು ಬೇಡ? ಜಾಮೋರಿಯನ್ ಎದುರು ಬೇಡ. ಒಂದ್ ವೇಳೆ ಇದು ಬೇಕೇ ಅಂತಂದ್ರ ಯುದ್ಧಕ್ಕೆ ಸಿದ್ಧನಾಗು. ನಿನ್ನ 6 ಅಡಿ 3 ಅಡಿ ಜಾಗ ತೋಡಿದ ನನ್ನ ಕೋಟೆ ಹಿಂದೆ, ನನ್ನ ಅರಮನೆ ಹಿಂದೆ ಆಲ್ರೆಡಿ ಹೊಡೆದೇ ಇಟ್ಟಿದ ನಿನ್ನ ಸಲ್ಯಾಕ ಅಂತ ಬಿಟ್ರಿ. ಏನ್ ಮಾಡಿದ? 6 ಅಡಿ 3 ಅಡಿ ಜಾಗ ಏನ್ಪರ್ ಹೊಡೆದೇ ಬಿಟ್ಟಿದ ನಿನ್ನ ಸಲ್ಯಾಕ. ನಿಮ್ಮಂತವ್ರು ಬರ್ತಾರಂತೇಳಿ ನಾವು ಅವಾಗ ಒಂದೊಂದು ಹೊಡೆದಿರ್ತೀವಿ. ಈಗ ನಿಂದೆ ಅದ ಪಾಳಿ ಅಂದ ತಕ್ಷಣ ನಿಮ್ಮ ಮೂಗರಿಗೆ, ಯಾರ್ಯಾರಿಗೆ? ಈಜಿಪ್ತ, ಅರಬ್ಬರು ಮತ್ತು ಜಾಮ್ಯಾ ನಿನಗ. ಯಾರಿಗೆ? ಜಾಮೋರಿಯನ್ನ. ಜಾಮ್ಯಾ ನಿನಗ ನೀವು ಏನ್ ಕರ್ಸ್ ಜಾಗ ಕೊಟ್ಟಿದ್ದಿಲ್ಲ, ಪೈಲ ನಿನಗ್ ಹುಡಿಬೇಕು 7 ಜೋಡ್ ಮೆಟ್ನಿಂದ. ಎಷ್ಟ್ ಜೋಡ? ಹೌದಾ, ನಿನಗ್ ಹುಡಿತಾ ಅಂತೇಳಿ ಇವ ಏನ್ ಮಾಡ್ದ, ಫ್ರಾನ್ಸಿಸ್ ಡಿ ಅಲ್ಮೇಡಾ ಕೂಡ ಸಿದ್ಧನಾದ. ನೀವು ಮೂಗಾರ್ ರೆಡಿ ಆಗಿರಲ್ಲ, ನೀವು ಮೂಗರಿಗೆ ರೆಡಿ ಮಾಡ್ತೀನಿ ನಾ ಸಮಾಧಿ ಅಂದ್ಬಿಟ್ರಿ. ರೆಡಿ ಮಾಡ್ತೀನಿ ಅಂತೇಳಿ ಏನ್ ಮಾಡ್ದ ಅಂದ್ರ, ದಿವು ದಮಾನ್ ಸಮೀಪ ಈ ಮೂರೂ ಪಡೆ ಮತ್ತು ಫ್ರಾನ್ಸಿಸ್ ಡಿ ಅಲ್ಮೇಡಾಗ ಯುದ್ಧ ಬಿತ್ರಿ. ಹೌದಾ, ಫ್ರಾನ್ಸಿಸ್ ಡಿ ಅಲ್ಮೇಡಾ ಮತ್ತು ಈ ಮೂರೂ ಪಡೆಗೆ ಏನ್ಪಾರ ಯುದ್ಧ ಬೀಳ್ತದ. ಯುದ್ಧದಲ್ಲಿ ಏನಾಯ್ತು ಅಂತಂದ್ರ, ಈತ ಫ್ರಾನ್ಸಿಸ್ ಡಿ ಅಲ್ಮೇಡಾ ಇವ್ ಮೂರೂಕ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದ್ ಬಿಟ್ರಿ. ಓಸುಕ ಸೋಲಿಸ್ದ್ರಿ, ಈಜಿಪ್ತರಿಗೂ ಸೋಲಿಸ್ದ, ಹೌದಾ, ಈ ಜಾಮೋರಿಯನ್ಗೂ ಸೋಲಿಸ್ದ ಮತ್ತು ಅರಬ್ಬರನ್ನು ಕೂಡ ಸೋಲಿಸ್ಬಿಟ್ರಿ. ಜಾಮೋರಿಯನ್ಗೆ ಏನಪ್ಪಾರ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದ್ರಿ. ತಿರುಗಿಸಿ ಹೊಡೆದ್ರಿ. ಜಾಮ್ಯಾ ಹೆಂಗದ ನನ್ನ ಕೈ ಅಂತೇಳಿ. ಹೌದಾ, ಎಲ್ದ 6 ಅಡಿ 3 ಅಡಿ ನನಗ್ ಹಾಕ್ತಾ, ನಿನಗೆ ಹಾಕ್ಲಿ ಒಳಗ ಅಂದ್ಬಿಟ್ಟವ. ತೋರಿಸೋದು ಜಾಗರ ತೋರಿಸ್, ಸುಮ್ ಯಾರ ಟೈಮ್ ಯಾವಾಗ ಹೆಂಗ್ ಬರ್ತದೋ ಒಯ್ದು ಹಾಕ್ಬಿಡ್ತದ ಜಾಮ್ಯಾ, ನೀ ತೋರಿಸು ಅಂದ್ಬಿಟ್ರಿ. ಹೌದಾ, ಓಸ್ ಮಂದಿಗೆ ಏನ್ಪಾರ ಸೋಲಿಸ್ಬಿಟ್ಟ. ಸಂಪೂರ್ಣ ಹಿಡಿತ ಏನ್ಪಾರ ಸಾಧಿಸ್ಬಿಟ್ಟ. ಯಾದ್ರ ಮ್ಯಾಲ? ಈ ಅರಬ್ಬಿ ಸಮುದ್ರ. ಯಾವ ಸಮುದ್ರ?
ಅರಬ್ಬಿ ಸಮುದ್ರದ ಮೇಲೆ ಏನ್ಪಾರ ಸಂಪೂರ್ಣ ಹಿಡಿತ ಏನ್ಪಾರ ಸಾಧಿಸ್ಬಿಟ್ಟ. ಇವನು ಸೋತ್ ಕುಂತ್ರಿ. ಕಲ್ಲಿಕೋಟೆ ಅರಸ ಏನ್ಪಾರ ಜಾಮೋರಿಯನ್ನು ಸೋತ್ ಕುಂತ. ಅರಬ್ಬರು ಸೋತ್ ಸೈಲೆಂಟ್ ಆಗ್ಬಿಟ್ರು. ಈಜಿಪ್ತರು ಕೂಡ ಸೋತು ಸೈಲೆಂಟ್ ಆಗ್ಬಿಟ್ರು. ಹೌದಾ, ಇದೇ ಖುಷಿ ಒಳಗೆ ಏನ್ ಮಾಡ್ದ ಅಂತಂದ್ರ ನೋಡ್ರಿ, ಕೊಚ್ಚಿಯಲ್ಲಿ ಸೆಂಟ್ ಎಂಜಿಲೋ ಕೋಟೆ ನಿರ್ಮಾಣ ಮಾಡಿದ್ರಿ. ಸೆಂಟ್ ಎಂಜಿಲೋ ಕೋಟೆ ಒಂದು ನಿರ್ಮಾಣ ಮಾಡ್ತಾನ. ಮತ್ತು ಸೆಂಟ್ ಎಂಜಿಲೋ ಚರ್ಚ್, ಸೆಂಟ್ ಎಂಜಿಲೋ ಚರ್ಚ್ ಯಾರು ನಿರ್ಮಾಣ ಮಾಡಿದ್ರು ಅಂದ್ರ ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತಕ್ಕಂಥ ವ್ಯಕ್ತಿ ಅಂತ ನೆನಪರ್ ಹುಡ್ತೀವಿ. ಇದ್ರ ಮಗ ಬಂತ್ರಿ ಭಾರತಕ್ಕೆ. ಎದ್ರ ಮಗ? ಈಗ ಫ್ರಾನ್ಸಿಸ್ ಡಿ ಅಲ್ಮೇಡನ್ ಮಗ ಬರ್ತಾನ. ಅದು ಕೆಟ್ಟ ಹುಲ್ಲು ಹುಟ್ಟಿತ್ರಿ. ಅದು ಶಾಣೆ ಹುಟ್ಟಿಲ್ಲ. ಏನಾಗಿತ್ತು? ಹುಲ್ಲು ಅಂದ್ರೆ ಗೊತ್ತಾಗ್ತದಲ್ಲ, ಪಾಗಲ್ ಅಂತೀವ್ರಿ, ಹುಚ್ಚ ಅಂತೀವಿ. ಹೌದಾ, ಅಂತ ಹುಚ್ಚ ನನ್ನ ಮಗ ಇವನಿಗೆ ಹುಟ್ಟಿತ್ರಿ. ಯಾರಿಗೆ? ಹೌದಾ, ಫ್ರಾನ್ಸಿಸ್ ಡಿ ಅಲ್ಮೇಡನ್ ಮಗ ರೀ. ಅದು ಕೆಟ್ಟ ಹುಲ್ಲು ಹುಟ್ಟು ಕುಂತಿತ್ತು. ಅದು ಬಂದ್ ಏನ್ಪಾರ ಹೇಳ್ತಿ, ಯಪ್ಪ ನಮ್ದು ಅರಬ್ಬಿ ಸಮುದ್ರ ಇದು ನಮ್ದೇ ಅದಲ್ಲ ನೋಡ್ರಿ. ಎಲ್ಲಿಂದೋ ಬಂದು ಈ ಅರಬ್ಬಿ ಸಮುದ್ರ ಇದು ನಮ್ದೇ ಅದಲ್ಲ ಯಪ್ಪ, ಹಿಂಗ್ ನೋಡ್ಕೋತ ಬರಮ್. ಹೆಂಗ? ಹಿಂಗ್ ಒಂದು ರೌಂಡ್ ನೋಡ್ ಬರಮ್ ಬಾಯಪ್ಪ ಅಂದ್ಬಿಡ್ತೀರಿ. ಅದು ಆಯ್ತು ಮಗ, ನಿನ್ಕಿನ ಹೆಚ್ಚಿಂದು ನೀ ಹುಟ್ಟಿದೆ ಹುಲ್ಲು ಹುಟ್ಟಿದಿ. ಹೌದಾ, ಏನೂ ಕೇಳಿ ಮಗ ಅಲ್ರಿ ಪಾಪವ. ಹೌದಾ, ಇನ್ನ ನೀವ್ ಏನ್ರ ಕೇಳ್ತೀರಿ? ಕೇಳ್ರಿ. ಹೌದಾ, ಏನೂ ಕೇಳಂದ ಮಗ ಏನಪ್ಪ ಅಂದ್ರ ಮೊದಲೇ ಹುಲ್ಲು ಹುಟ್ಟು ಕುಂತ್ಯದ. ಇದಕ್ಕೆ ಒಯ್ದು ತೋರ್ಸ್ಕೊಂಡ್ರ ಬರಾರ. ಇದು ಈ ಪ್ರದೇಶ ನಮ್ದೇ ಭಾಗ ಅದ, ಒಟ್ಟು ತೋರ್ಸ್ಕೊಂಡ್ ಬರಮ್ ಅಂತೇಳಿ ಅಪ್ಪ ಮಗ ಇಬ್ರೇ ನಿಶಸ್ತ್ರವಾಗಿ ಅಂದ್ರೆ ಶಸ್ತ್ರಗಳಿಲ್ಲದೆ ಹಡಗಿನಾಗ ಏನ್ಪಾರ ಹೋಲಾಕ್ ಸಿದ್ಧ ಆಗ್ತಾರ. ಹೌದಾ, ಹಡಗಿನಾಗ ಏನ್ಪಾರ ಇಬ್ರು ಕುಂತ್ರು. ಈಜಿಪ್ಟ್ ಅರಸನಿಗೆ ಗೊತ್ತಾಗಿರ್ತದೆ ಇಬ್ರೇ ಹೊಂಟಾರಿ ಇವ್ರು ಅಂತ. ಮತ್ತ ಅವ್ರಿಗೆ ಸೋಲ್ಸಿದ್ದಲ್ಲ ಅವ. ಈಜಿಪ್ಟ್ ಅರಸರಿಗೆ ಏನ್ಪಾರ ಗೊತ್ತಾಗಿರ್ತದ. ಈಜಿಪ್ಟ್ ಅರಸ ಏನ್ ಮಾಡ್ದಂದ್ರ ಬುಡಕಟ್ಟು ಜನರಿಗೆ ಏನ್ಪಾರ ಸಿದ್ಧ ಮಾಡಿರ್ತಾನ. ಇಂಥವ್ಯಾಡ್ ಬರ್ತಾವ ಆದ್ಮಿಗಳು. ಎಂಥವ್ಯಾಡು? ಇಂಥವ್ಯಾಡು. ಒಂದು ಶಾಣೆ ಅದ, ಒಂದ್ ಅದ್ರ ಮಗ ಅದ, ಪಾಗಲ್ ಅದ. ಅದು ಏನದ? ಪೂರಾ ಪಾಗಲ್ ಅದ. ಹುಚ್ಚ ನಾಯಿ ಹೊಡೆದಂಕ ಹೊಡಿಬೇಕು ನೋಡ್ರಿ ಅಂತೇಳಿ ಇಲ್ಲಿ ಈಜಿಪ್ಟ್ ಭಾಗದಲ್ಲಿ ಏನ್ಪಾರ ನಿಂತೀವ್ರಿ. ಬುಡಕಟ್ಟು ಜನ ಯಾವ ಬರ್ತಾನ ಬರ್ಲಿ ಅಂತ. ಇವು ಪಾಗಲ್ರಿ, ಇವು ಏನ್ ಶಾಣೆ ಅಲ್ಲತ್ತೀರಿ ನೀವು ಬುಡಕಟ್ಟು ಜನ. ಇವು ಹೋಗೋ ಜಾಗನಾಗ ಮತ್ತೆ ಅವ್ರ ಹೋಗಿ ಅಂದ್ರೆ ಅವಕ್ಕೆ ಖಲಾಸ್ ಮಾಡ್ತೀವಿ. ಯಾವ? ಹೌದಾ, ಇವು ಬುಡಕಟ್ಟು ಜನದ ಸ್ಥಿತಿ ಹೆಂಗಿರ್ತದ ಅಂತಂದ್ರ ನಿಮಗೆ ಹೇಳಿದಲ್ಲ. ಹೌದಾ, ಇವ್ರು ಮುಂದೊಂದು ಬಾಳಿಯಲ್ಲಿ ಹಿಂದೊಂದು ಬಾಳಿಯಲ್ಲಿ ಕಟ್ಕೊಂಡು ಹಿಂಗ್ ನಿಂದ್ರವ್ರಿ. ಯಾವ ಬರ್ತಾನ ಬರ್ಲಿ. ಹೌದಾ, ಅವೆಲ್ಲ ಹಿಂಗಾರ ನಿಂದ್ರವ್ರಿಲ್ಲ, ಸಾವಧಾನದಾಗ ನಿಂದ್ರವ್ರಿ. ಸಾವಧಾನದಾಗ ನಿಂತು ಬಿಡವು. ಹೌದಾ, ಇದು ಯಪ್ಪ ಹೋಗಮ್ ನಡಿ ಅಂತ ಹೇಳಿದ್ದು ಅಪ್ಪಗೆ ಏನ್ಪಾರ ಸುಮ್ ಆಡಳಿತ ಮಾಡ್ತಿತ್ರಿ. ಅದು ಯಾವ್ದು? ಫ್ರಾನ್ಸಿಸ್ ಡಿ ಅಲ್ಮೇಡ. ಇದು ಹುಲ್ಲು ಮಗ ಭಾರತಕ್ಕೆ ಬಂತಲ್ಲ. ಹೌದಾ, ಇದು ಏನ್ಪಾರ ನಡೀತ್ರಿ. ರೌಂಡ್ ಹಾಕ್ಲತ್ತರಿ ಇವ್ರ ಅಪ್ಪ ಮಗ ಇಬ್ರು. ಹೌದಾ, ರೌಂಡ್ ಹಾಕಪ್ಪರಿ ಇವ್ರು ಎದುರು ಬಂದು ನಿಂತರಿ. ಹೌದಾ, ಇವ್ರು ಕೆಲವ್ರು ಸಾವಧಾನದಾಗ ನಿಂತಿರಿ. ಇವ್ರಿ ಹೌದು, ಕೆಲವ್ರು ಸಾವಧಾನದಾಗ ಏನ್ಪಾರ ನಿಂತು ಬಿಟ್ಟಿದ್ರಿ ಇಷ್ಟೇ. ಮುಂದೊಂದು ದೊಡ್ಡ ಬಾಳಿಯಲ್ಲಿ ಹಿಂದೊಂದ್ ಎಲಿ. ಹೆಂಗ? ಹೌದಾ, ಹಿಂಗ್ ನಿಂತು ಬಿಟ್ಟಾನ. ಹೌದಾ, ಇನ್ನು ಕೆಲವ್ರು ಬಾಳಿಯಲ್ಲಿ ಕಟ್ಕೊಂಡ್ರು. ಕೆಲವ್ರು ಏನ್ ಕಟ್ಕೊಂಡ್ರ ಅಂದ್ರ ಸುತ್ತಳಿಗೆ ಮಾಯಿಂದ ಎಲಿ ಹಾಕಿ ಸುತ್ತಾರಲ್ಲ, ಈ ಬಾಗಿಲಿಗೆ ಅದು ಕಟ್ತಾರ ನೋಡ್ರಿ. ಅಂತಾವ್ ಏನ್ಪಾರ ಕಟ್ಕೊಂಡದು ಏಸ್ ವರ್ಷ ಆಯ್ತು ಅನ್ನೋರಿ. ಅದು ಎಲಿ ಎಲ್ಲ ಉದ್ರ ಬರೀ ಕಡ್ಡಿನೇ ನಿಂತಾವ. ಹೌದಾ, ಎಲಿ ಎಲ್ಲ ಉದ್ರಿ ಏನ್ಪಾರ ಬರೀ ಕಡ್ಡಿನೇ ನಿಂತಾವ ನೋಡ್ರಿ. ಅಂತ ನನ್ನ ಮಗ ಅಂತಾವ್ ಏನ್ ಮಾಡ್ದ ಅಂತಂದ್ರ ಇಲ್ಲಿ ಬಂದ್ ನಿಂತೀವಿ. ಫ್ರಾನ್ಸಿಸ್ ಡಿ ಅಲ್ಮೇಡಾ ಎದಿನೇ ಹೊಡೆದ್ ಬಿಟ್ರಿ. ಇಂಥವ್ರಿಗೆ ಎಲ್ಲಿ ನೋಡಿಲ್ಲಪ್ಪ, ಇವ್ರೆಲ್ಲಿಂದ ಬಂದ್ರು ಅಂತ. ಹೌದಾ, ಎಲ್ಲೂ ನೋಡಿಲ್ಲ, ಇವ್ರೆಲ್ಲಿಂದ ಬಂದ್ರು ಅಂತೇಳಿ ಎದಿನೇ ಹೊಡೆದು ಇವು ಓಸು ಸೇರಿ ಏನ್ ಮಾಡುದು ಅಂತಂದ್ರ ಅಪ್ಪ ಮಗನಿಗೆ ಹುಚ್ಚ ನಾಯಿ ಹೊಡೆದಂಗ ಹೊಡೆದ್ ಬಿಟ್ರಿ. ಹೌದಾ, ಇದಕ್ ಮಗನಿಗೆ ಏನ್ಪಾರದು ಹುಲ್ಲು ಇತ್ತಲ್ಲ, ಇದಕ್ ನೀರಾಗ ಮುಣಗುಸೋದು ಎಬ್ಸೋದು. ಹೌದಾ, ಹಿಂಗ ಮಾಡಿ ಓಸುಕ ಏನ್ಪಾರ ಖಲಾಸ್ ಮಾಡ್ಬಿಟ್ರಿ. ಹೌದಾ, ಓಸು ಸೇರಿ ಅಡ್ಡಕ ಏನ್ಪಾರ ಖಲಾಸ್ ಮಾಡುದು. 1509 ಏನಾಯ್ತು ಅಂದ್ರೆ ಫ್ರಾನ್ಸಿಸ್ ಡಿ ಅಲ್ಮೇಡಾ ಈ ರೀತಿ ಸಾಯ್ತಾನ್ರಿ. ಹೌದಾ, 9 ಬರೀ ಬುಕ್ನಾಗ ಸಿಗೋ ಮ್ಯಾಟ್ರ್ ಏನು ಅಂತಂದ್ರ 9 ಅಲ್ಮೇಡಾ ಮರಣ ಹೊಂದಿದನು. ಹೆಂಗ್ ಸತ್ತ ಅಂದ್ರೆ ಹಿಂಗ್ ಸತ್ತ. ಹಿಂಗ್ ನೋಡ್ರಿ, ಬುಡಕಟ್ಟು ಜನಗಳ ಕೈ ಸಿಕ್ಕೇನ್ಪಾರ ಸತ್ತ ಹೋಗ್ಬಿಡ್ತಾನ. ಇವ ಸತ್ತ ಆದ ಬಳಿಕ ಯಾರು ಬಂದ್ರು ಅಂತಂದ್ರ, ಹೌದಾ, ಇವ ಸತ್ತ ಬಳಿಕ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬರ್ತಾನ್ರಿ. ಯಾವ ಕರ್ಕ? ಹೌದಾ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅಲ್ಫಾನ್ಸೋ ಡಿ
ಅಲ್ಬುಕರ್ಕ್. ಇದು 1509ರಿಂದ 1515 ತನ ಆಡಳಿತ ಮಾಡ್ತದೆ. ಯಾವುದು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತಕ್ಕಂಥ ವ್ಯಕ್ತಿ 1509ಕ್ಕೆ ಬಂತು. ಈತ ಪೋರ್ಚುಗೀಸ್ ವೈಸರಾಯರಲ್ಲೇ ಪ್ರಸಿದ್ಧ ವೈಸರಾಯರು. ಪೋರ್ಚುಗೀಸ್ ವೈಸರಾಯರಲ್ಲೇ ಪ್ರಸಿದ್ಧ ವೈಸರಾಯ. ಈತ ಏನೇನೆಲ್ಲ ಮಾಡ್ದ ಅಂತ ನೋಡ್ತಾ ಹೋದ್ರ ನೋಡಿ. ಒಂದನೇದು 1510ರಲ್ಲಿ ಗೋವಾ ವಶಪಡಿಸ್ಕೊತಾನ. ಹ್ಯಾಂಗ್ ಗೋವಾ ವಶಪಡಿಸ್ಕೊಂಡ ಅಂತ ನೋಡ್ತಾ ಹೋದ್ರ ನೋಡಿ. ಗೋವಾ ಯಾರ ಆಡಳಿತದಲ್ಲಿತ್ತು ಅಂತ ನೋಡ್ತಾ ಹೋದ್ರ, ಗೋವಾ ಒಂದು ಪ್ರಸಿದ್ಧ ನಗರಿ ರೀ ಇವಾಗ. ಹೌದಾ? ಬಿಜಾಪುರದ ಯಾವ ಪುರ? ಯೂಸುಫ್ ಆದಿಲ್ ಶಾನ ವಶದಲ್ಲಿತ್ರಿ. ಯೂಸುಫ್ ಆದಿಲ್ ಶಾ ನೋಡ್ರಿ. ಬಿಜಾಪುರ, ಇಲ್ಲಿ ಬೀದರ್ ರೀ. ಹೌದಾ? ಬೀದರ್ ಮೊಹಮ್ಮದ್ ಶಾ ರೀ. ಮೊಹಮ್ಮದ್ ಶಾ, ಬಹುಮನಿ ಸಾಮ್ರಾಜ್ಯ. ಇಲ್ಲ ಹಂಪಿ, ಶ್ರೀಕೃಷ್ಣ ದೇವರಾಯ. ಯಾವ ಕೃಷ್ಣ ದೇವರಾಯ? ಶ್ರೀಕೃಷ್ಣ ದೇವರಾಯ ನೋಡ್ರಿ. ಇಲ್ಲಿರ್ತಕ್ಕಂಥ ಅರಸು. ಇನ್ನ ಪೋರ್ಚುಗೀಸ್ ವೈಸರಾಯ ಶ್ರೀಕೃಷ್ಣ ದೇವರಾಯರಿಗೆ ಆಪ್ತರಿ. ಪೋರ್ಚುಗೀಸ್ ವೈಸರಾಯ ಶ್ರೀಕೃಷ್ಣ ದೇವರಾಯನಿಗೆ ಸ್ನೇಹಿತನಂತೆ ಇದ್ದ. ಅಲ್ಬುಕರ್ಕ್. ಯಾವ ಕರ್ಕ? ಅಲ್ಬುಕರ್ಕ್ ಏನ್ಪರ್ ಯಾಕೆ ಇಟ್ಟು ಆಪ್ತನ್ ಆಗಿದ್ದ ಅಂತಂದ್ರ, ವಿಜಯನಗರ ಸಾಮ್ರಾಜ್ಯಕ್ಕೆ ಕುದುರೆ ತಂದು ಕೂಡ ಕೆಲಸ ಮಾಡ್ತಿದ್ರಿ ಇವ. ಏನ್ ತಂದು ಕೂಡ ಕೆಲಸ? ಹೌದಾ? ಕುದುರೆ ತಂದು ಕೊಡ್ತಕ್ಕಂಥ ಕೆಲಸ ಏನ್ಪಾರ್ ಮಾಡ್ತಾ ಇದ್ದೆ. ಇದು ಕುದುರೆ ತಂದು ಕೂಡ ಕೆಲಸ ಎಲ್ಲಿಂದ ಆಗಿತ್ತು? ಆರಂಭ ಆಗಿತ್ತು ಅಂದ್ರೆ ಫ್ರಾನ್ಸಿಸ್ ಡಿ ಅಲ್ಮೇಡನ್ ಕಾಲದಲ್ಲೇ ಸ್ಟಾರ್ಟ್ ಆಗಿತ್ತು. ಪರ್ಷಿಯಾದ ಉತ್ತಮ ಕುದುರೆಗಳು ತಂದು ವಿಜಯನಗರ ಸಾಮ್ರಾಜ್ಯಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಈತ ಮಾಡ್ತಾ ಇದ್ದ. ಅದ್ರಲ್ಲಿ ಅಲ್ಬುಕರ್ಕ್ ಬಹಳ ಕ್ಲೋಸ್ ಆಗಿದ್ರಿ ಇವನಿಗೆ. ಯಾರಿಗೆ? ಶ್ರೀಕೃಷ್ಣ ದೇವರಾಯನಿಗೆ ಏನ್ಪಾರ್ ಬಹಳಷ್ಟು ಕ್ಲೋಸ್ ಆಗಿದ್ದ. ಅಲ್ಬುಕರ್ಕ್ ಹೇಳ್ತಾನ, ಏನಂತ ಹೇಳ್ತಾನ ಅಂತಂದ್ರ, ಇದು ಕೃಷ್ಣ ನನಗ ಗೋವಾ ಬೇಕಾಗ್ಯದ ಬಿಟ್ರಿ. ಏನ್ ಬೇಕಾಗ್ಯದ? ಗೋವಾ ಬೇಕಾಗ್ಯದ. ಶ್ರೀಕೃಷ್ಣ ದೇವರಾಯ ಹೇಳ್ತಾನ, ಯಾವಾಗ ಬೇಕು? ಸಂಜಿಗ್ ಬೇಕಾ ನಾಳಿಗ್ ಬೇಕಾ ಅಂತ ಕೇಳಿದ್ರಿ. ಹೌದಾ? ಇಲ್ಲ, ನೀ ಯಾವಾಗ ಕೊಡ್ತಿ ಅವಾಗ ನಾ ತೋತೀನಿ. ಏನ್ ಮಾಡ್ತಿ? ನೀ ಯಾವಾಗ ಕೊಡ್ತೀನಿ ಅವಾಗ ತೋತೀನಿ. ನಾಳಿಗ್ ಸಂಜಿತನ ಗೋವಾ ನಿಂದೆ ಆಗಿರ್ತದ ಅಂದ್ಬಿಟ್ರಿ. ಯಾರು? ಶ್ರೀಕೃಷ್ಣ ದೇವರಾಯ. ಯಾವ ದೇವರಾಯ? ಶ್ರೀಕೃಷ್ಣ ದೇವರಾಯ ಹೇಳ್ತಾನೆ ನಾಳಿಗೆ ಸಂಜಿತನ ಗೋವಾ ನಿನ್ನ ಆಡಳಿತದಲ್ಲಿ ಇರ್ತದ. ಅಲ್ಲ, ಹಿಂಗ್ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೆಂಗ್ ಹೇಳ್ತಿದ್ರಿ? ಹೌದಾ? ಈ ಗೋವಾ ಇರೋದು ಯಾರ ಹತ್ರ ಅದ ರೀ? ಬಿಜಾಪುರದ ಯೂಸುಫ್ ಆದಿಲ್ ಶಾನ್ ಹತ್ರ ಅದ. ಅದು ಹೆಂಗ್ ತರ್ತಿ? ಅವನ ಹತ್ರ ಅವನ ಜೊತೆ ಯುದ್ಧ ಮಾಡ್ಬೇಕಾಗ್ತದ. ಅಲ್ಲಿ ಯುದ್ಧ. ಹೌದಾ? ಶ್ರೀಕೃಷ್ಣ ದೇವರಾಯ ಯುದ್ಧ ಮಾಡೋದು ಈ ಬಿಜಾಪುರದ ಯೂಸುಫ್ ಆದಿಲ್ ಶಾಗ್ ಏನ್ಪಾರ್ ಗೊತ್ತಾಗ್ಬಿಡ್ತ್ರಿ. ಆಗ ಈತ ಏನ್ ಮಾಡ್ತಾನ, ಈ ಮೊಹಮ್ಮದ್ ಆದಿಲ್ ಶಾಗ್ ಹೇಳ್ತಾನ. ಹೌದಾ? ಬಹುಮನಿ ಸಾಮ್ರಾಜ್ಯದ ಅರಸ ಮೊಹಮ್ಮದ್ ಆದಿಲ್ ಶಾಗ್ ಇದು ಮೊಹಮ್ಮದ್ ಶಾಗ್ ಏನ್ಪಾರ್ ಹೇಳ್ತಾನ್ರಿ. ಮೊಹಮ್ಮದ್ ಆದಿಲ್ ಶಾ ಇಲ್ಲ, ಓನ್ಲಿ ಮೊಹಮ್ಮದ್ ಶಾ ನೋಡ್ರಿ. ಹೌದಾ? ಮೊಹಮ್ಮದ್ ಶಾಗ್ ಏನ್ಪಾರ್ ಹೇಳ್ತಾನ, ಮೊಹಮ್ಮದ್ ಶಾ ಹೇಳ್ದ್ರಿ ಬಿಜಾಪುರ ಸುಲ್ತಾನ್ ಏನಂತ ಹೇಳ್ದ, ನೀ ಯಾರಿಗೆ ಎಬ್ಸಿದ್ ಗೊತ್ತಾ? ಹುಲಿಗೆ ಎಬ್ಸಿದ್. ಹುಲಿ ಕೆಣಕದವ್ರು ಯಾರು ಉಳ್ದಿಲ್ಲ. ಯಾರಿಗೆ ಕೆಣಕದವ್ರು ಯಾರು ಉಳ್ದಿಲ್ಲ? ಹುಲಿ ಕೆಣಕದವ್ರು ಯಾರು ಉಳ್ದಿಲ್ಲ. ಅದು ವಿಜಯನಗರ ಸಾಮ್ರಾಜ್ಯ ಇರ್ಲಿ, ಅವ್ರು ಪೋರ್ಚುಗೀಸ್ ಇರ್ಲಿ, ಮತ್ತೊಬ್ರು ಯಾರ್ಯಾಕಿರ್ಲಿ. ಹೌದಾ? ಈ ನನಗೆ ಹೇಳೋದಷ್ಟೇ ಬೇಕಾಗಿತ್ತು. ಅವ್ರ ಹೆಣ ಹಾಕ್ತೀನಿ. ಹೆಣ ಏನ್ ಮಾಡ್ತೀನಿ? ಅವ್ರ ಹೆಣ ಹಾಕ್ತೀನವ. ಯಾವ? ಕೃಷ್ಣ, ಶ್ರೀಕೃಷ್ಣ ದೇವರಾಯ ಬರ್ಲವ ಮಗ ಅಂತೇಳಿ ಏನ್ ಮಾಡಿದ್ರು ಅಂದ್ರೆ ಇವ್ರು ಇಬ್ಬರು ಸಿದ್ಧರಾದ್ರಿ ದಾಳಿ. ಹೌದಾ? ಇದು ಯುದ್ಧ ಎಲ್ಲಿ ನಡೀತು ಅಂದ್ರೆ ರಾಯಚೂರ್ದಾಗ ನಡೀತು. ಯಾವ ಚೂರ? ರಾಯಚೂರ್ನ ಕೋವಿಲ್ಕೊಂಡ ಕದನ ಅಂತ ಕೂಡ ಕರೀತಾರೆ ಇದಕ್ಕೆ, ಅಥವಾ ದೋಣಿ ಕಾಳಗ ಅಂತ ಕೂಡ ಕರೀತಾರ. ದೋಣಿ ಕಾಳಗ, ಕೋವಿಲ್ಕೊಂಡ ಕದನ ಅಂತ ಕೂಡ ಕರೀತಾರೆ. 1510ರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಎಷ್ಟರದಾಗ? 1510ರಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಕಡೆಯಿಂದ ಒಂದು ಕುದುರೆ ಬಂತ್ರಿ. ಯಾಕಡಿಂದು? ಈ ಕಡೆಯಿಂದ ಒಂದು ಸೈನ್ಯ ಬರ್ತದ. ಯಾರ್ದು ಸೈನ್ಯ ಇದು ಅಂತಂದ್ರ ಹುಲಿ ಸೈನ್ಯ ರೀ ಇದು. ಯಾವುದು? ಮೊಹಮ್ಮದ್ ಶಾ, ಬಿಜಾಪುರದ ಇದು ಬಹುಮನಿ ಸಾಮ್ರಾಜ್ಯದ ಮೊಹಮ್ಮದ್ ಶಾ. ಇವನು ಕುದುರೆ ಒಂದು ಬಂತ್ರಿ. ಇವಂದೊಂದು ಕುದುರೆ ಬಂತು.
ಯಾರ್ದು? ಬಿಜಾಪುರದ ಯೂಸುಫ್ ಆದಿಲ್ ಶಾಂದು. ಕುದುರಿನೇ ಕಾಣತಾವ್ರಿ, ಕತ್ತಿ ಕಾಣತಾವ. ಎಷ್ಟು ಚಂದ ಹೇಳ್ತೀರಿ ನೋಡ್ರಿ ನೀವು. ಹೌದಾ? ಇವೊಂದೊಂದು ಕುದುರೆ ಸಿದ್ಧನ ಪರ್ ಬಂದ್ಬಿಡ್ತ್ರಿ ನೋಡ್ರಿ. ಇವ ಆದಿಲ್ ಶಾ, ಇವ ಮೊಹಮ್ಮದ್ ಶಾ ರೀ. ಹೌದಾ? ಬಂದ್ರಿ ಇಬ್ರು. ಈ ಕಡೆಯಿಂದ ಶ್ರೀಕೃಷ್ಣ ದೇವರಾಯನು ಬಂದ್ ಆಲ್ರೆಡಿ ನಿಂತಿದ್ದ, ಅಲ್ಬು ಕರ್ಕ್ಮೆನ್ ಪರ್ ಬಂದು ನಿಂತಿದ್ದ. ಹೌದಾ? ಯೂಸುಫ್ ಆದಿಲ್ ಶಾ ಹೇಳ್ತಾನ, ನಾ ಯಾರಿಗೆ ಕರ್ಕೊಂಡ್ ಬಂದಿದ್ದೆ ಗೊತ್ತಾ? ಹುಲಿ ಬಂದದ್ ನನ್ನ ಜೊತೆ ಯುದ್ಧಕ್ಕೆ. ಹೌದಾ? ಹುಲಿ ಕೆಣಕ್ ಬದುಕದವ್ರು ಯಾರ ಹರೇನ್ ಶ್ರೀಕೃಷ್ಣ ದೇವರಾಯ ಅಂದ್ಬಿಟ್ರು. ಎಲ್ಲ ಹುಲಿ ನೀವ್ ಇಬ್ರೇ ಕಾಣತ್ತೀರ, ಅದು ಮಮ್ಮದೇ ಅದ, ಇದು ನೀ ಇಸ್ಬೆ ಹುಲಿ ಎಲ್ಲದ? ಹುಲಿ ಎಲ್ಲದ? ಇದು ನನ್ ಮಗ್ಗಲ್ ನಿಂತಿದ ನಾಯಿ ಕಾಣತದ ನಿನಗ? ಯಾವುದು ಮಮ್ಮಾಶ? ಇದು ಮಗ್ಗಲ್ ನಿಂತಿದ ನಾಯಿ ಕಾಣತ್ತ? ಅದು ನಾಯಿನೂ ಕಾಣಲ್ದ, ನಾಯಿ ಕಂಡ್ರೆ ಹೋಲ್ ಬಿಡು ಅಂತ ಹೊಂದಿ ಕಾಣಂಗ್ ಕಾಣತ್ತದು. ಹೌದಾ? ನೀ ಇದಕ್ ಕರೆಸಿ ಹುಲಿ ಅಂತ ಹೇಳ್ತಿದ್, ಅದು ಒಂದ್ ಎಟ್ಟದಾಗ ಹೋಗ್ತದ ಬೇ ಇದು. ಮತ್ತೆ ಯಾರಿಗಾರ ಗೋಲ್ಕೊಂಡ ಸುಲ್ತಾನ ಅಹಮದ್ ನಗರದ ಸುಲ್ತಾನ್ರಿಗೂ ಜಮಾ ಮಾಡಿ ನನ್ ಜೊತೆ ಯುದ್ಧಕ್ಕೆ ಬರ್ಬೇಕಿಲ್ಲ. ಹೌದಾ? ಯಾರು ಹೇಳಿದ್ದಿದ್ದು ಮಾತಂದ್ರೆ ಶ್ರೀಕೃಷ್ಣ ದೇವರಾಯ ಹೇಳ್ತಾನ, ಒಂದ್ ಏಟದಾಗ ಹೋಗ್ತದ, ಒಂದೇ ಏಟದಾಗ ಮುಕ್ಕೋತದ, ನೀ ಅದಕ್ಕೆ ಕರ್ಕೊಂಡು ನನ್ ಜೊತೆ ಯುದ್ಧಕ್ಕೆ ಬಂದಿಲ್ಲ, ನೀ ಸಾಕ್ತಿವತ್ತ ಅಂದ್ಬಿಟ್ರಿ. ಯಾರು? ಶ್ರೀಕೃಷ್ಣ ದೇವರಾಯ. ನಿಂದು ಮುಗಿತಿವತ್ತು, ನಿನ್ನ ಹೆಡಗುಣಿ ಕಟ್ಟದೆ. ಏನ್ ಕಟ್ಟದು? ಹೆಡಗುಣಿ ಅಂದ್ರೆ ಗೊತ್ತಾಗ್ತದಲ್ಲ, ಖಲಾಸ್ ಮಾಡೋದೇ ನಿನಗ ಅಂತ ಅರ್ಥ ಅದು. ಹೌದಾ? ನೀ ಸತ್ಯವತ್ತ ನನ್ನ ಕೈಯಾಗ ನೀ ಇಸ್ಬೆ ಅಂದ್ಬಿಟ್ರಿ. ಹೌದಾ? ಸತ್ಯ ಅಂದ ತಕ್ಷಣ ಯುದ್ಧ ಸ್ಟಾರ್ಟ್ ಐತ್ರಿ. ಯುದ್ಧ ಸ್ಟಾರ್ಟ್ ಐತಿ. ಈ ಕಡೆ ಶ್ರೀಕೃಷ್ಣ ದೇವರಾಯನು ಹೊಡಿಲತ್ತ, ಈ ಕಡೆ ಅಲ್ಬು ಕರ್ಕ ಪೋರ್ಚುಗಲ್ ಸೈನ್ಯ ಆಯ್ತಲ್ಲ ರೀ, ಪೋರ್ಚುಗೀಸರ್ದು. ಇಬ್ರು ಸೇರಿ ಮೊಹಮ್ಮದ್ ಶಾ ಮತ್ತು ಯೂಸುಫ್ ಆದಿಲ್ ಶಾಗ್ ಏನ್ಪರ್ ಹುಚ್ಚ ನಾಯಿ ಹೊಡ್ದಂಗ್ ಹೊಡೆದ್ರು. ಯಾವ ನಾಯಿ ಹೊಡ್ದಂಗ? ಹುಚ್ಚ ನಾಯಿ ಹೊಡ್ದಂಗ್ ಹೊಡೆದ್ರು. ಮೊಹಮ್ಮದ್ ಶಾಗ್ ಏನಪ್ಪಾ ಅಂದ್ರ ಹುಚ್ಚ ನಾಯಿ ಹೊಡ್ದಂಗ್ ಹೊಡೆದು ಇವನ ಕೈ ಏನ್ ಮಾಡಿದ್ರು? ಒಡೆ ಮುರಿದು ಕೈ ಏನ್ಪರ್ ತಿರ್ಬ್ಯಾಡಿ ಹಿಂಗ್ ಮ್ಯಾಕ್ ಎತ್ತ ಬಿಡ್ತೀರಿ ಹಿಂಗ್. ಹೌದಾ? ಹೆಂಗ್ ಮಾಡಿದ್ರಿ? ಕೈ ಹಿಂಗ್ ತಿರ್ಬ್ಯಾಡಿ ಏನ್ಪರ್ ಮ್ಯಾಕ್ ಎದ್ದು ಬಿಡ್ತಿದ್ದು ಕೈ. ಹೌದಾ? ಯಾವಾಗಿದು ಕೈ ಎದ್ದುತ್ತೋ, ಕೈ ಎದ್ದ ತಕ್ಷಣ ಇವನು ಕುದುರಿ ವಾಪಸ್ ತಿರುಗ್ತಿ. ಯಾರ ಕುದುರಿ? ಮೊಹಮ್ಮದ್ ಶಾನ್ ಕುದುರಿ ಏನ್ಪರ್ ವಾಪಸ್ ತಿರುಗ್ತು. ವಾಪಸ್ ತಿರುಗಿದು ಬೀದರ್ ಕಡೆ ಓಲ್ಡತ್ತಿವ ಕೈ ಮ್ಯಾಕ್ ಮಾಡ್ಕೊಂಡೆ. ಏನ್ ಮಾಡ್ಕೊಂಡು? ಹೌದಾ? ಕೈ ಮ್ಯಾಕ್ ಮಾಡ್ಕೊಂಡೆ ವಾಪಸ್ ಏನ್ಪರ್ ಬೀದರ್ ಎಕಡದಪ್ಪ, ನಾ ಸುಮ್ಮನೆ ಬಂದಲ್ಲ ವಿಜಯನಗರ ಸಾಮ್ರಾಜ್ಯದ ಜೊತೆ ಯುದ್ಧಕ್ಕೆ ಅಂತೇಳಿ ಹಿಂದಕ್ಕೆ ತಿರುಗಿ ಏನ್ಪರ್ ಓಲ್ಡತ್ತ. ಹೌದಾ? ಇದು ಹಿಂದಕ್ಕೆ ತಿರುಗಿ ಓಡ್ ಹೋಗೋ ಟೈಮ್ನಾಗ ಇದು ಯೂಸುಫ್ ಆದಿಲ್ ಶಾ ನೋಡ್ತಿರಿ, ಇದು ಮೊಹಮ್ಮದ್ ನಿಂದ್ರು ಅವಸರ ನಿಂದ್ರು ಅಂತ ನಿಂದ್ರದ ಬೇಡ, ಹಿಂದಕ್ಕೆ ತಿರುಗ್ನು ನೋಡ್ಲಿಲ್ಲ ಅವ. ಹೌದಾ? ಓಡ್ ಹೋದ. ಅವ ಓಡ್ ಹೋದ ತಕ್ಷಣ ಈ ಶ್ರೀಕೃಷ್ಣ ದೇವರ ಏನ್ ಮಾಡ್ದಂದ್ರೆ ಯೂಸುಫ್ ಆದಿಲ್ ಶಾನ ರುಂಡ ಕತ್ತರಿಸ್ಬಿಟ್ಟು, ದೇಹದಿಂದ ರುಂಡ ಬೇರ್ಪಡಿಸ್ಬಿಟ್ಟ. ಹೌದಾ? ಖಲಾಸ್, ಯೂಸುಫ್ ಆದಿಲ್ ಶಾ ಸತ್ತ. ಹೌದಾ? ಯೂಸುಫ್ ಆದಿಲ್ ಶಾ ಸತ್ತ. ಗೋವಾ ನಗರ ಯಾರ ಪಾಲಾಯ್ತು ಅಂತಂದ್ರ ಪೋರ್ಚುಗೀಸರ ಪಾಲಾಗ್ಬಿಡ್ತದ. ಯಾರ ಪಾಲಾಯ್ತು ನೋಡ್ರಿ. ಈ ರೀತಿಯಾಗಿ ಗೋವಾ ನಗರ ಏನ್ಪರ್ ಕಳ್ಕೊಂಡ. ಇಲ್ಲಿ ಮೊಹಮ್ಮದ್ ಶಾ ಬೀದರ್ಕ್ ಹೋಗತನ. ಬೀದರ್ದಲ್ಲಿ ಏನ್ ಮ್ಯಾಟ್ರ್ ಆಗಿತ್ತು ನೋಡ್ರಿ, ಇವನು ಮಂತ್ರಿ ಇದ್ರಿ ಒಬ್ಬ ಬರೀದ್ ಶಾ ಅಂತೇಳಿ. ಯಾವ ಶಾ? ಇವ ಬೀದರ್ ಸಿಂಹಾಸನ ಮೇಲೆ ಕುಂತಿರ್ತಾನ್ರಿ. ಮಂತ್ರಿ ಇದ್ದ ಸುಲ್ತಾನ್ನ ಸಿಂಹಾಸನ ಮೇಲೆ ಕುಂತಿರ್ತಾನ. ಬರೀದ್ ಹೇಳ್ತಾನವ, ಈಗ ಅವ ಬರಲ್ ಯುದ್ಧಕ್ಕ. ಹೋಗಿದ್ ಯಾರ ಜೊತೆ ಯುದ್ಧ ಮಾಡಕ್? ಶ್ರೀಕೃಷ್ಣ ದೇವರಾಯನ ಜೊತೆ ಯುದ್ಧ ಮಾಡಕ್ ಹೋಗ್ಯಾನ. ಈಗ ಹೆಂಗ್ ವಾಪಸ್ ಬರ್ತಾನ? ಈಗ ನಾನೇ ನಿಮಗ್ ಸುಲ್ತಾನ ಅಂದ್ಬಿಟ್ರಿ. ನಾನೇ ನಿಮಗ್ ಸುಲ್ತಾನ ಅಂದ ತಕ್ಷಣ ಅವು ಸೈನಿಕರು ಕೂಡ ಆಯ್ತಪ್ಪ ನೀನೇ ನಮಗ್ ಸುಲ್ತಾನ್ ಅಂತೇಳಿ ಒಪ್ಕೊಂಡು ನಿಂತಿರ್ತಾವ. ಇದು ಕೈ ಮ್ಯಾಕ್ ಮಾಡ್ಕೊಂಡು ಏನ್ಪಾರ್ ಬಂದ್ ಬಿಡ್ತಿರಿ ಇದು. ಹೌದಾ? ಹುಚ್ಚ ನಾಯಿ ಹೊಡ್ದಂಗ್ ಹೊಡೆದಿವು. ಹೌದಾ? ಕೈ ಒಂದ್ ತಿರು ಮ್ಯಾಕ್ ಎಬ್ಬಿಸ್ಬಿಟ್ಟಿವು. ಹೌದಾ? ಬಂತ್ರಿ ಬರತನ ಬರೀಶ್ ಏನ್ಪಾರ್ ಸಿಂಹಾಸನ ಮೇಲೆ ಕುಂತಾನ್ರಿ. ಅವ ಕೇಳ್ತಾನ, ಬರೀದ್ಯಾ ನಾನ್ ಸಿಂಹಾಸನ ಮೇಲೆ ಯಾಕೆ ಕುಂತಿದಿ ಅಂತೇಳಿ. ಮತ್ರಿ ಮಂತ್ರಿ ಇದ್ದವ್ ಸಿಂಹಾಸನ ಮೇಲೆ ಕೂಡ್ಬೇಕೇನ್ರಿ? ನ್ಯಾಯ ಏನ್ರಿ ಇದು? ನ್ಯಾಯ ಏನ್ರಿ ಇದು? ಕೂಡ್ಬೇಕೇನ್ರಿ? ಕೂಡ್ಬೇಕ? ಹೌದಾ? ಬರೀದ್ಯಾ ನಾನು ಸಿಂಹಾಸನ ಮೇಲೆ ಯಾಕೆ ಕುಂತಿದ ಅಂದ್ರೆ, ಇಲ್ಲ ನೀ ಸಾಯ್ತ ಅಂತೇಳಿ ಗೊತ್ತಿತ್ತು ಅದಕ್ಕೆ ಕುಂತಿದ ಅಂದ್ಬಿಟ್ರಿ. ನಾ ಬಂದಿದ್ದಲ್ಲ ಹೇಳು. ಇಲ್ಲಿ ಕೈ ಮ್ಯಾಕ್ ತಗೊಂಡು ಏನ್ ಮಾಡ್ತೀನಿ? ಹೌದಾ? ಕೈ ಮ್ಯಾಕ್ ಎದ್ದದ. ಈಗ ನಿನ್ ಕೈಲಿ ಏನೂ ಆಗಲ್ಲ ಅಂತೇಳಿ ಬರೀದ್ ಶಾ ಏನ್ ಮಾಡ್ದ ಅಂದ್ರ ಈ ಮೊಹಮ್ಮದ್ ಶಾನಿಗೆ ಒಂದು 4 ಏಟ ಹಾಕ್ದ್ರಿ ಮತ್ತ. ಹೌದಾ? ಹೀಗೆ ಹೊಡ್ಸ್ಕೊಂಬೆ ಬಂದನವ. ಮತ್ ಇದಕ್ ಹಿನ 4 ಏಟ ಹಾಕಿ ಒಯ್ದು ಬೀದರ್ ಕೋಟೆ ಜೈಲ್ನಾಗ ಇಟ್ರಿ. ಇದಕ್ ಯಾವ ಕೋಟೆ ಜೈಲ್ನಾಗ? ಹೌದಾ? ಬೀದರ್ ಕೋಟೆ ಜೈಲ್ನಾಗ ಏನ್ಪರ್ ದಬ್ಬ ಬಿಟ್ಟ. ಹೌದಾ? ಸಂಪೂರ್ಣವಾಗಿ ಏನ್ಪರ್ ಇದು ಆ ಕಡೆ ಸಿಂಹಾಸನನು ಕಳ್ಕೋತು, ಈ ಕಡೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೋಲನ್ನು ಆಯ್ತು. ಪುನಃ ಇವನಿಗೆ ರಕ್ಷಣೆ ಮಾಡಿದ್ದು ಶ್ರೀಕೃಷ್ಣ ದೇವರಾಯನೇ. ಯಾವ ದೇವರಾಯ? ಶ್ರೀಕೃಷ್ಣ ದೇವರಾಯನೇ. ಬಹುಮನಿ ಸುಲ್ತಾನ್ರು ವಿಜಯನಗರ ಸಾಮ್ರಾಜ್ಯದ ಜೊತೆ ಯುದ್ಧ ಮಾಡಬೇಕು, ದಂಗೆ ಮಾಡಬೇಕು ಅನ್ನುವ ಒಂದು ವಿಚಾರದಲ್ಲಿದ್ದ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರ ಬೀದರ್ ಕಲಬುರ್ಗಿ ಕಡೆ ನುಗ್ಗು ಬಿಡ್ತಾನ್ರಿ ಶ್ರೀಕೃಷ್ಣ ದೇವರಾಯ. ಯಾವನ ನನ್ನ ವಿರುದ್ಧ ಕೆಮ್ಮಲತನ,
ಅವನು ದಂಗೆ ಮಾಡ್ತಾನಂತ ನನ್ನ ವಿರುದ್ಧ ಅಂತೇಳಿ ಕಲಬುರ್ಗಿಗೆ ಬಂದು, ಕಲಬುರ್ಗಿದಾಗ ಯಾರು ಸುಲ್ತಾನ್ರು ಸಿಗದೇ ಇದ್ದ ಕಾರಣಕ್ಕಾಗಿ ಬೀದರ್ಕ್ ಹೋದ್ರಿ. ಹಂಗೆ ಬೀದರ್ಕ್ ಹೋಗೋ ಟೈಮ್ನಾಗ ಇದು ಬೀದರ್ ದ್ವಾರ ಬಾಗಲ್ ಪ್ರವೇಶ ಆಲತ್ತಿ ಶ್ರೀಕೃಷ್ಣ ದೇವರಾಯಂದು. ಹೌದಾ, ಇತಿಹಾಸಕಾರರು ಹೇಳ್ತಾರ, ಬೀದರ ಗಡಿ ಪ್ರಾಂತ್ಯಕ್ಕೆ ಹತ್ತಿರ್ತಕ್ಕಂಥ ಸೈನ್ಯ ಹಂಪಿ ಬಾಗಲ್ದಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಉದ್ದದ ಸೈನ್ಯ ಇತ್ತು ಅಂತ ಹೇಳ್ತಾರೆ. ಅಷ್ಟು ಸೈನಿಕರಿದ್ರು ಶ್ರೀಕೃಷ್ಣ ದೇವರಾಯನ ಹತ್ರ ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ. ಹೌದಾ, ಯಾವಾಗ ಬೀದರ್ ಗಡಿ ಅಂದ್ರೆ ಬೀದರ್ನ ದ್ವಾರ ಬಾಗಲ್ ದಾಟ್ಲತ್ತಿದ್ದು, ಈತ ಜೈಲಿನಿಂದ ಏನಪ್ಪಾರ ಕೃಷ್ಣನ್ನ ಅಂತೇಳಿ ಏನಪ್ಪಾರ ಒಳಗ್ ಬಿಟ್ರಿ. ಅಣ್ಣ ಕಿಲ್ಲಿದ್ದನ ಎಲ್ಲಿ ಯಾವಳತ ನನಗ ಅಂತೇಳಿ ಶ್ರೀಕೃಷ್ಣ ದೇವರಾಯ ಆ ಕಡೆ ಈ ಕಡೆ ನೋಡ್ಬಿಟ್ರಿ. ಹೌದಾ, ಯಾವನು ಇಲ್ಲಿ ಹಂಗೆ ಒಳದಂಗ ಆತು ಅಂತೇಳಿ ಮತ್ತೆ ಮುಂದಕ್ಕೆ ನಡೆದ ಕೋಟೆ ಒಳಗ. ಅಣ್ಣ ನಾ ಕಿಲ್ಲಿದ್ದೋ, ಅಣ್ಣ ಎಲ್ಲಿ ಕಿಲ್ ಒಳಗಿದ್ದ ಅಂದ ತಕ್ಷಣ ಅವ್ ಒಳಗ ನೋಡ್ಬಿಟ್ರಿ. ಅರೆ ಮೊಹಮ್ಮದ್ ನೀ ಯಾಕೆ ಇಲ್ಲಿ? ಇಲ್ಲ ಅಣ್ಣ, ನೀ ಅವಾಗ ಹೊಡೆದು ಕಳ್ಸಿದಲ್ಲ, ಕೈನು ಮ್ಯಾಕೆದ್ದಿತ್ತು. ಏನ್ ಎದ್ದಿತ್ತು? ಹೌದಾ, ಕೈನು ಮ್ಯಾಕೆದ್ದಿತ್ತು. ಅದು ಇಳಿಸಿ ಇಳಿಸಿ ತೆಳಗ್ ಮಾಡ್ಲಕ್ಕೆ ಏನಪ್ಪ 1 ವರ್ಷ ಹತ್ತಣ. ಹೌದಾ, ನಾ ಕೈ ಮ್ಯಾಕ್ ಎದ್ಕೊಂಡು ಬಂದ್ ಬಳಕ ಇದು ನಮ್ ಬರಿದೆ. ಯಾರು ಬರಿದೇರಿ? ನಮ್ ಬರಿದೆ ನಮ್ಮ ಮಂತ್ರಿ. ಅವ ಏನಪ್ಪ ಗ್ಯಾಮ್ಲಾರ್ ಮಾಡಿ, ಏನ್ ಮಾಡಿ ಗ್ಯಾಮ್ಲಾರ್ ಮಾಡಿ ನಾ ಬರತನ ಅವನೇ ಸಿಂಹಾಸನಕ್ಕೆ ಹತ್ತೇನ. ನನಗೆ ಬಂದು ಭಾಳ ಚಂದ ಮಾಡ್ದಿ, ನನಗೆ ಸಿಂಹಾಸನನು ಕಳ್ಕೊಂಡ, ನಿನ್ ಜೊತೆ ಯುದ್ಧದಾಗನು ನಾ ಸೋತ್ ಹೋಗಿದ ನೋಡುವಂತ ತಕ್ಷಣ ಬರಿದೇ ಹತ್ತೇನೆ ಸಿಂಹಾಸನಕ್ಕ. ದಮ್ ನಾ ವಿಚಾರಿಸ್ತೀನಿ ಅಂತೇಳಿ. ಹೌದಾ, ವಿಚಾರಿಸ್ತೀನಿ ಅಂತೇಳಿ. ಒಂದೇ ಮಿನಿಟ್ ರೀ. ಇಲ್ಲಿ ಏನಾಯ್ತು ಅಂದ್ರ, ಬರಿದ್ಯಾಗ ನಾ ಕೇಳ್ತೀನಿ ದಮ್ಮ ಒಳಗ್ ಹೋಗಿ ಅಂತೇಳಿ ಬರಿದ ಸಿಂಹಾಸನ ಮೇಲೆ ಕುಂತಿದ್ರಿ. ಒಳಗ್ ಶ್ರೀಕೃಷ್ಣ ದೇವರಾಯ ಖಡ್ಗ ಹಿಡ್ಕೊಂಡು ನೆನ್ಪಾರ್ ಹೋಗ್ಬಿಟ್ಟ. ಯಾವಾಗ ಶ್ರೀಕೃಷ್ಣ ದೇವರಾಯನ ಖಡ್ಗ ನೋಡಿದ್ನು ಬರೀಶ ನೆನ್ಪಾರ್ ಎದ್ ಬಿಟ್ಟೆ. ಅಣ್ಣ ನೀವ್ ಯಾಕೆ ಈ ಕಡೆ ಅಂತೇಳಿ. ಹೌದಾ, ಮಗನೇ ಮಂತ್ರಿಯಾಗಿ ಸುಲ್ತಾನಗ ಜೈಲಿಗೆ ಹಾಕಿ ನೀವು ಸಿಂಹಾಸನ ಮೇಲೆ ಕುಂತಿದ್ ಹೇಳಲ್ಲ. ಹೌದಾ, ಎದ್ದೇ ಬಿಟ್ಟಿದ್ದಾವ ಮೊದಲೇ. ಹೌದಾ, ಎದ್ದು ಬಿಟ್ಟಿದ್ದ. ಹೋಗ ನೀ ನಿಮ್ ಸುಲ್ತಾನ ಕರ್ಕೊಂಬಾ ಅಂತೇಳಿ ಪುನಃ ಶ್ರೀಕೃಷ್ಣ ದೇವರಾಯನಿಂದ ಮೊಹಮ್ಮದ್ ಶಾನಿಗೆ ಸಿಂಹಾಸನ ಮೇಲೆ ಕುಂಡ್ರಸ್ತಾನ. ಹೌದಾ, ಸಿಂಹಾಸನ ಮೇಲೆ ಕುಂಡ್ರಸಿ ವಾಪಸ್ ಬರೋ ಟೈಮ್ನಾಗ ಏನಪ್ಪ ಮೊಹಮ್ಮದ್ ಶಾ ಹೇಳ್ತಾನ. ಏನಂತ ಹೇಳ್ದ ಅಂತಂದ್ರ,
ಸಿಂಹಾಸನ ಮೇಲೆ ಕೂಡ್ಸಾದ ಬಳಕ ಅಲ್ಲಿ ಸಿಂಹಾಸನ ಮೇಲೆ ಏನಪ್ಪ ಕೂಡ್ಸಾದ ಬಳಕ ಈ ಕಡೆ ಮುಂದುವರಿ. ಸಿಂಹಾಸನ ಮೇಲೆ ಕೂಡ್ಸಾದ ಬಳಕ ಮೊಹಮ್ಮದ್ ಕೇಳ್ತಾನ್ರಿ, ಶ್ರೀಕೃಷ್ಣ ದೇವರಾಯ ಸಿಂಹಾಸನ ಕುಂಡ್ರಸ್ ಏನ್ಪಾರ್ ಹೊರಟ್ರಿ, ವಾಪಸ್ ಹಂಪಿಗೆ ಹೊಡ್ತಾನ. ಮೊಮ್ಮಾಶ ಕೇಳ್ತಾನ, ಶ್ರೀಕೃಷ್ಣ ದೇವರಾಯನೇ ನನಗೂ ನಿನಗ ಯುದ್ಧ ಯಾವಾಗ ಅಂತೇಳಿ. ಅವನೇ ಕುಂಡ್ರಸನ್ರಿ. ಹೌದಾ, ಕುಂಡ್ರಸಾದ ಬಳಕ ಏನ್ಪಾರ್ ಕೇಳ್ತಾನ, ಹೌದು ಶ್ರೀಕೃಷ್ಣ ದೇವರಾಯ ನನಗೂ ನಿನಗ ಯುದ್ಧ ಯಾವಾಗ ಅಂತೇಳಿ ಕೇಳಿದಾಗ ಶ್ರೀಕೃಷ್ಣ ದೇವರಾಯ ಹೇಳ್ತಾನೆ, ಈಗೇ ಜೈಲಿನಿಂದ ಹೊರಗೆ ಬಂದಿದ್ರಿ, ಒಂದ್ 6 ತಿಂಗಳು ಚಂದ ಊಟ ಮಾಡು. ಏನ್ ಮಾಡು? ಚಂದ ಊಟ ಮಾಡು, ಯುದ್ಧದ ತರಬೇತಿಯನ್ನು ಪಡ್ಕೊ. ನೆಂಪ್ ಹೋಗಿರ್ತದ ಖಡ್ಗ ಹೆಂಗ ತಿರುಗಿಸ್ಬೇಕು ಅನ್ನೋದು ನೆಂಪ್ ಹೋಗಿರ್ತದ. ಏನ್ ಮಾಡ್ಬೇಕು? ಖಡ್ಗ ಹೆಂಗ್ ತಿರುಗಿಸ್ಬೇಕು ಅನ್ನೋದು ನೆನಪು ಹೋಗಿರ್ತದ. ಚಂದ ಖಡ್ಗ ಅದು ತಿರುಗಿಸ್ಕೊಂಡು ನನಗೇನಪ್ಪ ಪತ್ರ ಹಾಕು, ನಾನು ನಿನ್ ಜೊತೆ ಯುದ್ಧ ಮಾಡ್ತೀನಿ ಅಂತೇಳಿ ಹೇಳ್ತಾನ. ಆಗ ಶ್ರೀಕೃಷ್ಣ ದೇವರಾಯ ಒಂದು ಬಿರುದು ಬರ್ತವ್ರಿ, ಯವನ ಸಾಮ್ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ. ಬಹಳ ಸಲ ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಯಾಕೆ ಯವನ ಸಾಮ್ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರ ಅಂತಂದ್ರ, ಬಹುಮನಿ ಸಾಮ್ರಾಜ್ಯದ ಅರಸನಿಗೆ ಅವನೇ ಹೊಡೆದು ಕಳಿಸಿದ್ದ. ಆದ್ರೆ ಅದೇ ಸುಲ್ತಾನರಿಗೆ ಮತ್ತೆ ಅವನಿಗೆ ಸಾಮ್ರಾಜ್ಯದ ಸಿಂಹಾಸನ ಕೂಡಿಸಿದ್ದು ಕೂಡ ಇದೇ ಶ್ರೀಕೃಷ್ಣ ದೇವರಾಯನೇ. ಯಾವ ದೇವರಾಯ? ನೋಡ್ರಿ, ಇದು ಒಂದು ಗೋವಾ ನಗರಕ್ಕೋಸ್ಕರ ಇಷ್ಟು ಮಾಹಿತಿ ಅನ್ಪಾರ್ ಬಂತು ನೋಡ್ರಿ. ಗೋವಾ ಮುಂದೇನಾಯ್ತು? 1510 ಗೋವಾ ಏನು ವಶಪಡಿಸ್ಕೊಂಡಿದ್ರಲ್ಲ, ಇದು ಪೋರ್ಚುಗೀಸರ ರಾಜಧಾನಿ ಕೇಂದ್ರ ಆಗ್ತದೆ. ಪೋರ್ಚುಗೀಸರ ರಾಜಧಾನಿ ಕೇಂದ್ರ. ಎಂತಾಧಾನಿ ಕೇಂದ್ರ? ಹೌದಾ, ಪೋರ್ಚುಗೀಸರ ರಾಜಧಾನಿ ಕೇಂದ್ರ. ನೋಡ್ರಿ, ಅಲ್ಬುಕರ್ಕ್ ಇನ್ನೂ ಏನೇನು ಮಾಡ್ದ ಅಂತಂದ್ರ, ಹೌದಾ, ಬಂಗಾಳದ ನವಾಬ. ಯಾರ್ರಿ ಬಂಗಾಳದ ನವಾಬ ಅಂದ್ರ ಹುಸೇನ್ ಶಾ ರೀ. ಬಂಗಾಳದ ನವಾಬ ಹುಸೇನ್ ಶಾ. ಎಂತ ಶಾ? ಹುಸೇನ್ ಶಾನ ಹತ್ತಿರ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಅನುಮತಿ ತಗೋತಾನ. ಪೋರ್ಚುಗೀಸರ ಮೊದಲ ಕಾರ್ಖಾನೆಗಳು ಯಾವುವು ಅಂತಂದ್ರ, ಇಲ್ಲೇ ಕೈಗಾರಿಕೆಗಳು ಸ್ಟಾರ್ಟ್ ಮಾಡ್ತಾರೆ. ಒಂದು ಸಟ್ಗಾನ್, ಇನ್ನೊಂದು ಚಿತ್ತಗಂಗಾ. ಯಾವ ಗಂಗಾ? ಚಿತ್ತಗಂಗಾ. ಇವು ಪೋರ್ಚುಗೀಸರ ಕೈಗಾರಿಕೆಗಳು. ಪೋರ್ಚುಗೀಸರ ಕೈಗಾರಿಕೆಗಳು ಅಂತ ಏನ್ಪಾರ್ ಹುಡ್ತೀವಿ. ಎಲ್ಲದವ್ರಿ ಇವೆರಡು ಅಂದ್ರೆ ಬಂಗಾಳದಾಗ ಅದಾವ. ಬಂಗಾಳ ಪೋರ್ಚುಗೀಸರ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವೈಸರಾಯ್ ಯಾರು ಅಂತಂದ್ರೆ ಅಲ್ಬುಕರ್ಕ. ಎಂತ ಕರ್ಕ? ಹೌದಾ, ಯಾರು? ಬಂಗಾಳದ ನವಾಬು ಹುಸೇನ್ ಶಾ ಅಂತಕ್ಕಂಥವನ ಹತ್ತಿರ ಪರ್ಮಿಷನ್ ತಗೊಂಡು ಸಟ್ಗಾನ್ ಮತ್ತು ಚಿತ್ತಗಂಗಾ ಅಂತಕ್ಕಂಥ ಊರೊಳಗ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡ್ತಾನ ಅಲ್ಬುಕರ್ಕ. ಮತ್ತು ಮಲಬಾರ್ ತೀರದ ಅರಸರನ್ನು ಸೋಲಿಸಿ, ಮಲಬಾರ್ ತೀರದ ಅರಸರನ್ನು ಸೋಲಿಸಿ ಕಪ್ಪು ಕಾಣಿಕೆಯನ್ನು ಉಸ್ಲಿ ಮಾಡ್ತಾನ. ಯಾವ ಕಾಣಿಕೆ? ಕಪ್ಪು ಕಾಣಿಕೆ ಉಸ್ಲಿ ಮಾಡ್ತಾನ. ಮತ್ತು ಎಲ್ಲೆಲ್ಲೆಲ್ಲ ಇವ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡ್ದ ಅಂದ್ರ, ಪರ್ಸಿಯಾದ ಹರ್ಮುಜ್ ಜಲಸಂಧಿ, ಹರ್ಮುಜ್ ಜಲಸಂಧಿಯಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡ್ತಾನ್ರಿ. ಮತ್ತು ಮಲೇಷಿಯಾದಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡ್ತಾನ. ಮತ್ತು ಶ್ರೀಲಂಕಾದಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡ್ತಾನೆ. ಪರ್ಸಿಯಾ ಹರ್ಮುಜ್ ಜಲಸಂಧಿ ಇವಾಗಂತೂ ಕರೆಂಟ್ ಇವೆಂಟ್ದಾಗ ಅದೇ ಅದ. ಗ್ಯಾಸ್ ಪೆಟ್ರೋಲ್ ಬರೋದೆಲ್ಲ ಹರ್ಮುಜ್ ಅಥವಾ ಓರ್ಮಜ್ ಅಂತ ಏನ್ಪಾರ್ ಹೇಳ್ತೀವಿ. ಆ ಹರ್ಮುಜ್ ಜಲಸಂಧಿಯಿಂದನೇ ಬಂದಿರ್ತದೆ ನೋಡ್ರಿ. ಈ ಹರ್ಮುಜ್ ಜಲಸಂಧಿ ವಶಪಡಿಸ್ಕೊಂಡ, ಮಲೇಷಿಯಾ ವಶಪಡಿಸ್ಕೊಂಡ, ಶ್ರೀಲಂಕಾ ವಶಪಡಿಸ್ಕೊಂಡು ಅಲ್ಲೆಲ್ಲ ವ್ಯಾಪಾರ ಕೇಂದ್ರವನ್ನು ತೆರೀತಾನ. ಯಾರು? ಅಲ್ಬುಕರ್ಕ. ಎಂತ ಕರ್ಕ? ಅಲ್ಬುಕರ್ಕ. ಅಲ್ಬುಕರ್ಕನಿಗೆ ಇನ್ನೊಂದು ಉದ್ದೇಶ ಏನು ಬೆಳೀತು? ಹುಚ್ಚ ಉದ್ದೇಶ ಅಂತ ಏನ್ಪಾರ್ ಹೇಳ್ತೀವಿ. ಈ ಅಲ್ಬುಕರ್ಕ ಭಾರತದಲ್ಲೇ ಸಂಪೂರ್ಣವಾಗಿ ನೆಲೆ ಊರ್ಬೇಕು ಅಂತ ವಿಚಾರ ಮಾಡ್ಬಿಟ್ರಿ. ಭಾರತದಲ್ಲಿ ಸಂಪೂರ್ಣವಾಗಿ ನೆಲೆ ಊರ್ಬೇಕಾದ್ರೆ ಏನ್ ಮಾಡ್ಬೇಕು? ಭಾರತೀಯರನ್ನು ವಿವಾಹ ಆಗ್ಬೇಕಾಗ್ತದೆ. ಇಲ್ಲಿ ಸಂತತಿ ಹೆಚ್ಚು ಮಾಡ್ಬೇಕಲ್ಲ, ಪೋರ್ಚುಗೀಸರ ಸಂತತಿ. ಪೋರ್ಚುಗೀಸರ ಸಂತತಿಯನ್ನು ಹೆಚ್ಚು ಮಾಡ್ಬೇಕಾದ್ರ, ಪೋರ್ಚುಗೀಸರ ಸಂತತಿ ಇಲ್ಲಿ ಭಾರತದಲ್ಲಿ ನೆಲೆಸ್ಬೇಕಾದ್ರ ಭಾರತೀಯ ಹೆಣ್ಣು ಮಕ್ಕಳನ್ನು ವಿವಾಹ ಆಗಬೇಕು ಅನ್ನೋ ಪದ್ಧತಿ ಸ್ಟಾರ್ಟ್ ಮಾಡ್ಬಿಟ್ಟಿವ ಅಲ್ಬುಕರ್ಕ್. ಹೌದಾ, ಎಲ್ಲೆಲ್ಲೆಲ್ಲ ಭಾರತೀಯ ಹೆಣ್ಮಕ್ಳು ಸಿಗ್ತಾರೋ ಅವ್ರಿಗೆ ಹಿಡ್ಕೊಂಡು ಹೋಗೋದು ಪೋರ್ಚುಗೀಸ್ ಯುವಕರಿಗೆ ಮದುವೆ ಮಾಡ್ಬಿಡೋದ್ರಿ. ಹೌದಾ, ಫಸ್ಟ್ ಮತಾಂತರ ಪದ್ಧತಿ ಕೂಡ ಎಲ್ಲಿ ಸ್ಟಾರ್ಟ್ ಮಾಡ್ತಾನಂದ್ರ ಗಲ್ಲಿಕೋಟೆಯಲ್ಲಿ ಮತಾಂತರ ಪದ್ಧತಿ ಸ್ಟಾರ್ಟ್ ಆಗ್ತವ್ರಿ. ಯಾವ ಕೋಟೆ? ಹೌದಾ, ಇಲ್ಲಿ ಇರ್ತಕ್ಕಂಥ ಭಾರತದಲ್ಲಿ ಇದ್ದವ್ರು ಯಾರಿದ್ರು ಅಂದ್ರೆ ಒಂದು ಹಿಂದೂ ಇದ್ರು, ಇನ್ನೊಂದು ಮುಸ್ಲಿಂ ಇತ್ರಿ. ಪೋರ್ಚುಗೀಸರು ಬರೋಕ್ಕಿಂತ ಮುಂಚೆನೆ ಭಾರತದಲ್ಲಿ ಮುಸ್ಲಿಮರು ಏನ್ಪಾರ್ ಇದ್ರು.
ಹೌದಾ, ಇವ್ರಿಗೆ ಏನ್ ಮಾಡವ ಅಂತಂದ್ರೆ ಒಯ್ದು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡವ ಯಾರು? ಅಲ್ಬೂಕರ್ಕ್. ಮತ್ತು ಭಾರತೀಯ ಹೆಣ್ಮಕ್ಳಿಗೆ ಏನಪ್ಪ ಒತ್ತಾಯ ಪೂರ್ವಕವಾಗಿ ಪೋರ್ಚುಗೀಸ್ ಯುವಕರಿಗೆ ವಿವಾಹ ಮಾಡವ್. ಅದು ಎಲ್ಲರ ಹೆಣ್ಮಕ್ಳು ನಡೆದಿರು, ಏನ್ರ ಒಗಿಲಕ್ಕದು ಎಲ್ಲರ ಕಸ ಹೊಡಿಲಕ್ಕದು ನಿಂತಿರು, ಓ ಬಾ ಮದಿ ಮಾಡ್ಕೊಂಬರ್ರಿ, ಹೌದಾ, ಇಲ್ಲ ನಮ್ಮ ಪಾರಗ್ ಮದಿ ಮಾಡ್ಕೊಂಬಿಟ್ಟು ಬಾ ಅಂತೇಳಿ ಎನ್ಪರ್ ಅಂದ್ಬಿಡು. ಬರ್ಲಿಲ್ಲ ಅಂದ್ರ ಅವ್ರಿಗೆ ಅಪಹರಣ ಮಾಡ್ಕೊಂಡ್ಬಿಡೋದ್ರಿ. ಈ ರೀತಿಯಾಗಿ ಎನ್ಪರ್ ಮತಾಂತರ ಪದ್ಧತಿ ಮತ್ತು ವಿವಾಹ ಪದ್ಧತಿ ಆರಂಭ ಮಾಡ್ತಾನ. ಮತ್ತು ಇಲ್ಲಿ ಕಲ್ಲಿಕೋಟೆಯಲ್ಲಿ ಸತಿ ಪದ್ಧತಿ ನಿರ್ಬಂಧ ಮಾಡ್ತಾನ್ರಿ ಅವ. ಸತಿ ಪದ್ಧತಿ ರದ್ದು ಮಾಡಬೇಕು ಅಂತ ಹಠ ಮಾಡ್ತಾನೆ, ಆದ್ರೆ ಆಗ್ಲಿಲ್ಲ. ಇನ್ನೊಂದು ಪರ್ದಾ ಪದ್ಧತಿ ಅಂದ್ರೆ ಮುಸ್ಲಿಂ ಹೆಣ್ಮಕ್ಳು ಬುರ್ಕಾ ಹಾಕ್ತಾರಲ್ಲ, ಈ ಪದ್ಧತಿ ಕೂಡ ರದ್ದು ಮಾಡಬೇಕು ಅಂತಾನ ವಿಚಾರ ಮಾಡ್ತಾನ. ಇವೆರಡೂ ಆಗ್ಲಿಲ್ಲ. ಸತಿ ಪದ್ಧತಿ ರದ್ದು ಮಾಡ್ಬೇಕಾಗಿದ್ದು ವಿಲಿಯಂ ಬೆಂಟಿಂಗ್ ಬರ್ಬೇಕಾಗಿ ಬಂತ್ರಿ ಭಾರತಕ್ಕೆ. ಬರೋ ತನಕ ಸತಿ ಪದ್ಧತಿ ರದ್ದಾಗಿಲ್ಲ. ಈ ಎರಡೂ ಪದ್ಧತಿ ರದ್ದು ಮಾಡ್ಬೇಕಂತ ಹೋರಾಟ ಮಾಡ್ತಾನ. ಅಲ್ಬೂಕರ್ಕನ್ ಕೈಲಿ ಇದು ಸಾಧ್ಯ ಆಗ್ಲಿಲ್ಲ. ಆಯ್ತೇನ್ರಿ? ಅಲ್ಬೂಕರ್ಕನ್ ಕೈಲಿ ಇದು ಒಂದು ಸಾಧ್ಯ ಆಗ್ಲಿಲ್ಲ ಅಂತ ನೆನಪರ್ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು ನೋಡ್ರಿ, ಈತನ ಅವಧಿಯಲ್ಲಿ ಮತಾಂತರ ಮಾಡಲು ಒಬ್ಬ ಪಾದ್ರಿ ಬಂದಿರ್ತಾನ್ರಿ. ಯಾರು ಅಂದ್ರ ಸಂತ್ ಜಾವೀರ್. ಎಲ್ಲಿಂದ ಬರ್ತಾನಂದ್ರೆ ಇವ ಪೋರ್ಚುಗಲ್ನಿಂದಾನೆ ಬಂದಿರ್ತಾನ. ಗೋವಾಕ್ ಬರ್ತಾನ್ರಿ ಇವ. ಗೋವಾಕ್ ಬಂದ ಅಪಾರ ಜನ ಹಿಂದೂಗಳನ್ನು ಮತಾಂತರ ಮಾಡ್ತಾನ. ಈತನ ಸಮಾಧಿ ಇವತ್ತನ ಮೃತದೇಹ ಇವತ್ತಿಗೂ ನೀವು ನೋಡ್ಬೋದು. ಎಲ್ಲದ ಅಂತಂದ್ರೆ ಗೋವಾ ಚರ್ಚ್ನಾಗ ಅದ ರೀ. ಯಾವ ಚರ್ಚ್? ಗೋವಾ ಚರ್ಚ್ನಾಗ. ಇವ್ನಿಗೆ ಒಯ್ದೇನಪ್ಪಾರ ಮಣ್ಣು ಮಾಡಿಲ್ರಿ, ಅದು ಹಂಗೆ ಡಬ್ಬಿ ಒಳಗೆ ಹಾಕಿ ಇಟ್ಟು ಬಿಟ್ಟಿದಾರ. ಹೌದಾ, ಇವತ್ತಿಗೂ ಕೂಡ ಅವನ ಮೃತದೇಹ ಹಂಗೆ ಅದ. ಹೌದಾ, ಡಬ್ಬಿದಾಗ ಹಾಕಿ ಇಟ್ಟು ಬಿಟ್ಟಿದಾರ. ಕ್ರಿಸ್ಮಸ್ ಡೇಗೂ ನಾವು ತೆಗಿತಾರದು. ಕ್ರಿಸ್ಮಸ್ಗೆ ತೆಗೆದು ಸಾರ್ವಜನಿಕರ ಪ್ರದರ್ಶನಕ್ಕೋಸ್ಕರ ಇಟ್ಟು ಬಿಡ್ತಾರೆ. ಗೋವಾಕ್ ಯಾರೇ ಕ್ರಿಸ್ಮಸ್ಗೆ ಅದು ಹೋಗ್ತಾರಲ್ಲ, ಚರ್ಚ್ ಒಳಗೆ ಹೋಗಿ ಅವನಿಗೆ ನೋಡ್ಕೊಂಡ್ ಬರ್ತಾರೆ. ಏನು ಸೆಟದಿದ್ ಏನ್ ನೋಡೋದ? ಯಾವ್ದಾರ ದೇವ್ರ ಗುಡಿ ಅದಪ್ಪ, ಯಾವ್ದಾರ ಒಂದ್ ದೊಡ್ಡ ಬೆಟ್ಟ ಅದ, ಏನಾರ ಒಂದ್ ಸುಂದರ ತಾಣ ಅದ, ಅದು ನೋಡ. ಅದಕ್ಕೆ ಪಾಳಿ ಹತ್ತವ್ರಿ ಮಂದಿ ನೋಡಕ. ಹೌದಾ, ಸೆಟ್ ನಿಗರ್ಕೊಂಡ್ ನಿಂತದದು. ಏನೇನ್ರ ವಿಚಿತ್ರ ಅದಾವು, ಏನ್ ಸುದ್ದನು. ಹೌದಾ, ನೋಡು, ಈ ರೀತಿಯಾಗಿ ಯಾವಾಗಿತ್ತ ಮತಾಂತರ ಪದ್ಧತಿ ಮತ್ತು ಭಾರತೀಯರನ್ನು ಒತ್ತಾಯದ ವಿವಾಹ ಪದ್ಧತಿ ಸ್ಟಾರ್ಟ್ ಆಯ್ತು, ಆಗ ಇವನಿಗೂ ಕೂಡ ಹೊಡೆದು ಹಾಕಿದ್ರು ಅಂತ ಹೇಳ್ತಾರೆ. ಯಾರಿಗೆ? ಅಲ್ಬೂಕರ್ಕ್. ಇವನು ಸತ್ರಿ 1515 ಸಾಯ್ತಾನ. ಹೌದಾ, ಈತ ಸತ್ ಆದ ಬಳಿಕ ನೀನೋ ಡಿ ಕುನ್ನಾ ಅನ್ನೋ ಸತ್ತನ್ರಿ. ನೀನೋ ಡಿ ಕುನ್ನಾ ಇವನು ವಯಸ್ಸರಾಯನ ರೀ, ಪೋರ್ಚುಗೀಸು. ಕುನ್ನಿ ಇದ್ದಂಗೆ ಇದ್ದೀವ. ಹೌದಾ, ಇವು ಅಧಿಕಾರಕ್ಕೆ ಬಂದ್ ಇದು ಬಂದು ಏನ್ ಮಾಡ್ತು ಅಂದ್ರ ಹೂಗ್ಲಿ ಒಳಗೊಂದು ವ್ಯಾಪಾರ ಕೇಂದ್ರ ತೆರಿತಾನ್ರಿ ಇವ. ಹೂಗ್ಲಿ, ಕಲ್ಕತ್ತಾದ ಹೂಗ್ಲಿ ಒಳಗ. ಇದು ವ್ಯಾಪಾರ ಕೇಂದ್ರ ಅಂದ್ರೆ ವ್ಯಾಪಾರ ಕೇಂದ್ರ ಅಲ್ಲದು. ಕಳ್ತನ ಮಾಡಿದ ಏನ್ಯಾಕ ಕಳ್ತನ ಮಾಡಲ್ಯಾಕ? ಹೂಗ್ಲಿ ಒಳಗೆ ಎನ್ಪರ್ ತಂದಿಡೋದ್ರಿ. ಇದು ಎಲ್ಯಾಕ ಕದಿಯಲ್ಯಾಕ? ಹೂಗ್ಲಿ ಒಳಗೆ ಎನ್ಪರ್ ತಂದಿಡೋದು. ಹೌದಾ, ಕಾಳ ಕೇಂದ್ರ ನಿರ್ಮಾಣ ಮಾಡಿದವ ಯಾವ ಅಂತಂದ್ರ ನೀನೋ ಡಿ ಕುನ್ನಾ ಅಂತ ಎನ್ಪರ್ ಹುಡ್ತೀವಿ. ಹೌದಾ, ಈಗ ಹೆಣ್ಮಕ್ಳನ್ನು ಅಪಹರಿಸಿ ವಿವಾಹ ಮಾಡ್ಕೊಳ್ಳೋದು ಅಂತ ಹೇಳ್ದ ನಿಮ್ಗೆ. ಹೆಣ್ಮಕ್ಳನ್ನು ಅಪಹರಿಸಿದ್ರು ಕೂಡ ಹೂಗ್ಲಿ ಒಳಗೆ ತಂದಿಡವ ಯಾರು? ಹೌದಾ, ನೀನು ಡಿ ಕುನ್ನಾ ಅಂತಕ್ಕಂಥವ್. ನೆಕ್ಸ್ಟ್ ಇವ್ರ ನಂತರ ಬಂದವರೆಲ್ಲ ವೈಸರಾಯರು ಅಸಮರ್ಥರಾಗಿದ್ರು. ಪೋರ್ಚುಗೀಸರ ಅವನತಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀವಿ. ಯಾರ ಅವನತಿ? ಪೋರ್ಚುಗೀಸರ ಅವನತಿ ಸ್ಟಾರ್ಟ್ ಆಯ್ತು ಅಂತ ಏನ್ಪರ್ ಹೇಳ್ತೀವಿ. ಈ ಪೋರ್ಚುಗೀಸರು ಇದಾರಲ್ಲ, ಪೋರ್ಚುಗೀಸರ ಅವನತಿ ಸ್ಟಾರ್ಟ್ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅಂತ ನೋಡ್ತಾ ಹೋದ್ರ, ಮುಖ್ಯ ಕಾರಣ ಏನು ಅಂತಂದ್ರ, 1580ರಲ್ಲಿ ಪೋರ್ಚುಗಲ್ ರಾಷ್ಟ್ರ ಏನಿತ್ತಲ್ಲ ಅದು ತನ್ನ ಸ್ವಾತಂತ್ರ್ಯ ಕಳ್ಕೊಂಡ್ಬಿಡ್ತದೆ. ಪೋರ್ಚುಗಲ್ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿತ್ತು. ಕಳ್ಕೊಂಡ್ರಿ. ಹಾಗಾದ್ರೆ ಯಾವ ರಾಷ್ಟ್ರದೊಳಗೆ ಪಟ್ಟಿತ್ತು ಅಂತ ನೋಡಿದವ್ರ, ಸ್ಪೇನ್ ರಾಷ್ಟ್ರದ ಒಳಪಡ್ತದೆ. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ್ಯ ಆಗ್ತದೆ. ವಿಜಯನಗರ ಸಾಮ್ರಾಜ್ಯ ಅಂತ್ಯ ಯಾಕ್ರಿ? ತಾಳಿಕೋಟೆ ಕದನ. ಯಾವ ಕೋಟೆ? ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಅಂತ 4 ಶಾಹಿ ಸಂತತಿಗಳು ಸೇರಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅಂತ್ಯ ಮಾಡ್ತಾವ್ರಿ. ಓಸು ಮಂದಿ ಮುಸ್ಲಿಂ ಅರಸರು ಸೇರಿ ವಿಜಯನಗರ ಸಾಮ್ರಾಜ್ಯವನ್ನು ಅಂತ್ಯ ಮಾಡ್ತಾರೆ. ಮತ್ತು ಪೋರ್ಚುಗೀಸರ ಮತಾಂತರ ನೀತಿ
ಪೋರ್ಚುಗೀಸರ ಮತಾಂತರ ನೀತಿ. ಅಲ್ಬುಕರ್ಕನ ನಂತರ ಬಂದವರೆಲ್ಲ ಏನಾಗಿದ್ರು ಅಂದ್ರ ವೈಸರಾಯರು ಅಸಮರ್ಥರಾಗಿದ್ದರು. ವೈಸರಾಯರೆಲ್ಲರ ಏನಾಗಿದ್ರು? ಅಸಮರ್ಥರಾಗಿದ್ರು ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಅಲ್ಬುಕರ್ಕನ ನಂತರ ಬಂದವರೆಲ್ಲ ಅಸಮರ್ಥರಾಗಿದ್ರು. ಒಂದ್ ಕಡೆ ಮರಾಠರು ಪೋರ್ಚುಗೀಸರನ್ನು ಹೊರತಳ್ಳಿದರು. ಇನ್ನೊಂದು ಕಡೆ ಮೊಘಲರು ಪೋರ್ಚುಗೀಸರನ್ನು ಹೊರತಳ್ತಾರೆ. ಹಾಗಾದ್ರೆ ಮೊಘಲರು ತಳ್ಳಿರ್ತಕ್ಕಂಥ ಘಟನೆ ಹೆಂಗಿತ್ತು ಅಂತಂದ್ರ ಇದು ನೋಡ್ರಿ, ಕದ್ದಿರ್ತಕ್ಕಂಥ ಎಲ್ಲಾ ಪ್ರದೇಶ, ಎಲ್ಲಾ ವಸ್ತುಗಳು ಮತ್ತು ಹೆಣ್ಮಕ್ಳಿಗೆ ತಂದು ಹೂಗ್ಲಿ ಒಳಗೆ ಇಡ್ತಿದ್ವಿ ಅಂತ ಹೇಳ್ದೆ ನಾನು. ಒಮ್ಮೆ ಏನಾಗಿತ್ತು, ಮೊಘಲರು ಯಾಕೆ ಸಿಟ್ಟು ಬಂತು ಅಂದ್ರೆ 1632 ಸಂದರ್ಭದಲ್ಲಿ ಇಲ್ಲಿ ದೆಹಲಿ ಒಳಗೆ ಯಾರಿದ್ರು ಅಂದ್ರೆ ಶಾಜಾ ಇದ್ರಿ. ಯಾರು? ಶಹಜಾನ್ ಅಂತಕ್ಕಂಥ ಅರಸ, ಪ್ರಸಿದ್ಧ ಅರಸ ಇವ. ಯಾರು? ಜಹಾಂಗೀರ್ನ ಮಗ. ಹೌದಾ? ಶಾಜಾನ್ ಹೆಂಡತಿ ಮುಮ್ತಾಜ್. ಗೊತ್ತದಲ್ಲ ಮುಮ್ತಾಜ? ಜಗತ್ತಿಗೆ ಗೊತ್ತಿರ್ತಕ್ಕಂಥ ಇತಿಹಾಸ ಇದು, ಶಾಜಾ ಮತ್ತು ಮುಮ್ತಾಜ ಸತ್ತು ಹೋಗಿರ್ತಾಳ್ರಿ. 1632 ಮುಮ್ತಾಜ್ ಮರಣ ಹೊಂತಾಳ. ಅದು ಹೆಂಗ್ ಮರಣ ಹೊಂದಿದ್ರು ಅಂದ್ರೆ, ಈಗಾಗ್ಲೇ ಆಕಿಗೆ 13 ಮಕ್ಕಳಿದ್ದು. ಯಾರಿಗೆ? ಮುಮ್ತಾಜ್ ಅಡಿ. 14ನೇ ಮಗುವಿನ ಜನನದ ಸಂದರ್ಭದಲ್ಲಿ ಮರಣ ಹೊಂದ್ಬಿಡ್ತಾಳಕಿ. ಆಕಿ ಸತ್ತ ಆದ ಬಳಿಕ ಶಾಜಾನಿಗೆ ಏನಪ್ಪಾ ಅಂದ್ರ ಭಾಳ ತಲಿ ಖರಾವಾಗಿ ನೋವು, ಇಡೀ ಆಕಾಶವೇ ಕಡ್ದು ಎದಿ ಮ್ಯಾಲೆ ಬಿದ್ದೋಷ್ಟು ತಕಲೀಫ್ ಆಯ್ತು. ಮತ್ತೆ ಹೆಂಡತಿ ಸತ್ರ ನೋವು ಆಗ್ಲೇಬೇಕಲ್ಲ, ಆತದಾಗಲ್ರಿ? ಹಸ್ಬೆಂಡ್ ನೋವು ಆತದಾಗಲ್ರಿ? ಹೆಂಡತಿ ಸತ್ತರ ಶಾಣು ಆತದ, ಅಪ್ಪಿ ಆತದಾಗಲ್ಲ? ಈ ಕಡ್ರಿ ಮೇಡಮ್ರಿ ಆತದಾಗಲ್ರಿ? ಆತದ್ರಿ. ಹೌದಾ? ಹಾಗೆ ನೋವಾಗಿ ಇವ ಏನ್ ಮಾಡ್ದ ಅಂದ್ರೆ ಮಲ್ಕೊಂಡೇ ಬಿಟ್ರಿ, ಹಾಸಿಗೆನೆ ಹಿಡ್ದಿವ ಶಾಜಾ. ಯಾರು? ಶಾಜಾನ ಹಾಸಿಗೆ ಹಿಡಿದು ಬಿಟ್ಟ. 1 ತಿಂಗಳೇನ್ಪರ್ ಏಳಲೇ ಇಲ್ಲ ಹೆಂಡತಿ ನೋವಿನಲ್ಲಿ. ಹೆಂಡತಿ ನೆನಪು ಅಷ್ಟು ಕಾಡತ್ತಿತ್ತು. ಯಾರಿಗೆ? ಮುಮ್ತಾಜ್. ಹೌದಾ? ಹಾಸಿಗೆನೆ ಹಿಡಿದು ಬಿಟ್ಟ. ಮುಂದೊಂದು ತಿಂಗಳಾದ ಬಳಿಕ ಹೇಳ್ಬಿಡ್ತಾನ್ರಿ, ಮತ್ತೆ ಎಷ್ಟ್ ದಿನ ಅಂತ ಮುಕ್ಕಲಕತ್ತು, ಸಾಮ್ರಾಜ್ಯ ಉಳಿತದ ಅವ್ನು ಮಲ್ಕೊಂಡ್ರ. ಹೌದಾ? ಎದ್ದ ಸಂದರ್ಭದಲ್ಲಿ ಇವನಿಗೆ ಚಾ ಕೇಳೋರು ಯಾರು ಇರ್ಲಿಲ್ಲ, ನೀರ್ ಕೇಳೋರು ಯಾರು ಇರ್ಲಿಲ್ಲ. ಮಮತಾಜಳ ಆಪ್ತ ಸ್ನೇಹಿತರು ಅಂದ್ರೆ ಮಮತಾಜಳ ಗುಲಾಮ ಮಹಿಳೆಯರು ಅಂತ ಹೇಳ್ತೀವಿ ನಾವು. ಅಂದ್ರೆ ಮಮತಾಜ್ ಎಂದೂ ಕೂಡ ತನ್ನ ಸೇವೆ ಮಾಡ್ತಕ್ಕಂಥ ಮಹಿಳೆಯರನ್ನು ಗುಲಾಮರು ಅಂತ ತಿಳ್ಕೊಂಡೇ ಇರಲಿಲ್ಲ. ಸ್ನೇಹಿತರ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ರು. ಯಾರು? ಮಮತಾಜಳು. ಹಾಗಾಗಿ ಮಮತಾಜಳ ಸ್ನೇಹಿತರು ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಅವ್ರ ಇರ್ಬೇಕಾ ಚಾ ನೀರ ಕುಡಕ? ಹೆಂಡತಿ ಸತ್ತ ಅಂದ್ರೆ ಹೆಂಡತಿ ದೋಸ್ತರೇ ಇರ್ಬೇಕಾ? ಇಲ್ರಿ, ಚಾ ಕುಡಕ್ರಿ ಮೇಡಮ್ ಅಂದ್ರ ಅವ್ರ ಆಸ್ಥಾನದಲ್ಲೇ ಇರೋರ್ರಿ ಅವರು. ಮಮತಾಜಳ ಗುಲಾಮ್ ಹೆಣ್ಮಕ್ಕಳು, ಮಮತಾಜಳನ್ನ ಸೇವೆ ಮಾಡ್ತಕ್ಕಂಥ ಹೆಣ್ಮಕ್ಕಳು. ಅಂದ್ರೆ ಆಕಿ ಎಂದು ಗುಲಾಮ್ರು ಅಂತ ತಿಳ್ಕೊಂಡಿರ್ಲಿಲ್ಲ, ಸ್ನೇಹಿತರ ರೀತಿ ಟ್ರೀಟ್ ಮಾಡ್ತಾ ಇದ್ರು. ಹಾಗಾಗಿ ಹೆಂಡತಿ ಸತ್ ಬಳಕ ಹೆಂಡತಿ ಫ್ರೆಂಡ್ಸ್ ಸರ್ ಚಾ ಅದು ಕುಡ್ಬೇಕಾ ಕುಡ್ಬಾರ್ದ್ರಿ? ನಿಮ್ ಪ್ರಕಾರ ಕುಡ್ಬೇಕಾ ಅಪ್ಪಿ? ಕುಡ್ಬೇಕಾ ಕುಡ್ಬಾರ್ದ್ರಿ? ಅವರೂ ಇಲ್ಲ, 8 ತ್ರಾಸ ಅಲಕ್ಕಿಲ್ಲ. ಹೌದಾ? ಹೆಂಡತಿ ಸತ್ತಾಳ, ಹೋಗ್ಲಿ, ಹಣಿಬಾರ್ ಮಾತು ಯಾರಿಗೆ ಹೇಳಕತ್ತರಿ? ಹೌದಾ? ಹೆಂಡತಿ ಸತ್ತಳು, ಹೋದ್ರು ಹೋಗ್ಲಿ. ಮಮತಾಜ್ ಸ್ನೇಹಿತರ ಇರ್ಬೇಕಾ ಇರ್ಬಾರ್ದ್ರಿ? ಹೆಂಡತಿ ದೋಸ್ತರ ಇರ್ಬೇಡ್ದು? ಇರ್ಬಾರ್ದ್ರಿ? ನಾ ಹೇಳೋದ್ ಅರ್ಥ ಅಲ್ಲತ್ತದ? ಕ್ಲಿಯರ್? ಮತ್ತೆ ಹಿಂಗ್ಯಾಕೆ ಕುಂತೀರಿ? ಆ ಫ್ರಾನ್ಸಿಸ್ ಡಿ ಅಲ್ಮೇಡನ್ ಮಗ ಕುಂತಂಗ ಇರ್ಬೇಕಾ ಇರ್ಬಾರ್ದು? ಹೆಂಡತಿ ದೋಸ್ತಿರ ಇರ್ಬೇಕಾ ಇರ್ಬಾರ್ದು? ಅಟ್ಲೀಸ್ಟ್ ಸುಮ್ ಯೋಗಕ್ಷೇಮ ವಿಚಾರ ಮಾಡ್ಲಾಕ್ರಿ. ಇರ್ಬೇಕ್ರಿ ಮೇಡಮ್? ಇರ್ಬೇಕ್ರಿ ಹಿಂದ್ರಿ? ಇರ್ಬೇಕಾ ಇರ್ಬಾರ್ದ್ರಿ? ಈ ಕಡೆ ಹಿಂದಿನವ್ರು ಇರ್ಬೇಕಾ ಇರ್ಬಾರ್ದಪ್ಪಿ? ಇರ್ಬೇಕು. ಹೆಂಡತಿ ದೋಸ್ತಿನೂ ಇಲ್ಲದ್ರೆ ತ್ರಾಸ ಆಗ್ತದಾಗಲ್ಲ? ಆಗ್ತದಾಗಲ್ರಿ? ಗೊತ್ತಿಲ್ಲ ಸರ. ಹೌದಾ? ಬಹಳ ತ್ರಾಸ ಆಯ್ತ್ರಿ. ಹೆಂಡತಿ ದೋಸ್ತಿನೂ ಇದ್ದಿಲ್ಲ. ಹೌದಾ? ಎದ್ದು ಬರ್ತಾನ, ಯಾರು ನೀರ್ನು ಕೇಳಿಲ್ಲ, ಚಾನು ಕೇಳಿಲ್ಲ, ತ್ರಾಸ ಆಯ್ತು. ಹೌದಾ? ಆ ದೋಸ್ತರಿಗೆ ಎನ್ಪರ್ ಹುಡುಕ್ತಾ ಇರ್ತಾನ, ಎಲ್ಲಿ ಹೋದ್ರು, ಇವರು ಕಾಣಲ್ ಹೋಗ್ಯಾರಲ್ಲ ಅಂತ. ಸೈನಿಕರಿಗೆ ಕೇಳ್ತಾರ, ಪೋರ್ಚುಗೀಸರು ಅಪಹರಿಸ್ಕೊಂಡು ಹೋಗಿದಾರ್ರಿ ಅವ್ರಿಗೆ ಅಂತೇಳಿ ಸೈನಿಕರು ಹೇಳ್ಬಿಟ್ರಿ. ಯಾವಾಗ ಪೋರ್ಚುಗೀಸರು ಅಪಹರಿಸ್ಕೊಂಡು ಹೋಗಿದಾರ ಅನ್ನೋ ಸುದ್ದಿ ಶಾಜಾ ಕಿವಿಗೆ ಬಿತ್ತು, ಹೌದಾ, ಖಡ್ಗಗಳು ಬಹಳ ದಿನ ಆಯ್ತ್ರಿ. ಅವ
ಮೂಲಿಗೆ ಸಿಗಿಸ್ ದೀಂತನ್ನ ತರ್ ಖಡ್ಗ ಅಂತ ತಕ್ಷಣ ಸೈನಿಕ ಚಾರೆ ಹೊಡೆದ್ ಬಿಟ್ಟ. ಹೌದಾ, ಬಂದ್ ನೆನ್ಪರ್ ಬಾಹುಬಲಿ ಹಿಡ್ದು ಬಿಟ್ಟಿವ ಖಡ್ಗ. ನೋಡ್ರಿ, ಒಂದು ತಿಂಗಳು ಮಲ್ಕೊಂಡಿರ್ತಕ್ಕಂಥ ವ್ಯಕ್ತಿ ಹೆಂಡತಿ ದೋಸ್ತಿಗೆ ಅಪಹರಿಸ್ಯಾರ ಅನ್ನೋ ಸುದ್ದಿ ಕೇಳಿದ ತಕ್ಷಣನೇ ಖಡ್ಗ ಹಿಡ್ದ ಕುದುರಿ ಹತ್ತೆನ್ಪರ್ ಸೀದಾ ದಿಲ್ಲಿದಿಂದ ಶಾಜಾ ಎಲ್ಲಿಗೆ ಬಂದ ಅಂದ್ರೆ ಹುಬ್ಳಿಗೆ ಬಂದ. ಎಲ್ಲಿಗೆ ಬಂದ? ಹೌದಾ, ಹುಬ್ಳಿಗೆ ಬರೋ ತನಕ ಹುಬ್ಳಿ ಒಳಗೆ ಈ ಪೋರ್ಚುಗೀಸರು ಕ್ರೈಸ್ತ ಧರ್ಮದಲ್ಲಿ ಒಂದು ನೀತಿ ಏನದ ಅಂತಂದ್ರೆ ರಿಂಗ್ ಹಾಕ್ರ ಸಾಕು ವಿವಾಹ ಆದಂತೆ ಲೆಕ್ಕ. ಹೌದಾ, ಇಲ್ಲಿ ರಿಂಗ್ ಹಾಕ್ಲಕ್ ನಿಂತಾರ್ರಿ. ಯಾರು ಮಮತಾಜ್ ಅಂಗರಕ್ಷಕ ಮಹಿಳೆಯರಿಗೆ ರಿಂಗ್ ಹಾಕ್ಲಾ ಕೈ ಹಾಕ್ತತ ಸುಮ್ಮನೆ ವಲ್ಲ ಅನ್ಬಾರ್ದಂಗ. ಏನ್ ಅನ್ಬಾರ್ದು? ಹೌದಾ, ವಲ್ಲ ಅನ್ಬಾರ್ದಂಗ, ಕೈ ತಾಯಿ ಕಡೆ ಹಾಕ್ತಾ ಅಂತೇಳಿ. ಹೌದಾ, ಈ ಪೋರ್ಚುಗೀಸರು ಏನ್ ಮಾಡ್ತಾವ, ಮಮತಾಜ್ ಅಂಗರಕ್ಷಕ ಮಹಿಳೆಯರಿಗೆ ಏನ್ ಬರ್ತಾ ಕೈ ತಾ ಅಂತೇಳಿ ಉಂಗುರ್ ಹಾಕ್ಲತ್ತಾರ. ಇವ ಬಂದ್ ಏನ್ ಮಾಡ್ದ, ಪೋರ್ಚುಗೀಸರ ಕೈನೇ ಕತ್ತರಿಸ್ಬಿಟ್ಟ. ನಾನು ಹೆಂಡತಿ ದೋಸ್ತಿಗೆ ರಿಂಗ್ ಹಾಕ್ತಿ ಮಗನೇ ಅಂತೇಳಿ ನಾನೇ ಹಾಕಿಲ್ಲ ನಾನೇ ಹಾಕಿಲ್ ರಿಂಗ, ನೀವ್ಯಾರು? ಹೌದಾ, ರಿಂಗ್ ಹಾಕ್ತಿರಿ ಮಕ್ಕಳ್ರೆ? ಕೈನೇ ಕತ್ತರಿಸ್ಬಿಟ್ರಿ ಪೋರ್ಚುಗೀಸರು. ಯಾರು? ಶಾಜಾ ಕೈ ಕತ್ತರಿಸಿ ಏನ್ ಮಾಡ್ದ ಅಂದ್ರ ಅಲ್ಲಿ ಸೆರೆ ಸಿಕ್ಕಿರ್ತಕ್ಕಂತ 20,000 ಜನ ಪೋರ್ಚುಗೀಸರನ್ನು ಸೆರೆ ಹಿಡಿತಾನ್ರಿ. ಒಬ್ರಿಲ್ಲ ಇಬ್ರಿಲ್ಲ, ಬರೀ ಅವ್ರು ಹಿಡ್ಕೊಂಡು ಹೋಗಿದ್ ಎಷ್ಟು ಜನ ಗೊತ್ತಾ? ಇಬ್ರೇ ಹೆಣ್ಮಕ್ಳಿಗೆ ಏನ್ಪರ್ ಹಿಡ್ಕೊಂಡು ಹೋಗಿದ್ರು. 20,000 ಜನ ಪೋರ್ಚುಗೀಸರಿಗೆ ಹಿಡ್ಕೊಂಡು ತಗೊಂಬಂದ್ ಆಗ್ರಾ ಜೈಲ್ನಾಗ ಬಂಧಿಸ್ಬಿಡ್ತಾನ್ರಿ. ಯಾವ ಜೈಲ? ಆಗ್ರಾ ಜೈಲ್ ಒಳಗ್ ಬಂಧಿಸ್ಬಿಡ್ತಾನ. ಆಗ್ರಾ ಜೈಲಿನಾಗ ಬಂಧಿಸಿದ ಸಂದರ್ಭದಲ್ಲಿ ಅವನಿಗೆ ಒಂದು ವಿಚಾರ ಬಂತು. ಯಾರಿಗೆ? ಶಾಜಾನ್. ಏನ್ ವಿಚಾರ ಬಂತು? ಇವ್ರಿಗೆ ಜೈಲ್ನಾಗ ಇಟ್ಟು ಪುಗ್ಸಟ್ಟೆ ಅನ್ನ ಯಾಕೆ ಹಾಕಬೇಕು, ಫ್ರೀ ಯಾಕೆ ಅನ್ನ ಕೊಡ್ಬೇಕು? ತಾಜ್ ಮಹಲ್ ನಿರ್ಮಾಣ ಮಾಡೋಣ. ಏನ್ ಮಾಡೋಣ? ತಾಜ್ ಮಹಲ್ ನಿರ್ಮಾಣ ಮಾಡೋಣ, ಇವ್ರಿಗೆ ಕಾರ್ಮಿಕರಾಗಿ ಬಳಸ್ಬಿಡೋಣ ಅಂತೇಳಿ 1632ರಿಂದ 1653 ತನ ತಾಜ್ ಮಹಲ್ ನಿರ್ಮಾಣ ಮಾಡ್ತಾನ್ರಿ. ಈ ರೀತಿಯಾಗಿ ತಾಜ್ ಮಹಲ್ ನಿರ್ಮಾಣ ಆಗಿದ್ದು. ಯಾವ ರೀತಿಯಾಗಿ? ಹೌದಾ, ಈ ರೀತಿಯಾಗಿ ತಾಜ್ ಮಹಲ್ ನಿರ್ಮಾಣ ಆಗ್ತದ. ಹೌದಾ, ದೊಡ್ಡ ದೊಡ್ಡ ಬಿಳಿ ಅಮೃತ ಶಿಲೆಗಳು ತಲೆ ಮೇಲೆ ಹೊದ್ಕೊಂಡು ಬರೋ ಟೈಮ್ನಾಗ ಅನಿಸ್ತಿತ್ತಂತ ಪೋರ್ಚುಗೀಸರಿಗೆ, ನಾವು ಅವನ ಹೆಂಡತಿ ದೋಸ್ತಿಗೆ ಕಿಡ್ನಾಪ್ ಮಾಡ್ದೇವಲ್ಲ, ಮಮತಾಜ್ ಕಿಡ್ನಾಪ್ ಮಾಡ್ರು ನಮಗೆ ಇಂಥ ಶಿಕ್ಷೆ ಸಿಗ್ತಾ ಇರ್ಲಿಲ್ಲ ಅಂತೇಳಿ. ಎಂಥ ಶಿಕ್ಷೆ? ಮಮತಾಜಳಿಗೆ ಕಿಡ್ನಾಪ್ ಮಾಡಿದ್ರು ಕೂಡ ಇಂಥ ಶಿಕ್ಷೆ ಸಿಗ್ತಾ ಇರ್ಲಿಲ್ಲ. ಅವ ಹಾಕಿ ಊಟ ಎಷ್ಟು ಗೊತ್ತ್ರಿ ಪೋರ್ಚುಗೀಸರಿಗೆ? ಬರೀ ದಿನಕ್ಕೆ 1 ಊಟ. ಹೌದಾ, ದಿನಕ್ಕೆ 1 ಊಟ 21 ವರ್ಷ ಕಾಲ ದುಡಿದ್ರಿ. 21 ವರ್ಷ ಕಾಲ ದುಡಿತಾರ. ದುಡಿದಾದ ಬಳಕನು ಶಾಜಾ ಮಾಡಿದ್ದೇನು ಅಂದ್ರ, ಹೌದಾ, ಲಾಸ್ಟಿಗೆ ಹೋಗೋ ಟೈಮ್ನಾಗ ಬರ್ರಿ ನಿಮ್ಮ ಕಾಣಿಕೆ ಕೊಡ್ತೀನಿ ಅಂತ ಕೈ ಕತ್ತರ್ಸ್ ಬಿಡ್ತಾನ ಹೊಸ ಮಂದಿ. ಹೌದಾ, ಕೈ ಕತ್ತರ್ಸನ್ ಬಿಟ್ಬಿಡ್ತಾನೆ. ಈ ರೀತಿಯಾಗಿ ಶಾಜಾನ್ ಏನ್ ಮಾಡ್ದ ಅಂದ್ರ, ಹೌದಾ, ಪೋರ್ಚುಗೀಸರನ್ನು ಹುಬ್ಳಿಯಿಂದ ಓಡಿಸ್ಬಿಡ್ತಾನೆ. ಕಳ್ಕೊಂಡ್ರ ಹುಬ್ಳಿ. ಹಾಗಾದ್ರ ಇವರು ವ್ಯಾಪಾರ ಕೇಂದ್ರಗಳು ಎಲ್ಲೆಲ್ಲಿದ್ದು? ಹೌದಾ, ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು ಎಲ್ಲೆಲ್ಲಿದ್ದು ಅಂತ ನೋಡ್ತಾ ಹೋದ್ರೆ, ಒಂದ್ರಿ ಕೊಚ್ಚಿ. ತಿಳಿತ ಸ್ಟೋರಿ? ಕೊಚ್ಚಿ, ಕಣ್ಣಾನೂರು, ಇನ್ನೊಂದು ಕಪ್ಪಾಡ. ಯಾವಾಡ? ಕಪ್ಪಾಡ. ಗೋವಾ ಅಂತೂ ರಾಜಧಾನಿ ಕೇಂದ್ರ ಆಗಿತ್ತು. ಬೆಸ್ಸಿನ್, ಸಾಲ್ಸೆಟ್, ದಿಯು ದಮಾನ್, ಇವೆಲ್ಲವೂ ಕೂಡ ಕೊಚ್ಚಿ, ಅಂಜುದೀಪ, ಕಿಲ್ವಾನ್, ಕಣ್ಣನೂರೆಲ್ಲ ವ್ಯಾಪಾರ ಕೇಂದ್ರಗಳೇ ಆಗಿದ್ದು ನೋಡ್ರಿ. ಪೂರ್ವದ ವ್ಯಾಪಾರ ಕೇಂದ್ರ ಯಾವುದು ಅಂತಂದ್ರ, ಪೂರ್ವದ ವ್ಯಾಪಾರ ಕೇಂದ್ರ ಸೆಂಟ್ ಥೋಮ್, ಮದ್ರಾಸ್ನ ಸೆಂಟ್ ಥೋಮ್. ಇನ್ನೊಂದು ಬಂಗಾಳದ ಹುಗ್ಲಿ. ಬಂಗಾಳದ ಹುಗ್ಲಿ ಅಂತ ನೆನಪರ್ ನೋಡ್ತೀವಿ. ಇವೆಲ್ಲ ಏನ್ ಆಗಿದ್ವು ಅಂದ್ರೆ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು. ಇನ್ನೊಂದು ಮುಂಬೈ. ಹೌದಾ, ಮುಂಬೈ ಕೂಡ ಇವರ ವ್ಯಾಪಾರ ಕೇಂದ್ರಗಳು. ಎಕ್ಸಾಮ್ ಅಲ್ಲಿ ಕೇಳ್ತಾರ, ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಿ. ಯಾವ ಕೇಂದ್ರಗಳನ್ನು? ಪೋರ್ಚುಗೀಸರ ವ್ಯಾಪಾರ ಕೇಂದ್ರವನ್ನು ಗುರುತಿಸಿ ಅಂತ ನೆನಪರ್ ಕೇಳ್ತಾರ. ಹೌದಾ, ಇವೆಲ್ಲವೂ ಕೂಡ ನೀವು ನೆನಪು ಹಿಡಿಲೇಬೇಕು. ನೆಕ್ಸ್ಟ್, ಪೋರ್ಚುಗೀಸರ ಕೊಡುಗೆ ಏನ್ರಿ ಭಾರತಕ್ಕ ಅಂತಂದ್ರ, ಪೋರ್ಚುಗೀಸರ ಕೊಡುಗೆ ಏನು ಭಾರತಕ್ಕೆ ಅಂತ ನೋಡ್ತಾ ಹೋದ್ರ, ಒಂದ್ರಿ ಮುದ್ರಣ ಯಂತ್ರ ಪರಿಚಯ ಮಾಡ್ತಾರ್ರಿ. ಮುದ್ರಣ ಯಂತ್ರ
1555ರಲ್ಲಿ ಮುದ್ರಣ ಯಂತ್ರ ಏನಪ್ಪ ಪರಿಚಯ ಆಗ್ತದ. ಈ ಯಂತ್ರ ಎಲ್ಲಿಗೆ ಪರಿಚಯ ಆಯ್ತು, ಯಾವ ನಗರಕ್ಕೆ ಅಂದ್ರೆ ಗೋವಾ ನಗರಕ್ಕೆ ಪರಿಚಯ ಆಗ್ತದೆ. ಯಾವ ನಗರ ನೋಡ್ರಿ, ಈ ಮುದ್ರಣ ಯಂತ್ರದಿಂದ ಭಾರತೀಯ ಔಷಧಿ ಶಾಸ್ತ್ರ ಎನ್ನುವ ಗ್ರಂಥವನ್ನು ಮೊದಲು ಮುದ್ರೆ ಆಗ್ತದೆ. ಹೌದಾ, ಭಾರತೀಯ ಔಷಧಿ ಶಾಸ್ತ್ರ. ಹಾಗಾದ್ರೆ ಈ ಗ್ರಂಥವನ್ನು ರಚನೆ ಮಾಡಿದ ಯಾರು ಅಂದ್ರೆ ಜಾನ್ ಓರ್ಟಾ ಅಂತಕ್ಕಂಥ ವ್ಯಕ್ತಿ ಈ ಗ್ರಂಥವನ್ನು ಪ್ರಥಮ ಬಾರಿಗೆ 1563ರಲ್ಲಿ ಮುದ್ರಣ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಇನ್ನೂ ಕೊಡುಗೆ ಏನು, ತಂಬಾಕು ಪರಿಚಯ ಮಾಡಿದ್ ಇವರೇ ರೀ. ಭಾರತೀಯರಿಗೆ ಯಾವುದೇ ಚಟ ಇದ್ದಿಲ್ಲ ತಂಬಾಕು ತಿನ್ನೋದು ಎಲ್ಲ ಇವರೇ ಕಲಿಸೋತಾರ. ಯಾರು ಕಲಿಸ್ತಾರ್ರಿ? ಪೋರ್ಚುಗೀಸರು ತಂಬಾಕು ತಿನ್ಸೋದು ಕಲಿಸರು. ಆಲೂಗಡ್ಡೆ ಪರಿಚಯ ಮಾಡಿದವ್ರು ಇವ್ರೆ. ಹೌದಾ, ಮೆಣಸಿನಕಾಯಿ ಪರಿಚಯ ಮಾಡಿದ್ ಇವ್ರೆ, ಈರುಳ್ಳಿ ಪರಿಚಯ ಮಾಡಿದ್ ಇವ್ರೆ. ಹೌದಾ, ಪಶು ಸಂಗೋಪನಾ ಕಲಿಸಿದ್ ಇವ್ರೆ. ಹೌದಾ, ನೋಡ್ರಿ ಈ ರೀತಿಯಾಗಿ ಇವರಿಂದ ಬಂದಿರತಕ್ಕಂಥ ಕೊಡುಗೆಗಳು ಅಂತ ನೋಡ್ತೀವಿ. ಯಾರಿಂದ ಬಂದಿರತಕ್ಕಂಥ ಕೊಡುಗೆ? ಪೋರ್ಚುಗೀಸರಿಂದ ಕಲಿತಿರ್ತಕ್ಕಂಥ ಕೊಡುಗೆಗಳು. ಈ ರೀತಿಯಾಗಿ ಏನಾಯ್ತು ಅಂದ್ರೆ ಪೋರ್ಚುಗೀಸರ ಅಂತ್ಯ ಆಗ್ತದ. ಹೌದಾ, ಪೋರ್ಚುಗೀಸರು ಭಾರತಕ್ಕೆ ಫಸ್ಟ್ ಟೈಮ್ ಬಂದವ್ರು ಇವ್ರೆ, ಲಾಸ್ಟ್ ಹೋದವರು ಇವ್ರೇ. ಹೌದಾ, ಯಾವಾಗ ಹೋಗ್ತಾರೆ ಇವರು? 1961ಕ್ಕೆ ಹೋಗ್ತಾರೆ. ಅದು ಯಾವ ಒಂದು ಕಾರ್ಯಾಚರಣೆ ನಡೀತದಂದ್ರೆ ಜೈ ಹಿಂದ್ ಕಾರ್ಯಾಚರಣೆ ನಡೆಸುವ ಮೂಲಕ ಗೋವಾ ನಗರದಲ್ಲಿದ್ರು. ಹೌದು, ಗೋವಾ ನಗರದಿಂದ ಕೂಡ ಇವ್ರಿಗೆ ಓಡಿಸಿ ಗೋವಾ ಏನಾಯ್ತು ಅಂದ್ರ ಕೇಂದ್ರಾಡಳಿತ ಪ್ರದೇಶ ಐತ್ರಿ. ಆರಂಭದಲ್ಲಿ 1961ರಿಂದ 1989ರವರೆಗೂ ಗೋವಾ ಒಂದು ಕೇಂದ್ರಾಡಳಿತ ಪ್ರದೇಶ ಆಗ್ತದ. 1989ರಲ್ಲಿ ಗೋವಾ ಏನಾಯ್ತು? ಒಂದು ಸ್ಟೇಟ್ ಆಯ್ತು ಅಂತ ನೋಡ್ತೀವಿ. ಏನಾಯ್ತ್ರಿ? ಗೋವಾ ಒಂದು ಸ್ಟೇಟ್ ಆಯ್ತು. ಈ ರೀತಿ ಪೋರ್ಚುಗೀಸರ ಹಿನ್ನೆಲೆ. ಯಾವ ಹಿನ್ನೆಲೆ? ಕ್ಲಿಯರಾ? ಅಂಡರ್ಸ್ಟ್ಯಾಂಡ್ ಆಯ್ತಾ?